ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಈಗ ಪ್ರಾರಂಭಿಸಿಕೊಳ್ಳೋಣ. ಆಧ್ಯಾತ್ಮಿಕ ಪರಿಕಲ್ಪನ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅತೀಂದ್ರಿಯ ಯೋಗ್ಯನ ಜೀವನ ಪಯಣ, ಈಗ ವಿಶ್ವಾಮಿತ್ರ ಬಗ್ಗೆ ತಿಳ್ಕೊಳಕ್ಕೆ ಈಗ ಪ್ರಯತ್ನ ಮಾಡೋಣ. ಈಗಾಗಲೇ ಬಾಲಕೃಷ್ಣ ಸರ್ ಬಂದಿದ್ದಾರೆ. ವೆಲ್ಕಮ್ ಸರ್. ಶುಭೋದಯ. ನಮಸ್ತೆ ಸರ್. ಎಸ್ ಸರ್, ಮುಂದುವರ್ಸ್ಕೋ ಸರ್. ಓಕೆ ಥ್ಯಾಂಕ್ ಯು ಸೊ ಮಚ್. ಮೊಟ್ಟ ಮೊದಲಾಗಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಕರ್ ಗುರುಗಳ ಪಾದ ಪದ್ಮಗಳ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳುತ್ತಾ, ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಮ್ಮನವರ ಪಾದ ಪದ್ಮಗಳ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳುತ್ತಾ, ಬ್ರಹ್ಮರ್ಷಿ ತಟವರ್ತಿ ವೀರರಾಸರು ಬ್ರಹ್ಮ ವಿದ್ರಿಷ್ಟ ತಟವರ್ತಿ ರಾಜಲಕ್ಷ್ಮಣವರ ಪಾದ ಪದ್ಮಗಳ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳುತ್ತಾ, ಮಹಾವತಾರ್ ಫೌಂಡೇಶನ್ ನಡ್ಸ್ಕೊ ಬರ್ತಕ್ಕಂತಹ ನಮ್ಮ ರಂಗನಾಥ್ ಸರ್ ಅವ್ರಿಗೂ, ಜುಮ್ನ ಪಾಲ್ಗೊಂಡಿರ್ತಕ್ಕಂತಹ ಆತ್ಮಬಂಧುವು, ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಕ್ಕಂತಹ ಆತ್ಮಬಂಧುವು, ಎಲ್ಲಾ ಆತ್ಮಬಂಧುಗಳು ಅನಂತ ಕೋಟಿ ಆತ್ಮಕರ್ಮಗಳು. ಮಾಸ್ಟರ್ಸ್, ಪ್ರಾತಃ ಕಾಲದ ಧ್ಯಾನವನ್ನ ದಿನನಿತ್ಯ ಮಾಡ್ತಾ ಬರ್ತಾ ಇದೀವಿ. ಅದ್ಭುತವಾಗಿರ್ತಕ್ಕಂತಹ ಮಾರ್ಗಕ್ಕೆ ಬಂದಿವಿ. ನಾವು ಸಹ ಅತೀಂದ್ರಿಯ ಯೋಗಿಗಳೇನು ಕಡಿಮೆ ಅಲ್ಲ. ನಾವು ಯೋಗಿಗಳು ಮಾಡ್ತಕ್ಕಂಥ ಸಾಧನೆನೆ ನಾವು ಮಾಡ್ತಾ ಇದೀವಿ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಒಬ್ಬ ಅತೀಂದ್ರಿಯ ಯೋಗಿನೇ. ಆ ಸ್ಥಿತಿ ತಲುಪಬೇಕಂದ್ರೆ ಸ್ವಲ್ಪ ತೀವ್ರ ಸಾಧನೆ ಬೇಕು, ಇಂದ್ರಿಯಗಳ ಪಟುತ್ವ ಬೇಕು, ಶ್ರದ್ಧೆ ಬೇಕು, ದೃಷ್ಟಿ ಆತ್ಮದ ಕಡೆ ಇರಬೇಕು. ಮಾಯಾ ಪ್ರಪಂಚದಿಂದ ನಾವು ಅಂತರ್ಮುಖ ಆಗ್ಬೇಕು. ಅವಾಗ್ಲೇ ಮಾಯದಿಂದ ಬಿಡುಗಡೆ ಆಗಲು ಸಾಧ್ಯ ಆಗುತ್ತೆ. ಇಲ್ಲಿ ಮಾಯೆ ಅಂದ್ರೆ ಏನು? ಆಸೆ. ಆಸೆಗಳಿಂದ ವಿಮುಕ್ತರಾಗ, ಪ್ರಾಪಂಚಿಕ ಆಸೆಗಳಿಂದ ವಿಮುಕ್ತರಾಗಿ ಅಂತರ್ಮುಖರಾಗಿ ಆತ್ಮದ ದೃಷ್ಟಿಯಲ್ಲಿ ನಾವು ಸದಾ ಇದೀವಿ ಅಂದ್ರೆ ಆ ಪರಮಾತ್ಮನ ಸಾಕ್ಷಾತ್ಕಾರ ನಮಗೆ ಬೇಗನೆ ಆಗ್ತದೆ. ನಾವು ಎನ್ಲೈಟ್ಮೆಂಟ್ ಮಾಸ್ಟರ್ ಆಗ್ತೀವಿ, ಮೋಕ್ಷವನ್ನು ಸಹ ಪಡ್ಕೊಳ್ತೀವಿ. ಇಲ್ಲಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಮತ್ತೆ ವಿಷಯ ಹೇಳ್ತೀನಿ ನಾನು. ಏನ್ ಹೇಳ್ತಾರೆ ಇಲ್ಲಿ ಗುರುಗಳು? ಹಾಲಿನಲ್ಲಿ ತುಪ್ಪ ಇದೆ, ನೀರಿನಲ್ಲಿ ಕಲ್ಮಶವಿದೆ, ಆದರೂ ಎರಡೂ ಕಾಣುವುದಿಲ್ಲ. ಅದೇ ರೀತಿಯಾಗಿ ಮನುಷ್ಯನ ಶರೀರದಲ್ಲಿ ಆತ್ಮ ಇದೆ, ಆದ್ರೆ ಮಾನವನ ಶರೀರದಲ್ಲಿ ಆತ್ಮ ಇದೆ, ಆದ್ರೆ ಮನಸ್ಸಿನ ಮಾಯದಿಂದ ಅದು ನಮಗೆ ಸಾಕ್ಷಾತ್ಕಾರ ಆಗ್ಬೋದು. ಅದು ಆಗ್ಬೇಕಯ್ಯ ಅಂತಂದ್ರೆ ನಾವು ಮಾಯದಿಂದ ಜಯಿಸ್ಬೇಕು, ಮನಸ್ಸಿನಿಂದ ಜಯಿಸ್ಬೇಕು ಅಪ್ಪ ಅಂತಂದ್ರೆ ತೀವ್ರವಾಗಿರ್ತಕ್ಕಂತಹ ಧ್ಯಾನ ಸಾಧನೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಆಹಾರ ನಿಯಮಗಳನ್ನ ಕಠಿಣವಾಗಿ ಪಾಲನೆ ಮಾಡಬೇಕು. ಮತ್ತೆ ಈ ಧ್ಯಾನದಲ್ಲಿ ನಾವು ಲಾಸ್ಟ್ ಎಪಿಸೋಡ್ ನಲ್ಲಿ ಹೇಳ್ಕೊಂಡಂಗೆ ಒಂದು ಸ್ಟಾರ್ಟಿಂಗ್ ಪೀರಿಯಡ್ ನಲ್ಲಿ ಮಾತ್ರ ಒಂದು ಮ್ಯೂಸಿಕ್ ಆಗ್ಲಿ ಗೈಡಿಂಗ್ ಆಗ್ಲಿ ಇರ್ಬೋದು. ಒಂದು ಸೀನಿಯರ್ ಮಾಸ್ಟರ್ ಆದಂಗೆಲೆ ನಾವು ಸೈಲೆಂಟ್ ಮೆಡಿಟೇಷನ್ ಮಾಡಬೇಕು. ಇದು ಗುರುಗಳು ಹೇಳಿದ್ದೆ, ಸ್ವಯಂತ ಮಾತಲ್ಲ. ಓಕೆ, ಮತ್ತೆ ಇಲ್ಲಿ ಧ್ಯಾನ ಮಾಡೋದೊಂದೇ ಅಲ್ಲ, ಶಕ್ತಿಯನ್ನ ಉಳಿಸ್ಕೋಬೇಕು. ಆಹಾರ ನಿಯಮಗಳನ್ನ ಕಠಿಣವಾಗಿ ಪಾಲನೆ ಮಾಡಬೇಕು ಮತ್ತು ಈ ಒಂದು ಧ್ಯಾನ ಶಕ್ತಿಯನ್ನ ನಾವು ಕಾಪಾಡ್ಕೊಳ್ಬೇಕು. ಈ ಪ್ರಪಂಚದಲ್ಲಿ ಯಾರಯ್ಯ ಶ್ರೇಷ್ಠರು ಅಂದ್ರೆ ಶಕ್ತಿ ಇರ್ತಕ್ಕಂಥವ್ರೆ, ಆತ್ಮಜ್ಞಾನಿಗಳೇ ಶ್ರೇಷ್ಠರು, ಕೋಟಾಧೀಶ್ವರಲ್ಲ, ಮತ್ತೆ ಪ್ರಾಪಂಚಿಕ ಜ್ಞಾನದಲ್ಲಿ ಇರ್ತಕ್ಕಂಥವ್ರು ಅವರು ಕೂಡ ಅಲ್ಲ. ಆತ್ಮಜ್ಞಾನಿಗಳೇ ಈ ಪ್ರಪಂಚದಲ್ಲಿ ಹೈಯೆಸ್ಟ್ ಗ್ರೇಟ್ ಪರ್ಸನ್ ಅಂದ್ರೆ ಅವರೇ. ಅದು ಜನ್ಮ ಜನ್ಮಾಂತರಗಳಿಂದ ನಮಗೆ ಕಾಪಾಡ್ಕೊಂಡ್ ಬರ್ತದೆ. ಆ ಜ್ಞಾನ ನಮ್ಮಿಂದ ಯಾವಾಗ್ಲೂ ಇರಬೇಕು, ಆತ್ಮಜ್ಞಾನ. ಅದಕ್ಕಾಗಿ ಪ್ರತಿಯೊಬ್ಬರು ಶ್ರದ್ಧೆಯಿಂದ ಸಾಧನೆ ಮಾಡೋಣ, ಆಹಾರ ನಿಯಮಗಳನ್ನ ಕಠಿಣವಾಗಿ ಪಾಲನೆ ಮಾಡೋಣ ಕೇಳ್ಕೊಳುತ್ತಾ ವಿಷಯಕ್ಕೆ ನಾವು ಬಂದೀವಂದ್ರೆ, ಇವತ್ತು ವಿಶ್ವಾಮಿತ್ರನ ಜೀವನ ಚರಿತ್ರೆ ಬಗ್ಗೆ, ಅತೀಂದ್ರಿಯ ಒಂದು ಯೋಗಿಯ ಬಗ್ಗೆ ತಿಳ್ಕೊಬಹುದು. ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿದೆ, ವಿಶ್ವಾಮಿತ್ರ ಮೊದಲು ಕ್ಷತ್ರಿಯನಾಗಿದ್ದ, ರಾಜನಾಗಿದ್ದ, ಕೌಶಿಕ ಎಂಬತಕ್ಕಂಥ ರಾಜ. ಅವನು ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ರಾಜ್ಯ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ದ. ಒಂದು ಅರಣ್ಯದಲ್ಲಿ ವಸಿಷ್ಠ ಮುನಿ ಆಶ್ರಮ ಇದೆ. ಆ ಆಶ್ರಮದಲ್ಲಿ ಕಪಿಲ ಗೋವು ಎಂಬತಕ್ಕಂತಹ ಒಂದು ಗೋಮಾತಾ ಇದೆ.
ಬೇಡಿದ್ದನ್ನು ಕೊಡತಕ್ಕಂಥದ್ದು ಕಲ್ಪವೃಕ್ಷ ತರ. ಏನಾಯ್ತು, ಸ್ವಲ್ಪ ಸೈನಿಕರು ಮತ್ತು ಕೌಶಿಕ ಎಂಬತಕ್ಕಂಥ ರಾಜ ಅವರು ಸ್ವಲ್ಪ ಪ್ರಯಾಣ ಮಾಡ್ತಾ 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 ಆ ಅರಣ್ಯದಲ್ಲಿ ರೆಸ್ಟ್ ಮಾಡ್ಬೇಕಾದ್ರೆ ಆ ಕೌಶಿಕನಿಗೆ ಗೊತ್ತಿತ್ತು, ಓ ಇಲ್ಲಿ ವಶಿಷ್ಠ ಮುನಿ ಮಹರ್ಷಿ ಆಶ್ರಮ ಇದೆ, ಅವ್ರ ಆಶೀರ್ವಾದ ತಗೊಂಡೋಗೋಣ ಅಂತೇಳಿ ಅವರು ವಶಿಷ್ಠ ಮುನಿ ಆಶ್ರಮಕ್ಕೆ ಹೋದ್ರು. ಅವ್ರು ನಮಸ್ಕಾರ ಮಾಡಿದ್ರು, ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಅವ್ರ ಆಶೀರ್ವಾದ ತಗೊಂಡ್ರು. ಗುರುಗಳೇ, ಅಪ್ಪನೇ ಗುರುಗಳೇ, ಹೋಗ್ಬರ್ತೀನಿ ಗುರುಗಳೇ ಅಂತ ಸ್ವಲ್ಪ ತೀರ್ಥ ಅವೆಲ್ಲ ಕೊಟ್ಟು ಪ್ರಸಾದ ಕೊಟ್ಟು ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗ್ರಪ್ಪ ಅಂತಂದ್ರು. ಇಲ್ಲ ಸ್ವಾಮಿ, ನನಗೆ ಊಟ ಕೊಟ್ಟಿದ್ರ, ನಾನು ಊಟ ಮಾಡಿನಲ್ಲ, ಆಯ್ತು. ಮತ್ತೆ ಯಾರನ್ನ ಇದ್ರು ಕೂಡ ಕರ್ಕೊಂಬರಪ್ಪ ಅಂತ. ಇಲ್ಲ ಸ್ವಾಮಿ, ಒಬ್ಬರಲ್ಲ ಇಬ್ಬರಲ್ಲ, ಲಕ್ಷಾನುಗಟ್ಲೆ ಇದ್ದಾರೆ, ಅಷ್ಟು ಮಂದಿಗೆ ಊಟ ಆಗಲ್ಲ, ನನಗೆ ಕೊಟ್ಟಿರಲ್ಲ, ನನಗೆ ಕೊಟ್ರೆ ಅವ್ರು ಕೊಟ್ಟಂಗೆ ಅಂತಂದು. ಅದೆಂಗಾಗುತ್ತೆ, ಕರೆಕ್ಟ್ ಊಟದ ಟೈಮ್ ಬಂದಿರಿ, ಊಟ ಮಾಡ್ಕೊಂಡೇ ಹೋಗ್ಬೇಕು, ಅದೆಷ್ಟು ಮಂದನ ಬರ್ಲಿ, ನಾವು ಮಾಡ್ತೀನಿ ಅಂತ ವಶಿಷ್ಠ ಮುನಿ ಮಹರ್ಷಿ ಹೇಳಿದಾಗ, ಆಯ್ತು ಗುರುಗಳೇ, ನಿಮ್ಮ ಆಜ್ಞೆ ಅಂತ ಹೇಳಿ ಎಲ್ಲಾ ಒಂದು ಸೈನಿಕರು ಬಂದು ಆ ಒಂದು ಆಶ್ರಮದಲ್ಲಿ ಎಲ್ಲರೂ ಕುತ್ಕೊಂಡಾಗ ಕಪಿಲ ಗೋವನ್ನು ಕರೀತಾರೆ. ಗೋಮಾತಾ, ಈ ಒಂದು ಸೈನಿಕರಿಗೆಲ್ಲ ಅವ್ರಿಗೆ ಏನೇನು ಇಷ್ಟವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಎಲ್ಲರಿಗೂ ಕೊಡಪ್ಪ ಅಂತ ಆಜ್ಞೆ ಮಾಡಿದಾಗ, ಆಯ್ತು ಸ್ವಾಮಿ ಅಂತೇಳಿ ಅದಕ್ಕೆ ಒಬ್ಬೊಬ್ಬರಿಗೆ ಏನೇನು ಇಷ್ಟ ಆಗಿರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳನ್ನ ಅವ್ರವ್ರಿಗೆ ಕರೆಕ್ಟ್ ಆಗಿ ಇಷ್ಟವಾಗಿರ್ತಕ್ಕಂಥದ್ದೇ ಅವರು ಒಂದು ತಟ್ಟೆಯಲ್ಲಿ ಬಂತು. ಅವಾಗ ಆಶ್ಚರ್ಯ ಆಯ್ತು ಕೌಶಿಕ ರಾಜನಿಗೆ, ಇಷ್ಟು ಮಂದಿಗೆ ಇಷ್ಟು ಬೇಗ ಅವ್ರ ಮಾತಿನ ಆಜ್ಞೆಯಂತೆ ಈ ಕಪಿಲಗು ಅಷ್ಟು ಮಂದಿಗೆ ಆಹಾರ ಪದಾರ್ಥವನ್ನ ನೀಡ್ತಲ್ಲ, ಮತ್ತು ಮಧುರವಾಗಿರ್ತಕ್ಕಂಥ ಪಾನೀಯ ಕೊಡ್ತು, ಪಂಚಪಕ್ಷ ಪರಮಾನ ಕೊಡ್ತು ಅಂತೇಳಿ ಎಷ್ಟೋ ಒಂದು ಸಂತೋಷ ಆದ, ಆಶ್ಚರ್ಯನಾದ ಕೌಶಿಕ ರಾಜ. ಅವಾಗ ಎಲ್ಲರೂ ಊಟ ಆದ್ಮೇಲೆ ತಾಂಬೂಲ ಸಮೇತ ಕೊಟ್ಟು ಆ ಕಪಿಲ ಗೋವು ಹೋಗ್ತಿರ್ಬೇಕಾದ್ರೆ ಕೌಶಿಕನಿಗೆ ಆ ಗೋವಿನ ಮೇಲೆ ಬಹಳ ಒಂದು ಮೋಹ ಇತ್ತು, ಪ್ರೀತಿ ಇತ್ತು, ಮಮಕಾರ ಇತ್ತು. ಓ, ನಮ್ಮ ರಾಜ್ಯದಲ್ಲಿ ಇಂಥ ಗೋವು ಕಪಿಲ ಗೋವು ಇದ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಗುರುಗಳ ಹತ್ರ ವಶಿಷ್ಠ ಮುನಿ ಮಹರ್ಷಿ ಹತ್ರ ಕೇಳ್ತಾರೆ, ಸ್ವಾಮಿ, ಈ ಆಶ್ರಮದಲ್ಲಿ ಇರೋದಕ್ಕಿಂತಹ ಈ ಕಪಿಲ ಗೋವು ನಮ್ಮ ಒಂದು ರಾಜ್ಯದಲ್ಲಿದ್ರೆ ನಮ್ಮ ರಾಜ್ಯ ಅದ್ಭುತವಾಗಿ ಇನ್ನ ವಜ್ರ ವೈದ್ಯುರ್ಯದಿಂದ ಇನ್ನ ಪರಿಪಾಲನೆ ಮಾಡಲು ಅನುಕೂಲ ಆಗುತ್ತೆ, ಆದ್ರಿಂದ ನಮಗೆ ಕೊಡ್ತೀರಾ ಗುರುಗಳೇ ಅಂತಂದಾಗ, ಗುರುಗಳು ಅಂತಾರೆ, ನೀವು ರಾಜರು, ನೀವ್ ಹೇಗೆ ಎದುರು ತಗೊಂಡು ಹೋಗ್ಬೋದು, ಏನಪ್ಪಾ ಅಂತಂದ್ರೆ ಕಪಿಲ ಗೋವಿಂದ ನನಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ಆಹಾರ, ಪೂಜೆಗೆ ಏನ್ ಬೇಕು ಅವೆಲ್ಲ, ಧ್ಯಾನಕ್ಕೆ ಏನ್ ಬೇಕು ಅವೆಲ್ಲ ಫಾರ್ಮಾಲಿಟೀಸ್ ಗೆಲ್ಲ ನನ್ಗೆ ಪ್ರೊವೈಡ್ ಮಾಡ್ತಾ ಇತ್ತು, ಮತ್ತೆ ಅದನ್ನ ತಗೊಂಡು ಹೋಗ್ತೀರಂತೀರಿ. ಆಯ್ತು ಸ್ವಾಮಿ, ಬ್ರಹ್ಮಜ್ಞಾನಿಗೆ ಇದ್ರು ಒಂದೇ, ಏನ್ ಇಲ್ಲಿದ್ರು ಒಂದೇ, ಆ ಸ್ಥಿತಿನಲ್ಲಿ ಇದಾರೆ ಅವರು ವಶಿಷ್ಠ ಮುನಿ ಮಹರ್ಷಿ. ಎಲ್ಲರನ್ನ ಪರಮಾತ್ಮ ತತ್ವದಿಂದ ಕಾಣ್ತಾ ಇದ್ದಾರೆ. ಸರಿ ಅಂತೇಳಿ ಅವರು ಸೈನಿಕರೆಲ್ಲ ಹೊರಗಡೆ ಇದ್ರು. ಕೌಶಿಕ ರಾಜ ಸ್ವಲ್ಪ ದೂರ ಇದ್ದ. ಆ ಕಪಿಲಗು ಮತ್ತೆ ಬಂದು, ಸ್ವಾಮಿ, ಏನ್ ಸ್ವಾಮಿ, ಇವ್ರು ನನ್ನ ಹೇಳ್ಕೊಂಡು ಹೋಗ್ತಾರಂತಾರೆ, ಏನ್ ಸ್ವಾಮಿ ಅಂತಂದಾಗ, ನಾನು ರಾಜ ಕೇಳಿದಂತೆ ನಾನು ಹಂಗ ಅಂದಿನಿ, ನಿನ್ನ ಒಂದು ಆತ್ಮ ರಕ್ಷಣೆಗಾಗಿ ನೀನ್ ಏನನ್ನ ಮಾಡ್ಕೋಬಹುದು ಅಂತಂದಾಗ, ಸರಿ ಅಂತೇಳಿ ಸೈನಿಕರು ಆ ಕಪಿಲ ಗೋವನ್ನ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ 1 ಕಿಲೋಮೀಟರ್ ಹಂಗ ಹೋದ್ಮೇಲೆ ಏನಾಯ್ತಯ್ಯ ಅಂತಂದ್ರೆ, ಅಲ್ಲಿ ರಕ್ಷಣೆ ಮಾಡ್ಕೋಬೇಕಂತ ಹೇಳಿ ಕಪಿಲ ಗೋವು ರಾಕ್ಷಸರನ್ನ ಎಲ್ಲ ಕ್ರಿಯೇಟ್ ಮಾಡ್ತು, ಅದು ಓಂಕಾರದಿಂದ. ಅವಾಗ ಎಲ್ಲರೂ ಕ್ರಿಯೇಟ್ ಆದ್ರು, 1,00,000 ಸೈನಿಕರನ್ನ ಆ ರಾಕ್ಷಸರು ಎಲ್ಲರನ್ನ ಸಾಯಿಸ್ಬಿಟ್ರು. ಅವಾಗ ಕೌಶಿಕ ರಾಜನಿಗೆ ಗಾಬರಿ ಆಯ್ತು. ಕೌಶಿಕ ರಾಜ ಅಂದ್ರೆ ಇಲ್ಲಿ ವಿಶ್ವಾಮಿತ್ರ. ಕೌಶಿಕ ರಾಜನಿಗೆ ಬಹಳ ಗಾಬರಿ ಆಯ್ತು, ಬಹಳ ದುಃಖ ಆಯ್ತು. ಒಂದೇ ಒಂದು ಕೆಲವು ನಿಮಿಷಗಳಲ್ಲಿ ಇಷ್ಟು ಲಕ್ಷ ಯೋನಿ ಆಗಿರ್ತಕ್ಕಂತಹ ಸೈನಿಕರನ್ನ ಸಾಯಿಸ್ಬಿಡ್ತಲ್ಲ, ಇದು ಎಷ್ಟು ಪವರ್ಫುಲ್ ಇದು, ಹೇಳ್ಕೊಂಡು ಹೋಗೋಣ ನಮ್ಮ ರಾಜ್ಯದಲ್ಲಿ ಇಟ್ಕೊಂಬನ ಅಂದ್ರೆ ಈ ರೀತಿ ಮಾಡ್ತಲ್ಲ ಇದು ಅಂತೇಳಿ ಬಹಳ ಕೋಪಗೊಂಡ ವಶಿಷ್ಠ ಮುನಿ ಮಹರ್ಷಿ ಹತ್ರ. ಎಲ್ಲ ಕಿತಾಪತಿ ಎಲ್ಲ ವಶಿಷ್ಠ ಮುನಿದೆ ಅಂತ ಅವ್ರಿಗೆ ಗೊತ್ತಾಯ್ತು ಅಂತ ಅನ್ಕೊಂತಾನೆ. ಅವಾಗ ಕಪಿಲ ಗೋವು ಇದೇ ರೀತಿ ತನ್ನ ಆಶ್ರಮದಲ್ಲಿ ಹೋಗುತ್ತೆ.
ರಾಜನಿಗೆ, ಕೌಶಿಕ ರಾಜನಿಗೆ ಬಹಳ ಕೋಪ ಬರುತ್ತೆ ವಶಿಷ್ಠ ಮುನಿ ಮಹರ್ಷಿ ಹತ್ರ. ವಶಿಷ್ಠ ಮುನಿ ಮಹರ್ಷಿ ಈ ಕಪಿಲ ಗೋವು ಕೊಡಂದ್ರೆ ಏನೋ ಹೇಳಿ ಇದಕ್ಕ ಈ ರೀತಿ ಮಾಡಂಗ್ ಮಾಡಿದೆ, ಆದ್ದರಿಂದ ನಾನು ಸಹ ಈ ವಶಿಷ್ಠ ಮುನಿ ಮಹರ್ಷಿನ ನಾನು ಸಂಹಾರ ಮಾಡ್ಬೇಕಂತೇಳಿ ಒಂದು ಜಿದ್ದಿನಿಂದ, ಒಂದು ಕೋಪದಿಂದ ತಪಸ್ ಮಾಡ್ತಾನೆ. ಒಂದು ಪ್ಲೇಸ್ಗೆ ಹೋಗಿ 1000 ವರ್ಷಗಳವರೆಗೆ ತಪಸ್ ಮಾಡ್ತಾನೆ, ಧ್ಯಾನ ಮಾಡ್ತಾನೆ. 1000 ವರ್ಷಗಳಿಗೆ, 1000 years. ಆ ರೀತಿ ಪರಶಿವನ ಮೇಲೆ, ಕೋರಿಕೆ ಮೇಲೆ ಒಂದು ಸಾಕ್ಷಾತ್ಕಾರ ಆಗ್ಬೇಕಂತೇಳಿ ಸಾಧನೆಯನ್ನು ಮಾಡ್ತಿರ್ಬೇಕಾದ್ರೆ ಆ ಶಿವ ಪ್ರತ್ಯಕ್ಷ ಆಗ್ತಾನೆ 1000 ವರ್ಷ. ಏನು ನಿನ್ನ ಕೋರಿಕೆ ಭಕ್ತ ಅಂತಂದ್ರೆ, ಸ್ವಾಮಿ ನನಗೆ ಈಗಿಂದೀಗಲೇ ಧನುರ್ವಿದ್ಯೆ ಅವು ಎಷ್ಟು ವಿದ್ಯೆಗಳಿದಾವೋ ಅವೆಲ್ಲ ನನಗೆ ಬರಂಗ್ ಮಾಡಪ್ಪ ಅಂತಂದ್ರು. ತಥಾಸ್ತು ಅಂತಂದ್ರು. ಎದಕ್ಕಂತ ಕೇಳಂಗಿಲ್ಲ, ತಪಸ್ ಮಾಡಿದ ಪವರ್. ಅವಾಗ ಆ ಒಂದು ಶಕ್ತಿಯಿಂದ ಬರ್ತಾನೆ ವಶಿಷ್ಠ ಮುನಿ ಮಹರ್ಷಿ ಹತ್ರ. ಅವೆಲ್ಲ ವಜ್ರ, ಅವೆಲ್ಲ ಆ ಒಂದು ಧನುರ್ವಿದ್ಯೆ ಕಲ್ತಿರ್ತಕ್ಕಂಥ ಒಂದು ಬಿಲ್ಲು, ವರುಣಾಸ್ತ್ರ, ವಾಯು ಅಸ್ತ್ರ, ಅಗ್ನಿ ಅಸ್ತ್ರ ಎಲ್ಲ ಪ್ರಯೋಗ ಮಾಡ್ತಾನೆ ಆ ಒಂದು ಆಶ್ರಮಕ್ಕೆ. ಅಲ್ಲಿ ಆಶ್ರಮ ಎಲ್ಲ ಸುಟ್ಟು ಭಸ್ಮ ಆಗ್ಬಿಟ್ಟಿರುತ್ತೆ. ಇದು ಗೊತ್ತಾಗುತ್ತದೆ ದಿವ್ಯ ದೃಷ್ಟಿಯಿಂದ ನೋಡ್ತಾನೆ ವಶಿಷ್ಠ ಮುನಿ ಮಹರ್ಷಿ. ಓ, ನನ್ನ ಕೌಶಿಕ ರಾಜನೇ ಆ ವಿಶ್ವಾಮಿತ್ರನೇ ನನಗೆ ಇದು ಈ ರೀತಿ ಮಾಡಿದಾನೆ ಅಂತ ತಿಳ್ಕೊಂಡು ಅವಾಗ ವಶಿಷ್ಠ ಮುನಿ ಮಹರ್ಷಿಗೆ ಪ್ರಯೋಗ ಮಾಡ್ತಾನೆ ಆಯುಧಗಳನ್ನ. ಅವಾಗ ದಂಡಕ ತಗೊಂಡು ಈ ರೀತಿ ಇಡ್ತಾನೆ. ಇಟ್ಟಿದ ತಕ್ಷಣ ಆ ಎಷ್ಟು ಆಯುಧಗಳನ್ನು ಬಿಡ್ತಾನೋ ಆ ದಂಡಕದಲ್ಲಿ ಎಲ್ಲ ಲಯ ಆಗ್ತದೆ. ತಾನು ಕಲ್ತಿರ್ತಕ್ಕಂತಹ ಧನುರ್ವಿದ್ಯೆ ಎಲ್ಲ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದ್ರೆ ಆ ಅಸ್ತ್ರಗಳೆಲ್ಲ ಒಂದು ದಂಡಕದಲ್ಲಿ ಹಿಂಗ್ ಇಟ್ಟ ತಕ್ಷಣ ಆ ದಂಡಕದಲ್ಲೇ ಎಲ್ಲವೂ ಮಾಯ ಆಗ್ತವೆ, ಲಯ ಆಗ್ತವೆ. ಇಷ್ಟು 1000 ವರ್ಷಗಳವರೆಗೆ ನಾನು ಮಾಡಿದ್ದೆ, ಕೇವಲ ದಂಡಕದಲ್ಲೇ ಲಯ ಮಾಡ್ಕೊಂಡ್ಬಿಟ್ಟಲ್ಲ, ಎಷ್ಟು ಪವರ್ಫುಲ್. ಓಕೆ, ಇದೆಲ್ಲ ಆಗ್ಬೇಕಾಗಿದ್ ನಾನು ಸಹ ಬ್ರಹ್ಮಜ್ಞಾನಿ ಆಗ್ಬೇಕಂತೇಳಿ ಧ್ಯಾನ ಮಾಡಕ್ಕೆ ಹೋಗ್ತಾನೆ. ಮತ್ತೆ ಒಂದು ಪ್ಲೇಸಿಗೆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಸಂಧ್ಯಾ ವಂದನೆ ಮಾಡಕ್ ಹೋಗ್ತಿರ್ತಾನೆ. ಕೆಲವು ವರ್ಷಗಳಾದ್ಮೇಲೆ ಸಂಧ್ಯಾ ವಂದನೆ ಮಾಡಕ್ ಹೋಗ್ತಿರ್ತಾನೆ. ಅವಾಗ ಅಲ್ಲಿ ಒಬ್ಬ ರಾಜ ಇರ್ತಾನೆ, ತ್ರಿಶಂಕು ಅಂತ ಹೇಳ್ತೀವಿ, ತ್ರಿಶಂಕು ಸ್ವರ್ಗ ಅಂತ ಹೇಳ್ತೀವಲ್ವಾ. ಅದು ಒಬ್ಬ ರಾಜ, ಅವನಿಗೆ ಶರೀರದ ಮೇಲೆ ಬಹಳ ವ್ಯಾಮೋಹ. ರಾಜ್ಯ ಪರಿಪಾಲನೆ ಮಾಡ್ತಿದ್ದಾನೆ, ಚೆನ್ನಾಗಿ ಜೀವನ ಮಾಡ್ತಿದ್ದಾನೆ, ಎಲ್ಲರ ಪರಿಪಾಲನೆ ಮಾಡ್ತಿದ್ದಾನೆ, ರಕ್ಷಣೆ ಮಾಡ್ತಿದ್ದಾನೆ. ಇನ್ನ ನಾನು ಮತ್ತೆ ವಯಸ್ಸಾದ್ಮೇಲೆ ನಾನು ಸಹ ಡೆತ್ ಆಗ್ತೀನಲ್ಲ, ಈ ಶರೀರ ಡೆತ್ ಆಗುತ್ತಲ್ಲ, ಮತ್ತೆ ನಾನು ಶರೀರನ ಹಿಂಗೆ ಕಾಪಾಡ್ಕೋಬೇಕು, ಹಿಂಗೆ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಅವನಿಗೆ ಕೋರಿಕೆ ಆಯ್ತು. ವಶಿಷ್ಠ ಮುನಿ ಮಹರ್ಷಿ ಹತ್ರ ಬರ್ತಾನೆ. ಸ್ವಾಮಿ, ನನಗಿನ್ನ ವಯಸ್ಸಾಗ್ತಾ ಬಂದಿದೆ, ಆದ್ರೆ ನನಗೆ ಶರೀರ ಮೇಲೆ ವ್ಯಾಮೋಹ ಇದೆ, ಆದ್ರಿಂದ ಈ ಶರೀರ ಸಮೇತ ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಹಂಗ ಮಾಡಪ್ಪ ಸ್ವಾಮಿ ಅಂತಂದ್ರೆ ಅದು ಸೃಷ್ಟಿ ವಿರುದ್ಧ, ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂದಾಗ ಸರಿ ಅಂತೇಳಿ ವಶಿಷ್ಠ ಮುನಿ ಮಹರ್ಷಿಯ ಮಕ್ಕಳಿದ್ದಾರೆ. ಆ ಮಕ್ಕಳ ಹತ್ರ ಆ ಒಬ್ಬ ರಾಜ ಬರ್ತಾನೆ. ಮಕ್ಕಳೇ, ಶಿಷ್ಯಂದ್ರೆ, ನೀವು ಸಹ ನನಗನ್ನಾಗ್ಲಿ ನಿಮ್ಮ ಒಂದು ಶಕ್ತಿಯ ಪ್ರಭಾವದಿಂದ ನನಗೆ ಸ್ವರ್ಗಕ್ಕೆ ಹೋಗ್ ಮಾಡ್ರಂದ್ರೆ ಅಪ್ಪ ಹೇಳಿದ್ಮೇಲೆ ಆಯ್ತು ಸ್ವಾಮಿ, ನಾವು ಏನ್ ಮಾಡಕ್ಕಾಗಲ್ಲ ಅಂತಂದ್ರು ಮಕ್ಕಳು. ಸರಿ ಅಂತೇಳಿ ಅದಕ್ಕೆ ವಶಿಷ್ಠ ಮುನಿ ಮಹರ್ಷಿಗೆ ಅಪೋಸಿಟ್ ಆಗಿರ್ತಕ್ಕಂಥವ್ರು ಯಾರಯ್ಯ ಅಂದ್ರೆ ವಿಶ್ವಾಮಿತ್ರ, ಕೌಶಿಕ ರಾಜನಾಗಿದ್ದ. ಇವಾಗ ಬ್ರಹ್ಮಜ್ಞಾನಿ ಆಗೋದಕ್ಕೆ ಕೃಷಿ ಮಾಡ್ತಾ ಇದ್ದಾನೆ. ಓಕೆ ಅಂತೇಳಿ ವಿಶ್ವಾಮಿತ್ರ ಹತ್ರ ಹೋಗ್ತಾನೆ ಆ ರಾಜ. ಹೋದ ತಕ್ಷಣ ಏನಾಗ್ತದಯ್ಯ ಅಂತಂದ್ರೆ, ಸ್ವಾಮಿ, ನಾನು ವಶಿಷ್ಠ ಮುನಿ ಮಹರ್ಷಿ ಹತ್ರ ಹೋಗಿದ್ದೆ, ನಾನು ದೇಹ ಸಮೇತ ಸ್ವರ್ಗಕ್ಕೆ ಹೋಗ್ಬೇಕಂತಂತೆ ಅಂದೆ, ಆದ್ರೆ ಅವರು ಅದು ಸೃಷ್ಟಿ ವಿರುದ್ಧ, ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವ್ಯಾದ್ರೆ ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಕ ನಿಮ್ಮ ತಪೋಶಕ್ತಿಯಿಂದ ಕಳಿಸ್ತೀರ ಅಂತ ಹೇಳಿ ನಾನು ನಿಮ್ಮ ಹತ್ರ ಬಂದಿನ ಅಂದಾಗ, ಓ, ವಶಿಷ್ಠ ಮುನಿ ಮಹರ್ಷಿ ಇಲ್ಲಂದನಾ, ಅವ್ರು ಇಲ್ಲಂದಿದ್ದನ ನಾನು ಮಾಡಿ ತೋರಿಸ್ತೀನಿ ಅಂತೇಳಿ ತಾನು ಮಾಡಿರ್ತಕ್ಕಂತಹ ತಪಶಕ್ತಿ ಎಲ್ಲ ಧಾರೆಯಾಗಿ ಒಂದು ಫಸ್ಟ್ ಕಳಿಸ್ತಾನೆ. ಆ ರಾಜನ ಹೋಗಪ್ಪ ತಪಶಕ್ತಿಯಿಂದ ಕಳಿಸ್ತಾನೆ ಸ್ವರ್ಗಕ್ಕೆ ಹೋಗ್ತಿರ್ಬೇಕಾದ್ರೆ ಆ ಶರೀರ ಸಮೇತ ಹೋಗ್ತಿದ್ದಾನಲ್ವಾ, ಸ್ವರ್ಗಕ್ಕ ಹೋಗ್ತಿರ್ಬೇಕಾದ್ರೆ ಇಲ್ಲಿ ದಿವ್ಯ ಶರೀರದಿಂದ ಬರ್ಲಾರ್ದ್ಬಿಟ್ಟು
ಮಾನವ ಶರೀರದಿಂದ ಬರ್ತಾ ಇದ್ದಾನೆ ಯಾರೋ ಒಬ್ಬ ರಾಜ, ಅವನು ಮತ್ತೆ ವಾಪಸ್ ಕಳಿಸ್ಬೇಕಂತೇಳಿ ಇಂದ್ರ ತನ್ನ ಶಕ್ತಿಯಿಂದ ಮತ್ತೆ ವಾಪಸ್ ಕಳಿಸ್ತಾರೆ. ಮತ್ತೆ ರಿವರ್ಸ್ ಆಗಿ ಅವನು ವಾಪಸ್ ಬರ್ತಿರ್ಬೇಕಾದ್ರೆ, ಸ್ವಾಮಿ ಪ್ರಭು ವಿಶ್ವಾಮಿತ್ರ, ನಮಗೆ ಈ ಒಂದು ರಾಜ ತೊಂದರೆ ಮಾಡ್ತಿದ್ದಾನೆ, ಸ್ವರ್ಗಕ್ಕೆ ಎಂಟ್ರಿ ಮಾಡುವಲ್ಲ, ಹೌದಾ ಅಂದವಾಗ ತನ್ನ ತಪೋಶಕ್ತಿಯಿಂದ ಇನ್ನೊಂದು ಸ್ವರ್ಗವನ್ನ ಕ್ರಿಯೇಟ್ ಮಾಡ್ತಾನೆ. ಅವಾಗ ಸ್ವಾಮಿ ಕ್ಷಮಿಸಿರಿ, ನಿಮ್ಮ ಶಕ್ತಿಗೆ ನಾವು ತಿಳ್ಕೊಳ್ಳಾರ್ದಂಗ ಮತ್ತೆ ಇನ್ನೊಂದು ಸ್ವರ್ಗ ಕ್ರಿಯೇಟ್ ಮಾಡಿದ್ರಿ, ಏನೇ ಇರ್ಲಿ ಈ ರಾಜನನ್ನ ನಮ್ಮ ಒಂದು ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಮತ್ತೆ ಹೋಗ್ತಾನೆ. ಅಂದ್ರೆ ಅಲ್ಲಿ ಒಂದು ಇನ್ನೊಂದು ಸ್ವರ್ಗ ಕ್ರಿಯೇಟ್ ಮಾಡಿದದಕ್ಕೆ ತನ್ನ ಶಕ್ತಿ ಎಲ್ಲ ಕಳ್ಕೊಂಡ ವಿಶ್ವಾಮಿತ್ರ. ಅದಕ್ಕೆ ತ್ರಿಶಂಕು ಸ್ವರ್ಗ ಅಂತ ಕೂಡ ಹೇಳ್ತಾರೆ ಅದನ್ನ. ಅದೇ ರೀತಿಯಾಗಿ ನೋಡ್ರಿ, ಒಂದು 1000 ವರ್ಷವರೆಗೆ ತಪಸ್ ಮಾಡಿ ಆಯುಧಗಳಿಗೋಸ್ಕರ ಒಂದು ಧನುರ್ವಿದ್ಯೆನ ಕಲ್ತ, ಅಲ್ಲಿ ಎನರ್ಜಿ ಲಾಸ್ ಆಯ್ತು. ಮತ್ತೆ ಇನ್ನೊಂದು ತ್ರಿಶಂಕು, ಯಾರು ಒಬ್ಬ ರಾಜನಿಗೋಸ್ಕರ ಸ್ವರ್ಗ ಕ್ರಿಯೇಟ್ ಮಾಡಕ್ ಹೋದ ಒಂದು ದ್ವೇಷದಿಂದ, ಯಾರ ಮೇಲೆ? ವಶಿಷ್ಠ ಮುನಿ ಮಹರ್ಷಿ ಮೇಲೆ. ಅಲ್ಲಿ ಕೂಡ 1000 ವರ್ಷವರೆಗೆ ಮಾಡಿರ್ತಕ್ಕಂತಹ ಒಂದು ಎನರ್ಜಿ ಕಳ್ಕೊಂಡ್ಬಿಟ್ಟ. ಯಾರಯ್ಯ ಅಂತಂದ್ರೆ ವಿಶ್ವಾಮಿತ್ರ. 2 ಸಲ ಫೇಲ್ ಆದ. ನೆಕ್ಸ್ಟ್ ಈ ರೀತಿ ಆದ್ರೆ ಆಗೋದಿಲ್ಲ, ನಾನು ಚೆನ್ನಾಗಿ ಇಂದ್ರಿಯಗಳನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಇಟ್ಕೋಬೇಕಂತೇಳಿ ಮತ್ತೆ ಕಠೋರವಾಗಿರ್ತಕ್ಕಂತಹ ಧ್ಯಾನ ಮಾಡ್ತಿರ್ಬೇಕಾದ್ರೆ ಬ್ರಹ್ಮದೇವರು ಬಂದು ನೀನು ಋಷಿ ಆಗಿದೀಯಪ್ಪ ಅಂತಂದ್ರು. ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನಾನಾಗ್ಬೇಕಾಗಿರ್ತಕ್ಕಂಥ ಬ್ರಹ್ಮರ್ಷಿ. ಇವ್ರು ನೋಡಿದ್ರೆ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಋಷಿ ಆಗಿದೆ ಅಂತಾರೆ. ಓ, ನನಗೆ ಋಷಿ ಬೇಕಾಗಿಲ್ಲ, ನನಗೆ ಬೇಕಾಗಿದ್ದು ಬ್ರಹ್ಮರ್ಷಿ ಪದವಿ. ಮತ್ತೆ ಸಾಧನೆ ಮಾಡ್ದ ವಿಶ್ವಾಮಿತ್ರ. ಅವಾಗ ರಾಜರ್ಷಿ ಆಗಿ ಅಂತಂದ್ರು, ಇಲ್ಲ ಇಲ್ಲ ಅಂತಂದ್ರು, ನನಗೆ ಬೇಕಾಗಿದ್ದು ಬ್ರಹ್ಮರ್ಷಿ. ಓಕೆ ಅಂತ ಹೇಳಿ ಮತ್ತೆ ಕಠೋರವಾಗಿ ಸಾಧನೆಯನ್ನು ಮಾಡ್ಬೇಕಾದ್ರೆ ಏನಾಯ್ತಯ್ಯ ಅಂತಂದ್ರೆ, ಆ ಒಂದು ಶಕ್ತಿಗೆ ಎಲ್ಲಾ ಒಂದು ಪರಲೋಕದಲ್ಲಿರ್ತಕ್ಕಂತಹ ದೇವಾನು ದೇವತರು ಮತ್ತೆ ಏನ್ ವರ ಕೇಳ್ಕೊಂತಾನೋ, ಈ ಸೃಷ್ಟಿಯ ತನ್ನ ಆಧೀನದಲ್ಲಿರ್ತಕ್ಕ ಅಂತಹ ಒಂದು ಕಠೋರವಾಗಿರೋದನ್ನ ತಪಸ್ ಮಾಡಿದಾನೆ, ಅದನ್ನ ಭಂಗ ಮಾಡ್ಬೇಕಂತೇಳಿ ಇಂದ್ರ ದೇವರು ಮೇನಕವನ್ನ ಭೂಲೋಕಕ್ಕೆ ಕಳಿಸ್ತಾರೆ. ಆ ಮೇನಕ ಬಂದು ತನ್ನ ಶೃಂಗಾರ ಸೌಂದರ್ಯವನ್ನ ತೋರಿಸ್ತಾ ಇದ್ದಾನೆ ವಿಶ್ವಾಮಿತ್ರರಿಗೆ, ಆದ್ರೂ ಧ್ಯಾನದಲ್ಲಿದ್ದಾನೆ. ಅವಾಗ ಅಲ್ಲಿ ನದಿ ಇದೆ, ಆ ನದಿಯಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಆ ನೀರೆಲ್ಲ ಊರಿಗೆ ಬೀಳ್ತಾ ಇದಾವೆ, ತಪಸ್ಸು ಭಂಗ ಆಗ್ತಾ ಇದೆ. ಆದ್ರೂ ಹಂಗೆ ಕುತ್ಕೊಂಡ. ಅದು ಮತ್ತೆ ಅವರು ಸುಗಂಧ ಸ್ಮೆಲ್ ಪರಿಮಳ ತರ ಬರುವ ತರ ಯಾವ ರೀತಿ ಕ್ರಿಯೇಟ್ ಮಾಡುದು. ಅವಾಗ ಅಂತರ್ಮುಖಿ ಆಗಿರ್ತಕ್ಕಂತಹ ವಿಶ್ವಾಮಿತ್ರ ಮತ್ತೆ ಬಹಿರ್ಮುಖಿ ಏನೋ ಒಂದು ಮಾಯಕ್ಕೆ ವಶವಾಗ್ಬಿಟ್ಟ, ಕಾಮಕ್ಕೆ ವಶವಾದ ಆ ಒಂದು ವಿಶ್ವಾಮಿತ್ರ ಆ ಮೇನಕ ಸೌಂದರ್ಯಕ್ಕೆ. ಅವಾಗ ಅವ್ರ ಜೊತೆ ಒಂದು 10 ವರ್ಷದವರೆಗೆ ಸಾಂಗತ್ಯ, ಒಂದು ಕಮಿಟ್ಮೆಂಟ್ ಆಗ್ಬಿಟ್ರು. ಏನಾಯ್ತಯ್ಯ ಆ ಸಮಾಜದಲ್ಲಿ ಒಂದು ಮಗು ಆಯ್ತು. ಆ ಮಗುಗೆ ಇನ್ನೊಂದು ಅವ್ರಿಗೆ ಇನ್ನೊಬ್ಬರಿಗೆ ರಾಜನಿಗೆ ಮದುವೆ ಮಾಡಿ ಕಳಿಸೋದು ಒಂದು ಬೇರೆ ಮಾತು. 10 ವರ್ಷವರೆಗೆ ಆ ಒಂದು ಮೇನಕ ಜೊತೆಗೆ ಸಾಂಗತ್ಯ ಮಾಡಿದ್ದಕ್ಕೆ ಏನಾಯ್ತಯ್ಯ ಅಂತಂದ್ರೆ, ತಾನು ಗಳಿಸಿರ್ತಕ್ಕಂತಹ ನೋಡ್ರಿ, ಆ ಮೇನಕ್ಕೆ ಕೇಳ್ತಾ ಇರ್ತೀನಿ, ನನಗೆ ಸ್ವರ್ಗ ಕ್ರಿಯೇಟ್ ಮಾಡಿ, ನನಗೆ ಮಳೆಗಾಲದಲ್ಲಿ ಬಿಸಿಲು ಬರಂಗ್ ಮಾಡು, ಬಿಸಿಲುಗಾಲದಲ್ಲಿ ಮಳೆ ಬರಂಗ್ ಮಾಡು, ಗಾಳಿ ಕಾಲದಲ್ಲಿ ಗಾಳಿ ಇಲ್ಲಾರ್ದಂಗ್ ಮಾಡು, ಒಟ್ಟು ವಿಚಿತ್ರ ಕೋರಿಕೆಗಳನ್ನು ಕೇಳಿ ಕೇಳಿ ತನ್ನ ಶಕ್ತಿಯನ್ನೆಲ್ಲ ವೃಧಾವಾಗಿ ವಾಯ್ಸ್ ಬ್ರೇಕ್ ವಾಯ್ಸ್ ಬೇಕಾಗ್ತದೆ ಸರ್. ಆಗ್ತಾ ಇತ್ತು ನೋಡ್ರಿ ಸರ್ ಇವಾಗ ನಿಮಿಷ ರೀ. ಇವಾಗ ಓಕೆ ಸರ್, ಓಕೆ ಓಕೆ ರೈಟ್. ನೋಡ್ರಿ, ವಶಿಷ್ಠ ಮುನಿ ವಿಶ್ವಾಮಿತ್ರ ತಾನು ಗಳಿಸಿರ್ತಕ್ಕಂತಹ ತಪೋಶಕ್ತಿ ಎಲ್ಲ ಏನಾಯ್ತೆ ಅಂತಂದ್ರೆ, ಆ ಮೇನಕ ಸೌಂದರ್ಯಕ್ಕೆ, ಕೋರಿಕೆಗಳಿಗೆ ಖರ್ಚೆಲ್ಲ ಆಯ್ತು. ಈ ರೀತಿ ಖರ್ಚಾದಾಗ ಮತ್ತೆ ಶಕ್ತಿ ಲಾಸ್ ಆಯ್ತು, 3 ಸಲ ಆಯ್ತು. ಮತ್ತೆ ಒಂದ್ ಕಡೆ ಮತ್ತೆ ತಪಸ್ ಮಾಡ್ತಾನೆ, ಕಠೋರವಾಗಿ ತಪಸ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಫುಲ್ ಎನರ್ಜಿ ಬಂದು ಬಿಟ್ಟಿರುತ್ತೆ. ಮತ್ತೆ ಇಡೀ ಒಂದು ವಿಶ್ವನೇ ತನ್ನ ಅಧೀನದಲ್ಲಿ ಇದ್ದಂಗ ಇರ್ತಕ್ಕಂತಹ ಒಂದು ಶಕ್ತಿ ಬಂದಾಗ
ಆ ಒಂದು ಇಂದ್ರದೇವರು ಮತ್ತೆ ರಂಭನನ್ನ ಭೂಲೋಕಕ್ಕೆ ಕಳಿಸ್ತಾನೆ. ಓ, ಇದೆಲ್ಲ ಹಿತಾಪತಿ ಆ ಒಂದು ಈ ಒಂದು ಇಂದ್ರಂತೆ ಅಂತೇಳಿ ಆ ರಂಭೆಗೆ ಶಿಲೆ ಆಗು ನೀನು ಅಂತೇಳಿ ತನ್ನ ತಪೋ ಶಕ್ತಿ ಎಲ್ಲ ಆ ಖರ್ಚು ಮಾಡ್ಬಿಡ್ತಾನೆ. ಆ ರಂಭೆ ಶಿಲೆ ಆಗ್ಬಿಡ್ತಾಳೆ. ಮತ್ತೆ ಒಂದು ಅದು ಉಪಹಾರ ಕೂಡ ಹೇಳ್ತಾನೆ. ಯಾರೋ ಒಬ್ಬ ರಾಜ ಬಂದು, ಒಬ್ಬ ಯೋಗಿ ಬಂದು ಮತ್ತೆ ನಿನ್ಗೆ ಪಾಪ ವಿಮೋಚನೆ ಮಾಡ್ತಾನೆ ನಿನ್ನ ಸ್ಪರ್ಶ ಮಾಡಿ ಅಂದಾಗ ಸರಿ ಅಂತೇಳಿ ಮತ್ತೆ ಹೋಗ್ತಾನೆ ತಪಸ್ ಮಾಡಕ್ಕೆ. ನೋಡ್ರಿ, ಎಷ್ಟು 4 ಸಲ ಆಯ್ತು ಭಂಗ. ಆದ್ರೂ ಸಹ ಪಟ್ಟು ಹೇಳ್ತಾರೆ ಯೋಗಿ ವೇಮನ, ಪಟ್ಟು ಪಟ್ಟರಾದು ಪಟ್ಟು విడువగరాదు పట్టు విడిచినచో పడిచచ్చుట మేలు ವಿಶ್ವಧಾಭಿರಾಮ ವಿನುರವೇಮ. ನೋಡ್ರಿ, ಯೋಗಿ ಭೀಮನ ಏನ್ ಹೇಳ್ತಾನಂದ್ರೆ, ಪಟ್ಟು ಪಟ್ಟರಾದು, ನಾವು ಧ್ಯಾನ ಅಂತಕ್ಕಂಥ ಪಟ್ಟು ಹಿಡಿದೀವಿ, ಪಟ್ಟು ಬಿಡುವರಾದು, ಆ ಪಟ್ಟು ಇಟ್ಕೊಂಡ್ಮೇಲೆ ಬಿಡಬಾರ್ದು. ಪಟ್ಟು ವಿಡಿಚಿನಚೋ, ಆ ಒಂದು ಧ್ಯಾನದ ಪಟ್ಟು ನಾವು ಬಿಟ್ಟಿವಪ್ಪ ಅಂತಂದ್ರೆ ಪಡುಚಚ್ಚುಟ ಮೇಲು ವಿಶ್ವದಾಭಿರಾಮ ವಿನುರವೇಮ. ಆ ಒಂದು ಪಟ್ಟು ಬಿಟ್ಟಿವಪ್ಪ ಅಂದ್ರೆ ಬದುಕೋದಕ್ಕಿಂತ ಸಾಯೋದ ಮೇಲೂ ವಿಶ್ವದಾಭಿರಾಮ ವಿನುರವೇಮ ಅಂತ ಹೇಳ್ತಾನೆ ಯೋಗಿ ವೇಮನ. ಒಂದು ಸಲಿ ಸಾಧನೆ ಅಂತಕ್ಕಂತಹ ಪಟ್ಟು ಹಿಡ್ಕೊಂಡ್ಮೇಲೆ ಸಾಧಿಸೋ ತನಕ ಬಿಡಬಾರ್ದು. ನಾವು ರೀಚ್ ಆಗ್ಬೇಕು, ಹಂಗ್ ಹಿಡ್ಕೋಬೇಕು. ಉಡುಂ ಪಟ್ಟು ಅಂತ ಹೇಳ್ತಾರೆ ತೆಲುಗದಲ್ಲಿ. ಆ ರೀತಿ ಹಿಡ್ಕೋಬೇಕು. ಆ ರೀತಿ ನಾವು ಹಿಡ್ಕೊಂಡಾದ ಪಕ್ಷದಲ್ಲಿ ಕಷ್ಟನೇ ಬರ್ಲಿ, ನೋವೇ ಬರ್ಲಿ, ಬಾಧನೆ ಬರ್ಲಿ, ಏನೇ ಆಗ್ಲಿ, ಅಚಲವಾಗಿ ನಿಂತು ಸಾಧಿಸಿ ತೋರಿಸಬೇಕು ಲೋಕಕ್ಕೆ. ಅದಕ್ಕಾಗಿ ಅದ್ಭುತವಾಗಿರ್ತಕ್ಕಂತಹ ಈ ಸಾಧನೆಯನ್ನು ನಾವು ಬಂದಿದ್ದೀವಿ. ಆ ವಿಶ್ವಾಮಿತ್ರ ಏನ್ ಮಾಡ್ದಯ್ಯ ಅಂತಂದ್ರೆ ಮತ್ತೆ ಪಟ್ಟು ಬಿಡ್ಲಿಲ್ಲ. ಒಂದ್ಸಲಿ ಆಯುಧಗಳನ್ನ ತಗೊಂಡು ಅವ್ನು ಸಾಕ್ಷಾತ್ಕಾರ ಮಾಡ್ಕೊಂಡ ಶಿವನ ಹತ್ರ ಆಯುಧಗಳನ್ನ, ಧನುರ್ವಿದ್ಯೆಯನ್ನ ಅವೆಲ್ಲ ಪ್ರಯೋಗ ಮಾಡ್ದ, ಏನು ಸಕ್ಸಸ್ ಆಗಿಲ್ಲ. ಎರಡನೇದಾಗಿ ತ್ರಿಶಂಕು ಸ್ವರ್ಗ ಕ್ರಿಯೇಟ್ ಮಾಡ್ದ, ತನ್ನ ಸಪೋಶಕ್ತಿ ಕಳ್ಕೊಂಡ, ಆದ್ರೂ ನಿರಾಶೆ ಆಗಿಲ್ಲ. ಮತ್ತೆ ಸಾಧನೆ ಮಾಡ್ಬೇಕಾದ್ರೆ ಮೇನಕ ಬಂದ್ಲು, ಅಪೋಶಕ್ತಿ ಕಳ್ಕೊಂಡ್ರು, ಆದ್ರೂ ಇಂದ್ರಿಯಗಳಿಗೆ ವಶವಾಗ್ಬಿಟ್ಟ ವಶಿಷ್ಠ ಮುನಿ ವಿಶ್ವಾಮಿತ್ರ. ಇಂದ್ರಿಯಗಳಿಗೆ ವಶವಾಗ್ಬಿಟ್ಟ ವಿಶ್ವಾಮಿತ್ರ. ಆದ್ರೂ ತಾನು ಅರಿವಾಯ್ತು, ಮತ್ತೆ ಸಾಧನೆ ಮಾಡ್ದ. ರಂಭ ಬಂದ್ಲು, ರಂಭ ಕೂಡ ಶಾಪ ಕೊಟ್ಟ. ಈ ರೀತಿ ಗಳಿಸೋದು, ಖರ್ಚು ಮಾಡೋದು, ಈ ರೀತಿ ಗಳಿಸೋದು, ವೃಧಾ ಮಾಡೋದು ಆ ಎನರ್ಜಿ, ತನ್ನ ಶಕ್ತಿಯನ್ನ. ಏನಯ್ಯ ಹಿಂಗ ಆಗ್ತಾ ಇದೆ ಅಂತೇಳಿ ಮತ್ತೆ ಸಾಧನೆ ಮಾಡ್ಬೇಕಾದ್ರೆ ರಾಜರ್ಷಿಯಾದ, ಋಷಿಯಾದ, ರಾಜರ್ಷಿಯಾದ, ಮಹರ್ಷಿಯಾದ. ಆದ್ರೂ ನನಗಿದು ಬೇಕಾಗಿಲ್ಲ, ನಾನು ಬ್ರಹ್ಮರ್ಷಿ ಆಗ್ಬೇಕಂತೇಳಿ ಕಠೋರವಾಗಿ ಮತ್ತೆ ಸಾಧನೆ ಮಾಡ್ತಾನೆ ವಿಶ್ವಾಮಿತ್ರ. ಆ ಸಮಯದಲ್ಲಿ ಏನಾಯ್ತಯ್ಯ ಅಂತಂದ್ರೆ ಅನ್ನ, ನೀರು, ಪಾನೀಯಗಳು ಏನು ಇಲ್ಲಾರ್ದಂಗ ಕೇವಲ ಶ್ವಾಸವೇ ಆಹಾರ ತಗೊಂಡು ಬದುಕ್ತಾ ಇದ್ದ, ಸಾಧನೆಯನ್ನು ಮಾಡ್ತಾ ಇದ್ದ. ಅವಾಗ ಮಾಡ್ತಿರ್ಬೇಕಾದ್ರೆ ಇಂದ್ರದೇವರು ಯಾರನ್ನು ಕಳಿಸ್ರು, ತಾನು ಮಾಯಕ್ಕೆ ವಶವಾಗವಲ್ಲ, ಸಾಧನೆಯನ್ನು ಬಿಡುವಲ್ಲ, ಮತ್ತೆ ಹಂಗೆ ಸಾಧನೆ ಮಾಡ್ತಿದ್ದಾನೆ. ಈ ವಿಶ್ವಾಮಿತ್ರನಿಗೆ ಏನನ್ನಾಗ್ಲಿ ಮಾಡ್ಬೇಕು ಅಂತೇಳಿ ಅವರು ಮತ್ತೆ ಬರ್ತಾರೆ ಇಂದ್ರದೇವರು ಒಬ್ಬ ಭಿಕ್ಷಕನ ರೂಪದಲ್ಲಿ. ವಿಶ್ವಾಮಿತ್ರ ಏನೋ ಒಂದು ಹಣ್ಣು, ಏನೋ ಒಂದು ತಿಂಗಳಿಗೊಂದ್ಸಲ ತಿಂತಾ ಇದ್ದ, ತಿಂದು ಸಾಧನೆ ಮಾಡ್ತಿದ್ದ, ಸ್ವಲ್ಪ ನೀರು ಸಾಧನೆ. ಆ ಹಣ್ಣು ತಿಂತಿರ್ಬೇಕಾದ್ರೆ ಆ ಒಂದು ಇಂದ್ರದೇವರು ಒಂದು ಭಿಕ್ಷಕನ ರೂಪದಲ್ಲಿ ಬಂದು ವಿಶ್ವಾಮಿತ್ರ ಹತ್ರ ಭವತಿ ಭಿಕ್ಷಾಂದೇಹಿ ಅಂತ. ಇದು ಇಂದ್ರದೇ ಅಂತ ಗೊತ್ತು, ಆದ್ರೂ ಅತಿಥಿಯಾಗಿ ಬಂದಿದ್ದಾನೆ ಅಂತೇಳಿ ಆ ಹಣ್ಣು ಸಹ ಆ ಒಂದು ಇಂದ್ರನಿಗೆ ಕೊಟ್ಬಿಡ್ತು. ನಾನಿನ್ನ ಬಹಿರ್ಮುಖ ಆಗ್ಬಾರ್ದು, ನಾನು ಅಂತರ್ಮುಖಿ ಆಗ್ಬೇಕಂತೇಳಿ ಅನ್ನ, ನೀರು, ಪಾನೀಯಗಳು, ಎಲ್ಲ ಫಲಗಳೆಲ್ಲ ಬಿಟ್ಟು ಕೇವಲ ಈ ಶ್ವಾಸನ ಕುಂಭಕ ಮಾಡಿಕೊಂಡು ಶ್ವಾಸ ಕೂಡ ಆಡಾಡ್ದಂಗ ಮಾಡ್ಕೊಂಡ್ಬಿಡ್ತಾನೆ ಈ ಒಂದು ವಿಶ್ವಾಮಿತ್ರ. ಆ ಒಂದು ಸಾಧನೆಯನ್ನು ಮಾಡ್ತಿರ್ಬೇಕಾದ್ರೆ ಅಂತರ್ಮುಖಿ ಆಗ್ಬಿಟ್ಟಿದ್ದಾನೆ, ಕಠೋರವಾಗಿ ಸಾಧನೆ ಮಾಡ್ತಿದ್ದಾನೆ. ಆ ಒಂದು ಬ್ರಹ್ಮರಂದ್ರದಿಂದ ಅಗ್ನಿ ಜ್ವಾಲೆ ತರ ಬರ್ತಾ ಇದೆ ಹೊರಗಡೆ.
ಆ ಒಂದು ಎನರ್ಜಿಗೆ ಭೂಮಂಡಲ ಗಡಗಡಗಡ ಅಲ್ಲಾಡ್ತಾ ಇದೆ. ಅಷ್ಟೊಂದು ಶಕ್ತಿ ಗಳಿಸ್ಬಿಟ್ಟಿದ್ದಾನೆ. ಅವಾಗ ಎಲ್ಲಾರು ಪರಲೋಕದಲ್ಲಿ ಇರ್ತಕ್ಕಂತಹ ದೇವಾನು ದೇವತರಲ್ಲೂ ಏನೋ ಎದುರ್ಕೊಂಡ್ಬಿಟ್ಟು ಏನೋ ಆಗ್ತಾ ಇದೆ, ಪ್ರಳಯ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ, ಅಲ್ಲಿ ನೋಡಿದ್ರೆ ವಿಶ್ವಾಮಿತ್ರ ತಪಸ್ಸನ್ನು ಮಾಡ್ತಿದ್ದಾನೆ ಕಠೋರವಾಗಿ. ಕುಂಭಕ ಮಾಡಿ ಶ್ವಾಸ ಕೂಡ ಆಗ್ಲಾರ್ದಂಗ್ ಮಾಡ್ಬಿಟ್ಬಿಟ್ಟಿದ್ದಾನೆ, ಬಹಿರ್ಮುಖ ಆಗ್ಬಾರ್ದಂತೇಳಿ ಮನಸ್ಸು. ಆ ಸಮಯದಲ್ಲಿ ಬಂದ ಬ್ರಹ್ಮದೇವರು, ನೀನು ಬ್ರಹ್ಮರ್ಷಿಯಾಗಿದಿ, ನೀನು ಬ್ರಹ್ಮರ್ಷಿಯಾಗಿದಿ, ನೀನು ಬ್ರಹ್ಮರ್ಷಿಯಾಗಿದಿ ಅಂತ ಒಂದು ವಿಶ್ವಾಮಿತ್ರನಿಗೆ ಹೇಳಿದಾಗ ಆಗ ನಿಧಾನವಾಗಿ ಬಹಿರ್ಮುಖಿ ಆಗ್ತಾನೆ ಆ ಒಂದು ವಿಶ್ವಾಮಿತ್ರ. ನೋಡ್ರಿ, ಬ್ರಹ್ಮಜ್ಞಾನಿ ಆಗ್ಲಾರ್ದ ಮುಂಚೆ ಕೋಪ, ಅಸೂಯೆ, ದ್ವೇಷ, ಕಾಮ, ಆಸೆ, ಕೋರಿಕೆಗಳು ಎಲ್ಲ ಬಿದ್ದುವು. ಒಂದು ಸಲಿ ಬ್ರಹ್ಮಜ್ಞಾನಿ ಆದ್ಮೇಲೆ, ನೀನು ಬ್ರಹ್ಮಜ್ಞಾನಿ ಆಗಿಯಪ್ಪ ಅಂತ ಅಂದ್ಮೇಲೆ ವಿಶ್ವಾಮಿತ್ರ ಹೊರಗಡೆ ಬಹಿರ್ಮುಖ ಆಗ್ತಾನೆ. ಪ್ರಕೃತಿ ನೋಡಿದ್ರೆ ಎಲ್ಲ ಪರಮಾತ್ಮ ತತ್ವ ಕಾಣ್ತಿದ್ದಾನೆ. ಬ್ರಹ್ಮದೇವರು ಕಂಡ್ರು, ಎಲ್ಲರೂ ಕಂಡ್ರು, ದೇವಾನು ದೇವತೆಗಳು ಕಂಡ್ರು. ಎಲ್ಲರಲ್ಲಿ ಒಂದು ಪರಮಾತ್ಮ ತತ್ವವನ್ನು ಕಾಣ್ತಾ ಇದ್ದಾನೆ ವಿಶ್ವಾಮಿತ್ರ, ಬ್ರಹ್ಮರ್ಷಿ ವಿಶ್ವಾಮಿತ್ರ. ಸರಿ ಸ್ವಾಮಿ, ನೀವ್ ಹೇಳಿದ್ರಿ ಓಕೆ, ಆದ್ರೆ ನನ್ನ ಮಿತ್ರನಾಗಿರ್ತಕ್ಕಂತಹ, ಅವಾಗ ಶತ್ರು ಆಗಿದ್ದ ವಶಿಷ್ಠ ಮುನಿ ಮಹರ್ಷಿ, ನನ್ನ ಮಿತ್ರನಾಗಿರ್ತಕ್ಕಂತಹ ವಶಿಷ್ಠ ಮುನಿ ಮಹರ್ಷಿಯಿಂದ ನಾನು ಅನ್ಸ್ಕೋಬೇಕು. ಅವಾಗ್ಲೇ ನನಗೆ ನಾನು ಬ್ರಹ್ಮಜ್ಞಾನಿ ಆಗಿದ್ದೀನಿ, ನಾನು ಬ್ರಹ್ಮರ್ಷಿ ಆಗಿದ್ದೀನಿ ಅಂತ ನನಗೆ ತೃಪ್ತಿ ಆಗುತ್ತೆ. ಅವ್ರ ಕೈಲಿಂದ ನಾನು ಅನ್ಸ್ಕೋಬೇಕು ಅಂತ ಅಂದಾಗ, ಸ್ವರೇ ಸ್ವಾಮಿ ಅಂತೇಳಿ ವಶಿಷ್ಠ ಮುನಿ ಮಹರ್ಷಿ ಬರ್ತಿರ್ಬೇಕಾದ್ರೆ, ಓ ಇವರು ಬ್ರಹ್ಮರ್ಷಿ ಆಗಿದಾರಾ ಇಲ್ಲ ಅಂತ ಪರೀಕ್ಷೆ ಮಾಡಕ್ಕಾಗಿ ಕೋಪ ಬರೋ ತರ, ನೀನೇನಾಗಿ ಬ್ರಹ್ಮರ್ಷಿ, ನೀನ್ ಆಗಿಲ್ಲ, ಸುಮ್ನೆ ಹೇಳ್ತಿದಾರ ಅಷ್ಟೇ, ಯಾವ್ದೂ ಆಗಿಲ್ಲ, ನೀನು ಹಂಗೆ ಇದಿ ಅಂತ ಕೋಪ ಬರೋ ತರ ಮಾತುಗಳನ್ನ, ವ್ಯಂಗ್ಯ ಮಾತುಗಳನ್ನ ಮಾತಾಡ್ತಿದ್ದಾನೆ ವಶಿಷ್ಠ ಮುನಿ ಮಹರ್ಷಿ. ಅವಾಗ ಮತ್ತೆ ಕೋಪ ಆಗ್ಲಾಡ್ದಂಗ ವಿಶ್ವಾಮಿತ್ರ, ಸ್ವಾಮಿ ಸ್ವಾಮಿ ನಿನ್ನಿಂದ ನಾನು ಆಗಿದ್ದೀನಿ, ನೀವು ಪಾರಕ್ ಬೇಕಾದ್ರೆ ಬಿಡ್ತೀನಿ, ನಿಮ್ಮ ಕಡೆಯಿಂದ ನಾನು ಬ್ರಹ್ಮರ್ಷಿ ಅನ್ಸ್ಕೋಬೇಕು ಅಂತಂದಾಗ, ಇಲ್ಲ ನೀನ್ ಏನಾಗಿಲ್ಲ, ಹೋಗ್ ಅಂತ ಸುಮ್ನೆ ಕೋಪ ಬರೋ ತರ ಮಾತಾಡ್ತಾನೆ. ಆದ್ರೂ ಕೋಪ ಆಗುವಲ್ಲ ವಿಶ್ವಾಮಿತ್ರ. ಮತ್ತೆ ಬರ್ತಾನೆ, ಮತ್ತೆ ಒಂದು ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ, ಓಕೆ ನಾನು ಇಷ್ಟು ಕೋಪದಿಂದ ಮಾತಾಡಿದ್ರು, ವ್ಯಂಗ್ಯವಾಗಿ ಮಾತಾಡಿದ್ರು ಕೋಪ ಆಗುವಲ್ಲ ವಿಶ್ವಾಮಿತ್ರ ಅಂತ ಹೇಳಿ, ನಾನು ಒಂದು ಪರೀಕ್ಷೆ ಮಾಡಿದೆ, ಎಸ್ ನೀನು ಬ್ರಹ್ಮರ್ಷಿ ವಿಶ್ವಾಮಿತ್ರ ಆಗಿದಿ, ನೀನು ಬ್ರಹ್ಮಜ್ಞಾನಿಯಾಗಿ ಅಂತ ವಶಿಷ್ಠ ಮುನಿ ಮಹರ್ಷಿಯಿಂದ ಬ್ರಹ್ಮರ್ಷಿ ಅಂತ ಅನ್ಸ್ಕೊಂಡಾಗ ಪರಮ ತೃಪ್ತಿ ಆಯ್ತು ವಿಶ್ವಾಮಿತ್ರನಿಗೆ. ಮೊದಲು ಇರ್ತಕ್ಕಂತಹ ಕೋಪಗಳೆಲ್ಲ ಓದುವು ವಿಶ್ವಾಮಿತ್ರನಿಗೆ. ಎಷ್ಟೋ ಒಂದು ಸಾಧನೆ ಮಾಡುವ, ಎಷ್ಟೋ ಒಂದು ಭಂಗ ಮಾಡ್ಕೊಂಡ, ಆದ್ರೂ ಸಾಧನೆ ಬಿಡ್ಲಿಲ್ಲ. ಶ್ರದ್ಧೆ, ದೃಷ್ಟಿ ಎಲ್ಲ ನಾನು ಬ್ರಹ್ಮಜ್ಞಾನಿ ಆಗ್ಬೇಕು, ನಾನೊಂದು ಪರಮಾತ್ಮನ ಆಗ್ಬೇಕು ಎಂಬ ಕಡೆನೇ ಇತ್ತು ಆ ದೃಷ್ಟಿ, ಅದ್ರ ಕಡೆನೆ ಲಕ್ಷ್ಯ ಇತ್ತು. ನೋಡ್ರಿ, ಆ ರೀತಿಯ ಒಂದು ಸಾಧನೆ ಮಾಡ್ತಿರ್ಬೇಕಾದ್ರೆ ಆ ಸ್ಥಿತಿಯನ್ನು ಪಡ್ಕೊಂಡ. ಮತ್ತೆ ವಿಶ್ವಾಮಿತ್ರ ಏನ್ ಮಾಡ್ದೆ ಅಂತಂದ್ರೆ, ಒಂದು ಗಾಯತ್ರಿ ಮಂತ್ರವನ್ನ ಪ್ರಪ್ರಥಮ ಬಾರಿಗೆ ಅವ್ರ ಕಡೆಯಿಂದನೇ ಅದು ಸೃಷ್ಟಿಯಾಗಿತ್ತು, ಅವ್ರ ಬಾಯಿಂದನೇ ಬಂದಿದ್ದು. ಏನಯ್ಯ ಗಾಯತ್ರಿ ಮಂತ್ರ ಅಂದ್ರೆ ನಮ್ಗೆ ಗೊತ್ತು, ಓಂ ಭೂರ್ಭುವ ಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಒಂದು ಗಾಯತ್ರಿ ಮಂತ್ರವನ್ನ ಹೇಳಿದವರು ಯಾರಯ್ಯ ಅಂತಂದ್ರೆ ವಿಶ್ವಾಮಿತ್ರನೇ. ಪ್ರಪ್ರಥಮ ಬಾರಿಗೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಆ ಒಂದು ಗಾಯತ್ರಿ ಮಾತಾ ಅವ್ರಿಗೆ ಈ ಒಂದು ಪ್ರಚೋದನೆ ಆಗೋ ತರ ಮಾಡಿದ್ರು. ಅದಕ್ಕೋಸ್ಕರ ಮಾಸ್ಟರ್ಸ್ ಪ್ರಪ್ರಥಮ ಬಾರಿಗೆ ಈ ಒಂದು ಗಾಯತ್ರಿ ಮಂತ್ರವನ್ನು ತಿಳಿಸ್ಕೊಟ್ಟವ್ರು ಯಾರಯ್ಯ ಅಂತಂದ್ರೆ ವಿಶ್ವಾಮಿತ್ರರೇ. ವಿಶ್ವಕ್ಕೆ ಮಿತ್ರನಾಗಿರ್ತಕ್ಕಂಥವನೇ ವಿಶ್ವಾಮಿತ್ರ ಅಂತ ಕೂಡ ಹೇಳ್ತಾರೆ ಒಂದು ವೇದಗಳಲ್ಲಿ, ಪುರಾಣಗಳಲ್ಲಿ. ಅಷ್ಟೊಂದು ಕೆಲಸಗಳನ್ನ, ಅಷ್ಟೊಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಮಂತ್ರಗಳನ್ನಾಗ್ಲಿ ನೋಡ್ರಿ, ಯಾವ ಕಾರ್ಯಕ್ಕೆ ಯಾವ ಮಂತ್ರ ಹೇಳಿದ್ರೆ ಸಕ್ಸಸ್ ಆಗುತ್ತೋ, ತೃಪ್ತಿ ಆಗುತ್ತೋ ದೇವತೆಗಳಿಗೆ, ಅಂತಹ ಒಂದು ಮಂತ್ರ ಸಹ ಅವ್ರಿಗೆಲ್ಲರೂ ಗೊತ್ತಿತ್ತು ಈ ಒಂದು ವಿಶ್ವಾಮಿತ್ರನಿಗೆ.
ಇಲ್ಲಿ ನೋಡ್ರಿ ಮಾಸ್ಟರ್ಸ್, ಪೂಜೆ ಗುಡ್, ಮಂತ್ರ ಬೆಟರ್, ಧ್ಯಾನ ಬೆಸ್ಟ್. ಅದಕ್ಕಾಗಿ ಧ್ಯಾನವೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಯೋಗಿ ವೇಮನ ಹೇಳ್ತಾನೆ, ಗೌತಮ ಬುದ್ಧ ಹೇಳ್ತಾನೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಲ್ಲಾ ದೇವತೆಗಳು ಸಹ ಅದೇ ಹೇಳ್ತಾರೆ. ಧ್ಯಾನ ಈಸ್ ಎ ಅಲ್ಟಿಮೇಟ್. ನಾವು ಪೂಜೆ ಆಗ್ಲಿ ಮಂತ್ರವಾಗ್ಲಿ ಜಪಿಸ್ತಾ ಇದೀವಪ್ಪ ಅಂತಂದ್ರೆ, ಓಂಕಾರ ನಾದ ಏನೋ ಒಂದು ಮಾಡ್ತಾ ಇದೀವಪ್ಪ ಅಂತಂದ್ರೆ ಎಲ್ಲಿವರೆಗೆ ಸೇರ್ತಾರ ಅಂತಂದ್ರೆ, ಅವರು ಮೂಲಾಧಾರದಿಂದ ಎಷ್ಟು ಸಾಧನೆ ಮಾಡಿದ್ರು ವಿಶುದ್ಧ ಚಕ್ರವರೆಗೆ ಬರ್ತಾರಷ್ಟೇ. ಯಾರಾದ್ರೆ ಸೈಲೆಂಟ್ ಆಗಿ ಈ ಒಂದು ಪತ್ರಿಸರ್ ತಿಳಿಸಿರ್ತಕ್ಕಂತಹ ಆನಾಪಾನ ಸತಿ, ಈ ಶ್ವಾಸದ ಮೇಲೆ ಧ್ಯಾಸವನ್ನ ಯಾರಾದ್ರೆ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಈ ಸಾಧನೆಯನ್ನು ಮಾಡ್ತಾರೋ, ಗಂಟೆ ಗಂಟೆ ಕುತ್ಕೊಂತಾರೋ, ಅವರು ಆಗ್ನೇಯ ಚಕ್ರ ದಾಟಿ ವಿಶುದ್ಧ ಚಕ್ರ ದಾಟಿ ಆಗ್ನೇಯ ಚಕ್ರ ಸಹಸ್ರ ಚಕ್ರಕ್ಕೆ ಸೇರ್ಕೊಳ್ತಾರೆ. ಸಹಸ್ರಾತೀತ ಚಕ್ರ ಬ್ರಹ್ಮಸ್ಥಿತಿನಲ್ಲಿ ಸೇರ್ಕೊಂತಾರೆ ಅಂತ ಗುರುಗಳು ಹೇಳ್ತಾರೆ. ಆದ್ದರಿಂದ ಮಾಸ್ಟರ್ಸ್, ಈ ಧ್ಯಾನ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ವಸಿಷ್ಠ ಮುನಿ ಮಹರ್ಷಿ ವಿಶ್ವಾಮಿತ್ರ ಏನ್ ಮಾಡ್ದ ಅಂದ್ರೆ, ರಾಮನಿಗೆ ಒಂದು ಧನುರ್ವಿದ್ಯೆಯನ್ನು ಕಳ್ಸಿಕೊಟ್ಟ. ನೋಡ್ರಿ, ಬಲ ಅತಿ ಬಲ, ರಾಮ ಲಕ್ಷ್ಮಣಿಗೆ ಬಲ ಅತಿ ಬಲ ಎಂಬತಕ್ಕಂತಹ ಒಂದು ವಿದ್ಯೆಯನ್ನು ಕಲಿಸ್ಕೊಟ್ಟ. ಯುದ್ಧದಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಬರುವ ತರ, ಅತಿಯಾಗಿ ಬಲ ಬರ್ತವ ತರ ಒಂದು ವಿದ್ಯೆಯನ್ನು ಕಲಿಸ್ಕೊಟ್ಟ ಮತ್ತು ಶಕ್ತಿಯನ್ನು ಕೊಟ್ಟ. ಅದೇ ರೀತಿಯಾಗಿ ಧನುರ್ವಿದ್ಯೆಯನ್ನ ಕಲಿಸ್ಕೊಟ್ಟ ರಾಮನಿಗೆ ಲಕ್ಷ್ಮಣಿಗೆ ವಿಶ್ವಾಮಿತ್ರ. ಇದಕ್ಕಂದ್ರೆ ತಪಸ್ಸು ಮಾಡಿ 1000 ವರ್ಷಗಳಿಗೆ ತಪಸ್ಸು ಮಾಡಿರ್ತಕ್ಕಂತಹ ಒಂದು ಸಮಯದಲ್ಲಿ ಧನುರ್ವಿದ್ಯೆಯನ್ನು ಕಲ್ತಿರ್ತಕ್ಕಂಥವ್ರೆ ನಮ್ಮ ವಿಶ್ವಾಮಿತ್ರ. ಆ ಒಂದು ಶಕ್ತಿಯನ್ನ ಲೋಕ ಕಲ್ಯಾಣಾರ್ಥವಾಗಿ ರಾಮನಿಗೆ ಕಲಿಸ್ಕೊಟ್ಟ. ಅರಣ್ಯದಲ್ಲಿ ಕರ್ಕೊಂಡು ಹೋಗಿ ಒಂದು ರಾಕ್ಷಸ ಸಂಹಾರ ಮಾಡ್ಬೇಕಂತೇಳಿ, ಅದು ನಿನ್ನ ಕಡೆಯಿಂದನೇ ಆಗ್ಬೇಕು ರಾಮ ಅಂತೇಳಿ ರಾಮನಿಗೂ ಅವರು ಬಲ ಅತಿ ಬಲ ಕಲಿಸ್ಕೊಟ್ಟು ಮತ್ತೆ ಈ ಒಂದು ಧನುರ್ವಿದ್ಯೆಯನ್ನು ಕಲಿಸ್ಕೊಟ್ಟ ಆ ಒಂದು ರಾಮನಿಗೆ ಮತ್ತು ಲಕ್ಷ್ಮಣಿಗೆ. ಆ ಒಂದು ಸಹಾಯದಿಂದ ರಾಮನು ಮತ್ತು ಲಕ್ಷ್ಮಣ ಒಂದು ರಾಮನ ಯುದ್ಧದಲ್ಲಿ ಆಗ್ಲಿ, ಎಷ್ಟೋ ಒಂದು ರಾಕ್ಷಸರನ್ನಾಗ್ಲಿ ಅಧರ್ಮದಲ್ಲಿ ಇರ್ತಕ್ಕಂಥವ್ರನ್ನ ಸಂಹಾರ ಮಾಡಿದ್ರು. ಎಷ್ಟೋ ಲೋಕ ಕಲ್ಯಾಣಾರ್ಥವಾಗಿ ಕೃಷಿ ಮಾಡಿದ್ರಂತ ನಾವು ರಾಮಾಯಣದಲ್ಲಿ ಓದ್ತೀವಿ. ಅದಕ್ಕೆ ಮೂಲ ಕಾರಣ ಯಾರಯ್ಯ ಅಂತಂದ್ರೆ ವಿಶ್ವಾಮಿತ್ರ. ಮೊದಲು ನೋಡ್ರಿ, ರಾಜನಾಗಿದ್ದ ಅಂತವರು ಬ್ರಹ್ಮಜ್ಞಾನಿಗಳಾದ್ರು. ಒಬ್ಬ ಮನುಷ್ಯ ಅನ್ಕೊಂಡ್ರೆ ಏನಾದ್ರೂ ಮಾಡ್ಬೋದು ಒಂದೇ ಜನ್ಮದಲ್ಲಿ. ನರನು ನಾರಾಯಣ ಆಗ್ಬೇಕಂದ್ರು, ಪಶು ಆಗಿರ್ತಕ್ಕಂಥ ಪಶುಪತಿ ಆಗ್ಬೇಕಂದ್ರು, ಮಾನವನು ಮಾಧವನ ಆಗ್ಬೇಕಂದ್ರು, ಸಾಮಾನ್ಯನು ಅಸಾಮಾನ್ಯನ ಆಗ್ಬೇಕಂದ್ರು ಈ ಸಾಧನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಭೂಮಂಡಲದಲ್ಲಿ ಹೈಯೆಸ್ಟ್ ಪರ್ಸನ್ ಯಾರಯ್ಯ ಅಂತಂದ್ರೆ ಆತ್ಮಜ್ಞಾನಿ, ಒಬ್ಬ ಯೋಗಿ, ಒಬ್ಬ ಧ್ಯಾನಿ. ಇಲ್ಲಿ ಸ್ವಲ್ಪ ತಿಳ್ಕೊಂಬನ. ಧ್ಯಾನಿ, ಯೋಗಿ, ಋಷಿ, ಮಹರ್ಷಿ, ಬ್ರಹ್ಮರ್ಷಿ, ಇವು ಬಗ್ಗೆ ಸ್ವಲ್ಪ ತಿಳ್ಕೊಂಬನ ಮಾಸ್ಟರ್ಸ್. ಇಲ್ಲಿ ಧ್ಯಾನಿ, ಯೋಗಿ, ಋಷಿ, ಮಹರ್ಷಿ ಅಥವಾ ರಾಜರ್ಷಿ, ಆಮೇಲೆ ಬ್ರಹ್ಮರ್ಷಿ. ಪತ್ರಿ ಸರ್ ಹೇಳ್ತಾರೆ, ಧ್ಯಾನಿ ಅಂದ್ರೆ ಯಾರಯ್ಯ ಅಂತಂದ್ರೆ ಕಣ್ಣು ಮುಚ್ಕೊಂಡು ಕುತ್ಕೊಂಡೋದು ಕಲ್ತ್ಕೊಂಡಿರ್ತಕ್ಕಂಥವ್ನು. ಕೈ ಕ್ರಾಸ್ ಮಾಡ್ಕೊಂಡು ಕಾಲ್ ಕ್ರಾಸ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೊಂಡಿರ್ತಕ್ಕಂಥವನೇ ಧ್ಯಾನಿ. ಇಲ್ಲಿ ಯೋಗಿ ಅಂದ್ರೆ ಉಸಿರಾಟದ ಮೇಲೆ ಗಮನ ಕೊಡೋನು. ಯೋಗ ಅಥವಾ ಯೋಗಿ ಅಂದ್ರೆ ಇಲ್ಲಿ ಶ್ವಾಸದ ಮೇಲೆ ಧ್ಯಾಸ ಮಾಡ್ತಕ್ಕಂಥವ್ನು, ಅದನ್ನೇ ಯೋಗಿ ಅಂತೀವಿ. ಮೂರನೇದು ಋಷಿ. ನೋಡ್ರಿ, ಕಣ್ಣು ಮುಚ್ಕೊಂಡು ಕುತ್ಕೊಂಡು ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ಏನಾಗ್ತಾರಯ್ಯ ಅಂತಂದ್ರೆ ಅವರು ಋಷಿ ಆಗ್ತಾರೆ. ಋಷಿ ಅಂದ್ರೆ ಇಲ್ಲಿ ದಿವ್ಯ ಚಕ್ಷು ಸ್ವಲ್ಪ ಅಲ್ಲಿ ಒಂಥರ ಆ ಒಂದು ದಿವ್ಯ ಚಕ್ಷುವ ಇನ್ನ ಸ್ವಲ್ಪ ಆ ಒಂದು ಪ್ರಮೋಷನ್ ಆಗ್ತಿರ್ತಾನೆ, ಆ ಸ್ಟೇಜ್ಗೆ ಬರ್ತಾ ಇರ್ತಾನೆ. ಅಂದ್ರೆ ಅದು ಆಕ್ಟಿವೇಶನ್ ಆಗ್ತಾ ಇರ್ತದೆ. ಋಷಿ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಶ್ವಾಸದ ಮೇಲೆ ಧ್ಯಾಸ ಮಾಡಿದ್ರೆ ಥರ್ಡ್ ಐ ಓಪನ್ ಆಗ್ತಕ್ಕಂತಹ ರೀತಿಯಲ್ಲಿ ಆಗ್ತಾ ಇರ್ತದೆ ಈ ಒಂದು ಋಷಿ ಸ್ಥಾನದಲ್ಲಿ ಸ್ಥಿತಿಯಲ್ಲಿ. ಆಮೇಲೆ ರಾಜರ್ಷಿ ಅಥವಾ ಬ್ರಹ್ಮರ್ಷಿ, ರಾಜರ್ಷಿ ಅಥವಾ ಮಹರ್ಷಿ
ಅಂತಂದ್ರೆ ಏನಯ್ಯ ಅಂತಂದ್ರೆ ಅವರು ಗತ ಜನ್ಮಗಳು ನೋಡ್ಕೊಂತಾರೆ, ಭೂತ ವರ್ತಮಾನ ಭವಿಷ್ಯದ ಬಗ್ಗೆ ತಿಳ್ಕೊಂಡಿರ್ತಾರೆ. ಅಂತವರೇ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ, ಅತೀಂದ್ರಿಯ ಯೋಗಿ ಅವರು ಕೂಡ. ಅವರು ಸಹ ದಿವ್ಯ ಚಕ್ಷುವನ್ನು ಆಕ್ಟಿವೇಶನ್ ಮಾಡ್ಕೊಂಡಿರ್ತಕ್ಕಂಥವ್ರು. ಎಷ್ಟೋ ವರ್ಷಗಳ ಭವಿಷ್ಯತ್ತಿನಲ್ಲಿ ನಡೆಯೋದು ಇವಾಗಲೇ ಕಾಲಜ್ಞಾನ ಬರೆದಿದ್ದಾರೆ. ಮತ್ತೆ ನಮ್ಮ ಬೆಂಗಳೂರಿನಲ್ಲಿ ಸ್ವಲ್ಪ ಕೈವಾರ ತಾತಯ್ಯ ಅಂತ ಇದ್ದಾರೆ, ಅವರು ಸಹ ಕಾಲಜ್ಞಾನವನ್ನು ಬರೆದಿರ್ತಕ್ಕಂಥವ್ರು. ಅವರು ಕೂಡ ಅತೀಂದ್ರಿಯ ಯೋಗಿನೇ, ಕೈವಾರ ತಾತಯ್ಯ. ಒಬ್ಬರ ಇಬ್ಬರ ನಮ್ಮ ಭಾರತ ದೇಶದಲ್ಲಿ ಹಲವಾರು. ಭಾರತ ದೇಶ ಅಂತಕ್ಕಂಥದ್ದೇ ಒಂದು ಯೋಗಿಗಳ ಭೂಮಿ, ಋಷಿಗಳ ಭೂಮಿ, ತಪೋ ಭೂಮಿ. ಈ ಭಾರತ ದೇಶವೇ ಪ್ರಪಂಚಕ್ಕೆ ಗುರು, ಆದಿ ಗುರು ಅಂದ್ರೆ ನಮ್ಮ ಭಾರತ ದೇಶನೇ. ಸ್ಪಿರಿಚುವಾಲಿಟಿನಲ್ಲಿ, ಆಧ್ಯಾತ್ಮಿಕದಲ್ಲಿ ಗುರು ಸ್ಥಾನವನ್ನ ಪಡ್ಕೊಂಡಿದೆ ನಮ್ಮ ಭಾರತ ದೇಶ. ಮತ್ತೆ ಇಸ್ಕಾನ್ ಗುರು ಆಗಿರ್ತಕ್ಕಂಥವ್ರು, ಅವರು ಸಹ ಶೀಲ ಪ್ರಭುಪಾದರು ಫಾರಿನ್ ಅಲ್ಲಿ ಹೋಗಿ 71 ವರ್ಷವರೆಗೆ ಆದ್ಮೇಲೆ ಗುರು ಒಂದು ಆಜ್ಞೆವರೆಗೆ ಅಲ್ಲಿ ಹೋಗಿ ಎಲ್ಲರನ್ನ ಹರಿಕೃಷ್ಣನನ್ನಾಗಿ ಮಾಡಿಸಿದರು. ಮಾಂಸಾಹಾರಿಗಳನ್ನ ಶಾಕಾಹಾರಿಗಳನ್ನಾಗಿ ಮಾಡಿಸಿದರು. ಶಾಕಾಹಾರಿಗಳನ್ನ ಮಾಡಿ ಭಕ್ತರನ್ನಾಗಿ ಈ ಒಂದು ಮಾರ್ಗಕ್ಕೆ ಕರ್ಕೊಂಡ್ ಬಂದರು. ಎಲ್ಲರೂ ಬ್ರಾಹ್ಮಣರು ಸಹ ಅಷ್ಟು ನೀಟಾಗಿ ಮಾಡಂಗಿಲ್ಲ. ಅವರು ಇಂಗ್ಲಿಷ್ ಫಾರಿನರ್ಸ್, ಅವರು ನಮ್ಮ ಸಂಸ್ಕೃತ ಕಳ್ಕೊಂಡು ನಮ್ಮ ಮಾರ್ಗಕ್ಕೆ ಕನ್ವರ್ಟ್ ಆಗಿ ಒಂದು ಭಕ್ತಿ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಸಂಸ್ಕೃತ ಹೇಳ್ತಾರೆ, ಶಾಕಾಹಾರಿಗಳಾಗಿದ್ದಾರೆ, ಇಷ್ಟು ಒಂದು ಸ್ಮರಣೆ ಮಾಡ್ತಾ ಇದ್ದಾರೆ. ಅಷ್ಟು ಪವರು ನಮ್ಮ ಶೀಲ ಪ್ರಭುಪಾದರು 108 ಇಸ್ಕಾನ್ ಟೆಂಪಲ್ ಗಳನ್ನ ನಿರ್ಮಾಣ ಮಾಡಿದ್ರು. ಅವರು ಒಂದು ಮುಖ್ಯ ಸಂಕಲ್ಪ ಏನಪ್ಪಾ ಅಂದ್ರೆ ಮಾಂಸಾಹಾರಿಗಳನ್ನ ಶಾಕಾಹಾರಿಗಳನ್ನ ಮಾಡಿದ್ರು, ಭಕ್ತರನ್ನಾಗಿ ಮಾಡಿದ್ರು. ಇಷ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಅಷ್ಟು ಪವರ್ ಫ್ರಮ್ ದಿ ನಮ್ಮ ಭಾರತ ದೇಶ. ಇಲ್ಲಿ ಧನವಂತನ ಶ್ರೇಷ್ಠನಲ್ಲ, ಕೋಟಾಧೀಶ್ವರನ ಶ್ರೇಷ್ಠನಲ್ಲ, ಪ್ರಾಪಂಚಿಕ ವಿದ್ಯೆಯಲ್ಲಿರ್ತಕ್ಕಂಥ ಶ್ರೇಷ್ಠನಲ್ಲ. ಇರಬೇಕದು, ಬಟ್ ಅದೇ ಶ್ರೇಷ್ಠವಲ್ಲ. ಯಾವ್ದಯ್ಯ ಶ್ರೇಷ್ಠ ಅಂತಂದ್ರೆ ಆತ್ಮಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದೇ ಶ್ರೇಷ್ಠ, ಧ್ಯಾನವನ್ನ ಮಾಡ್ತಕ್ಕಂಥದ್ದೇ ಶ್ರೇಷ್ಠ. ಈ ಭೂಮಂಡಲದಲ್ಲಿ ಹೈಯೆಸ್ಟ್ ವರ್ಕ್ ಯಾರಯ್ಯ ಅಂತಂದ್ರೆ ಒಬ್ಬ ಯೋಗಿನೇ, ಒಬ್ಬ ಜ್ಞಾನಿನೇ, ಆತ್ಮಶಕ್ತಿ ಇರ್ತಕ್ಕಂಥವನೇ, ಅವನೇ ಹೈಯೆಸ್ಟ್. ಒಬ್ಬ ಯೋಗಿ ಅನ್ಕೊಂಡ್ರೆ ಇಡೀ ವಿಶ್ವವನ್ನೇ ಚೇಂಜ್ ಮಾಡ್ಬೋದು. ಅದೇ ಮಾಡ್ತಾ ಇದ್ದಾರೆ ನಮ್ಮ ನರೇಂದ್ರ ಮೋದಿ. ಎಷ್ಟು ಸಲ ಕಂಟಿನ್ಯೂ ಆಗಿ ಕೇಳ್ತಾ ಇದ್ದೇನೆ, ಒಬ್ಬ ಯೋಗಿ ಆಗಿರೋದ್ರಿಂದ ಎಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ತಿದ್ದಾನೆ. ಅದಕ್ಕಾಗಿ ಇಲ್ಲಿ ನಾವು ತಿಳ್ಕೊಂಡ್ವಿ, ಧ್ಯಾನಿ ಅಂದ್ರೆ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಕಲ್ತ್ಕೊಂಡಿರ್ತಕ್ಕಂಥವ್ನು, ಯೋಗಿ ಅಂದ್ರೆ ಉಸಿರಾಟದ ಮೇಲೆ ಗಮನ ಕೊಡ್ತಕ್ಕಂಥವ್ನು, ಋಷಿ ಅಂದ್ರೆ ತರಡೆ ಆಕ್ಟಿವೇಶನ್ ಮಾಡ್ಕೊಂತಕ್ಕಂಥವ್ನು, ಮಹರ್ಷಿ ಅಂದ್ರೆ ಅವ್ರು ಸಂಪೂರ್ಣ ತರಡೆ ಆಕ್ಟಿವೇಶನ್ ಆಗಿ ಭೂತ ವರ್ತಮಾನ ಭವಿಷ್ಯತ್ತು ಕಾಲ ತಿಳ್ಕೊಂಡಿರ್ತಕ್ಕಂಥವ್ನು, ಮತ್ತು ಪರಲೋಕದ ಜ್ಞಾನವನ್ನ ತಿಳ್ಕೊಂಡಿರ್ತಕ್ಕಂಥವ್ನು ಯಾರು, ತರಡೆ ಆಕ್ಟಿವೇಶನ್ ಆಗಿರ್ತಕ್ಕಂಥವ್ರು ರಾಜರ್ಷಿ ಅಥವಾ ಮಹರ್ಷಿ. ಅವನು ಏನ್ ತಿಳ್ಕೊಂಡಿರ್ತಾನಂದ್ರೆ ಅಗ್ನಿ ಚಕ್ರವನ್ನ ಆಕ್ಟಿವೇಶನ್ ಆಗಿರ್ತಕ್ಕಂಥವ್ರು, ತರಡೆ ಆಕ್ಟಿವೇಶನ್ ಆಗಿರ್ತಕ್ಕಂಥವ್ರು ಅತೀಂದ್ರಿಯ ಶಕ್ತಿಗಳು ಇರ್ತವೆ. ನಾನೇ ಎಲ್ಲ ನಾನೇ ಎಂಬತಕ್ಕಂಥ ಸತ್ಯವನ್ನು ತಿಳ್ಕೊಂತಾನೆ, ಎಲ್ಲದಲ್ಲಿ ಪರಮಾತ್ಮ ತತ್ವವನ್ನು ಕಾಣ್ತಿರ್ತಾನೆ. ಹಂಗೆ ತೀವ್ರವಾಗಿ ಸಾಧನೆ ಮಾಡಿ ಎಲ್ಲಾ ಒಂದು ನೋಡ್ರಿ, ಅಗ್ನಿ ಚಕ್ರ ಆಗಿರ್ತಕ್ಕಂಥವ್ರು, ಆಕ್ಟಿವೇಶನ್ ಆಗಿರ್ತಕ್ಕಂಥವ್ರು ಈ ಒಂದು 4 ಚಕ್ರಗಳಿಗೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ವಿಶುದ್ಧ ಚಕ್ರಗೆ ಗುರು ಆಗಿರ್ತಾನೆ. ಗುರುಮಂಡಲ ಸ್ವರೂಪ ಆಜ್ಞದಲ್ಲಿ ಇರ್ತಕ್ಕಂಥವ್ರು ಸುದರ್ಶನ ಚಕ್ರ ಅಂತಾರೆ. ಅವರು ಇವ್ರಿಗೆ ಗುರುವಾಗಿ ಪ್ರೇರಣೆ ಕೊಟ್ಟು ವಿಶುದ್ಧದಲ್ಲಿ ಇರ್ತಕ್ಕಂಥವ್ರನ್ನ ಆಜ್ಞೆ ಚಕ್ರಗೆ ಕರ್ಕೊಂಡ್ ಬರ್ತಾನೆ. ಅಂದ್ರೆ ವಿಮುಕ್ತಾತ್ಮ, ವೃದ್ಧಾತ್ಮನ ವಿಮುಕ್ತಾತ್ಮ ಸ್ಥಿತಿಗೆ ಕರ್ಕೊಂಡ್ ಬರ್ತಾನೆ. ಕೃಷಿ ಮಾಡ್ತಾ ಇರ್ತಾನೆ, ಬ್ರಹ್ಮಜ್ಞಾನಿ ಆಗ್ಬೇಕಂತ ಹೇಳಿ ಎಲ್ಲರಿಗೆ ತಿಳಿಸ್ತಾ ಇರ್ತಾನೆ. ಆ ರೀತಿ ಮಾಡ್ತಾ 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 ಅವನು ಬ್ರಹ್ಮರ್ಷಿ ಆಗ್ತಾನೆ, ಅಂದ್ರೆ ಪರಮಾತ್ಮನಾಗ್ತಾನೆ. ಎಲ್ಲರನ್ನ ಜ್ಞಾನಿಗಳನ್ನ, ಯೋಗಿಗಳನ್ನ, ಋಷಿಗಳನ್ನ, ಬ್ರಹ್ಮರ್ಷಿಗಳನ್ನಾಗಿ ಮಾಡ್ತಾನೆ. ಅವಾಗ ಅವರು ಪರಮಾತ್ಮರಾಗ್ತಾರೆ. ಅದೇ ಮಾಡ್ತಿದ್ದಾರೆ ನಮ್ಮ ರಂಗನಾಥ್ ಸರ್ ಆಗ್ಲಿ, ಎಲ್ಲ ಪಿರಮಿಡ್ ಮಾಸ್ಟರ್ಗಳಾಗ್ಲಿ, ಎಲ್ಲ ಪ್ರಚಾರ ಮಾಡ್ತಿದ್ದಾರೆ, ಧ್ಯಾನವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಆ ರೀತಿ ವರ್ಲ್ಡ್ ವೈಡ್ ನಾವು ಮಾಡ್ಬೇಕು. ನೋಡ್ರಿ ಎಷ್ಟು ಲ್ಯಾಂಗ್ವೇಜ್ ನಲ್ಲಿ ಮಾಡ್ತಿದ್ದಾರೆ ನಮ್ಮ ರಂಗನಾಥ್ ಸರ್. ಒಂದು ತಮಿಳ್ನಲ್ಲಾಗ್ಲಿ, ಹಿಂದಿನಲ್ಲಾಗ್ಲಿ, ತೆಲುಗುನಲ್ಲಾಗ್ಲಿ, ಕನ್ನಡದಲ್ಲಾಗ್ಲಿ, ಇನ್ನು ಮತ್ತೆ ಇಂಗ್ಲಿಷ್ ನಲ್ಲಿ ಸಹ ಮಾಡಕ್ ರೆಡಿ ಇದ್ದಾರೆ ನಮ್ಮ ರಂಗನಾಥ್ ಸರ್, ಗ್ರೇಟ್ ಮಾಸ್ಟರ್. ಅದಕ್ಕಾಗಿ ನಾವು ಇಷ್ಟೆಲ್ಲ ಅವ್ರಿಗೆ ನಾವು ಸಹಕಾರ ಕೊಡೋಣ.
ಎಷ್ಟೊಂದು ತ್ರಿಕರಣ ಶುದ್ಧಿಯಿಂದ ಕಾಯ ವಾಚ ಮನಸ್ಸದಿಂದ ಮಾಡ್ತಿದ್ದಾರೆ. ಅವ್ರ ಒಂದು ಸ್ಫೂರ್ತಿಗೆ ನಾವು ಯಾವಾಗ್ಲೂ ಶರಣಾಗತಿ ಆಗ್ಲೇಬೇಕು. ಅವ್ರ ತರ ನಾವು ಸಹ ಆಗೋಣ ಅಂತ ಹೇಳ್ಕೊಳುತ್ತಾ, ಮತ್ತೆ ಈ ರೀತಿ ನಾವೆಲ್ಲರೂ ನಮ್ಮ ಟೋಟಲ್ ಟಾರ್ಗೆಟ್ ಏನಯ್ಯ ಅಂತಂದ್ರೆ ಬ್ರಹ್ಮರ್ಷಿ ಆಗೋದು. ಅದ್ರ ಕಡೆನೆ ದೃಷ್ಟಿ ಇರಬೇಕು. ನಾವು ಯಾವುದೇ ರೀತಿಯಿಂದ ಇಂದ್ರಿಯಗಳಿಗೆ ವಶವಾಗಬಾರ್ದು. ನೋಡ್ರಿ, ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ರಾಜ ಇರ್ತಾನೆ. ಆ ರಾಜನ ಹೆಸರು ಏನ ಇದೆ. ಏನಂದ್ರೆ ಮ್ಯಾರೇಜ್ ಆಗಿರುತ್ತೆ, ರಾಜ ಪರಿಪಾಲನೆ ಮಾಡ್ತಿರ್ತಾನೆ. ಅಯಾತಿ ಮಹಾರಾಜ್, ಎಸ್, ಅಯಾತಿ ಮಹಾರಾಜು ಏನ್ ಮಾಡ್ತಾನಂದ್ರೆ ರಾಜ್ಯ ಪರಿಪಾಲನೆಯನ್ನು ಮಾಡ್ತಿರ್ತಾನೆ. ಅವನಿಗೆ ಮದುವೆ ಆಗಿರುತ್ತೆ. ಎಲ್ಲರ ಹತ್ರ ತಿರುಗಾಡ್ತಾ ಸ್ತ್ರೀಯರ ಹತ್ರ ಒಂದು ಯೌವನವನ್ನು ಕಳ್ಕೊಂಡ್ಬಿಡ್ತಾನೆ. ಅಯ್ಯೋ, ನನ್ಗೆ ಇಷ್ಟು ಬೇಗ ನನ್ನ ಯೌವನ ಮುಗಿತಲ್ಲ, ಮತ್ತೆ ನನಗೆ ಯೌವನ ಬೇಕು ಅಂತೇಳಿ ರಾಕ್ಷಸರ ಗುರು ಆಗಿರ್ತಕ್ಕಂತಹ ಶುಕ್ರಾಚಾರ್ಯ ಹತ್ರ ಹೋಗ್ತಾನೆ. ಸ್ವಾಮಿ, ನೀವು ಬ್ರಹ್ಮಜ್ಞಾನಿಗಳು, ಶಕ್ತಿವಂತರು, ಮತ್ತೆ ನನಗೇ ಒಂದು ಯೌವನ ಬರತರ ಇನ್ನೊಂದು ಯೌವನ ಬರತರ ಮಾಡ್ರಿ ಸ್ವಾಮಿ. ಅಂದ್ರೆ ಇದು ಸೃಷ್ಟಿ ವಿರುದ್ಧ ಆಗೋದಿಲ್ಲ. ಆದ್ರೆ ನಿನಗೊಂದು ಉಪಾಯ ಹೇಳ್ತೀನಿ. ನಿನ್ನ ಒಂದು ವೃದ್ಧಾಪ್ಯವನ್ನ ಯಾರನ್ನಾಗ್ಲಿ ತಗೊಂಡ್ರೆ ಅವ್ರ ಯೌವನ ನಿನಗೆ ಕೊಟ್ರೆ ಮತ್ತೆ ನಾನು ನಿನ್ಗೆ ಯೌವನ ಬರತರ ಮಾಡ್ತೀನಿ. ಹೌದಾ, ಹಂಗಿದ್ರೆ ಸರ ಅಂತೇಳಿ ನನ್ನ ಪ್ರಜೆಗಳು ಇದ್ದಾರೆ, ನಾನು ಹೇಳ್ತೀನಿ ಅಂತಾನೆ. ಪ್ರಜೆಗಳ ಹತ್ರ ಹೋಗ್ತಾರೆ, ಸೈನಿಕರ ಹತ್ರ ಹೋಗ್ತಾರೆ. ಪ್ರಜೆಗಳೇ, ನಿನಗೆ ಐಶ್ವರ್ಯ ಎಲ್ಲ ಕೊಡ್ತೀನಿ, ನಿಮ್ಮ ಯೌವನ ನಾನು ಕೊಟ್ಟು ನನ್ನ ವೃದ್ಧಾಪ್ಯ ನೀನ್ ತಗೊಂತೀರಾ? ಸ್ವಾಮಿ, ನನಗೆ ನೀವು ದುಡ್ಡು ಕೊಳ್ಳಿದ್ರು ಪರವಾಗಿಲ್ಲ, ನಾನು ಯೌವನವಾಗಿರ್ಬೇಕು. ನಾನು ದುಡ್ಕೊಂಡು ನಾನು ಜೀವನ ಮಾಡ್ಕೊಂತೀನಿ. ನನಗೆ ಮಕ್ಕಳೆಲ್ಲ ಇದ್ದಾರೆ, ನಾನು ವೃದ್ಧಾಪ್ಯ ಮಾಡ್ಕೊಂಡು ಈ ವಯಸ್ಸಿಗೆ ಏನ್ ಮಾಡ್ಬೇಕಂತ ಪ್ರತಿಯೊಬ್ಬರು ಹಂಗೆ ಹೇಳಿ. ಮಗ ಅಯಾತಿ ಮಹಾರಾಜ ಮಗನಾಗಿರ್ತಕ್ಕಂಥವ್ರಿಗೆ ಒಬ್ಬ ಮಗ ಇರ್ತಾನೆ. ಆ ಮಗ ಅಪ್ಪ ಅಂದ್ರೆ ಬಹಳ ಪ್ರೀತಿ. ಸರೇ ಸ್ವಾಮಿ, ಅಪ್ಪನ ಹತ್ರ ಅಪ್ಪ ಅಯಾತಿ ಮಹಾರಾಜು ಮಗನ ಹತ್ರ ಹೇಳ್ತಾನೆ, ಮಗನೇ, ನಾನಂದ್ರೆ ನಿನಗೆ ಇಷ್ಟ ಇಲ್ಲ, ನನ್ನ ವೃದ್ಧಾಪ್ಯ ತಗೊಂಡು ನೀನ್ ಯೌವನವನ್ನು ಕೊಡ್ತೀಯಾ ಅಂತಂದ್ರೆ, ಆಯ್ತಪ್ಪ, ನೀನ್ ಹೆಂಗ್ ಹೇಳಿದ್ರಂಗ ಅಂತ ಹೇಳಿ ಅಪ್ಪನ ಪ್ರೀತಿಗೆ ಹೂ ಕೊಡ್ತಾನೆ. ಅವಾಗ ತನ್ನ ತಪೋಶಕ್ತಿಯಿಂದ, ಶುಕ್ರಾಚಾರ್ಯ ತಪೋಶಕ್ತಿಯಿಂದ ಅವರ ಮಗನ ಯೌವನ ಆ ಅಯಾತಿ ಮಹಾರಾಜ್ ಬರ್ತತೆ. ಆ ಅಯಾತಿ ಮಹಾರಾಜ ಒಂದು ವೃದ್ಧಾಪ್ಯ ಆ ಒಂದು ಮಗನಿಗೆ ಬರ್ತದೆ, ಟ್ರಾನ್ಸ್ಫರ್ಮ್ ಆಗುತ್ತೆ. ಅವಾಗ ಮತ್ತೆ ಆ ರಾಜ ಅಯಾತಿ ಮಹಾರಾಜು ಮತ್ತೆ ಒಂದು ಯೌವನವನ್ನು ಬಂದಿರುತ್ತೆ. ಅವಾಗ ಎಲ್ಲರ ಹತ್ರ ಮತ್ತೆ ಸ್ತ್ರೀ ಒಂದು ಕಾಮವನ್ನ ಒಂದು ಎಂಜಾಯ್ ಮಾಡ್ತಾನೆ, ಎಲ್ಲರ ಹೆಣ್ಮಕ್ಳ ಹತ್ರ, ಸ್ತ್ರೀ ಹತ್ರ. ಆ ರೀತಿ ಮಾಡ್ತಾ ಮತ್ತೆ ಯೌವನದಿಂದ ವೃದ್ಧಾಪ್ಯ ಮತ್ತೆ ಬರ್ತಾನೆ. 2 ಯೌವನ ಅನುಭವಿಸ್ತಾನೆ ಯಾರು? ಅಯಾತಿ ಮಹಾರಾಜ್. ಅವಾಗ ಸಂದೇಶ ಕೊಡ್ತಾನೆ ಲೋಕಕ್ಕೆ, ಪ್ರಜೆಗಳೇ, ಸೈನಿಕರೇ, ನಾನು ಈ ಒಂದು ಕಾಮಕ್ಕೆ ನಾನು ವಶವಾಗಿ 2 ಯೌವನಗಳನ್ನ ನಾನು ಅನುಭವಿಸಿದೆ. 2 ಯೌವನಗಳನ್ನ ಈ ಒಂದು ಮಾಯಕ್ಕೆ ವಶವಾಗಿ ನಾನು ಅನುಭವಿಸಿದೆ ಈ ಒಂದು ಕಾಮವನ್ನ. ಆದ್ರೆ ಏನು ನನಗೆ ಇದರಲ್ಲಿ ತೃಪ್ತಿ ಸಿಗ್ಲಿಲ್ಲ. ನನ್ನ ಯೌವನ ಖರ್ಚು ಮಾಡ್ಕೊಂಡೆ, ಎಲ್ಲ ಖರ್ಚು ಮಾಡ್ಕೊಂಡೆ, ಬಹಳ ನಾನು ವೃಧಾ ಮಾಡ್ಕೊಂಡೆ ಈ ಸಮಯವನ್ನ, ಈ ಒಂದು ಆಯುಷ್ಯನ, ಈ ಒಂದು ಜನ್ಮವನ್ನ. ಈ ಒಂದು ಭೋಗಗಳನ್ನ ಅನುಭವಿಸಿದ ಬದಲು, ಈ ಒಂದು ಕಾಮವನ್ನ ಅನುಭವಿಸೋ ಬದಲು, ಈ ಒಂದು ನನ್ನ ಒಂದು ದೃಷ್ಟಿ ಪರಮಾತ್ಮ ಕಡೆ ಇದ್ದಿದ್ರೆ ನಾನು ಮೋಕ್ಷವನ್ನು ಪಡ್ಕೊಂತಿದ್ದೆ, ಪರಮಾತ್ಮನ ಧ್ಯಾನವನ್ನು ಮಾಡಿದ್ರೆ ನಾನು ಮೋಕ್ಷವನ್ನು ಪಡ್ಕೊಂತಿದ್ದೆ ಅಂತ ಲೋಕಕ್ಕೆ ಸಂದೇಶವನ್ನು ಕೊಡ್ತಾನೆ ಅಯಾತಿ ಮಹಾರಾಜ್. ಈ ಭೋಗ, ಈ ಕಾಮ ಇವೆಲ್ಲವೂ ಅಶಾಶ್ವತವಾಗಿರ್ತಕ್ಕಂಥದ್ದು, ಕ್ಷಣಿಕ ಸುಖ ಕೊಡ್ತಕ್ಕಂಥದ್ದು. ಯಾವ್ದಾದ್ರೆ ಈ ಪರಮಾತ್ಮನ ಧ್ಯಾನ ಏನಿದೆ, ಅಪರಿಮಿತವಾಗಿರ್ತಕ್ಕಂಥ ಆನಂದ, ಅನ್ಲಿಮಿಟೆಡ್ ಬ್ರಹ್ಮಾನಂದ. ಇದು ಎಷ್ಟು ದಿನ ಇದ್ರು, ಎಷ್ಟು ಧ್ಯಾನ ಮಾಡಿದ್ರು, ಇನ್ನ ಮಾಡ್ಬೇಕು, ಇನ್ನ ಒಂದು ಶಕ್ತಿ ತಗೋಬೇಕು, ಆ ಒಂದು ಆನಂದವನ್ನು ಅನುಭವಿಸ್ಬೇಕಂತೇಳಿ ಹೇಳ್ದ ಅಯಾತಿ ಮಹಾರಾಜ್. ಅವಾಗ ಮತ್ತೆ ಸಾಧನೆ ಮಾಡಿ ಜ್ಞಾನವನ್ನು ಪಡ್ಕೊಂಡು ಮೋಕ್ಷವನ್ನು ಪಡ್ಕೊಂಡ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಒಂದು ಪುರಾಣಗಳಲ್ಲಿ. ಆದ್ದರಿಂದ ಮಾಸ್ಟರ್ಸ್, ಪ್ರಾಪಂಚಿಕ ಸುಖಗಳು, ಭೋಗಗಳು ಶಾಶ್ವತವಾಗಿರ್ತಕ್ಕಂಥದ್ದು ಯಾವ್ದಯ್ಯ ಅಂತಂದ್ರೆ ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಅದಕ್ಕೆ ಏಕೈಕ ಮಾರ್ಗ ಈ ವಜ್ರಾಯುಧ ಆಗಿರ್ತಕ್ಕಂಥದ್ದು ಧ್ಯಾನ. ನಾವೆಲ್ಲರೂ ಧ್ಯಾನವನ್ನು ಮಾಡಿ ಆತ್ಮಜ್ಞಾನವನ್ನ ಪಡ್ಕೊಂಡು ಬ್ರಹ್ಮಜ್ಞಾನಿಗಳಾಗೋಣ, ಲೋಕಕ್ಕೆ ಒಂದು ಮಾರ್ಗದರ್ಶಿಯಾಗೋಣ ಅಂತ ಹೇಳ್ಕೊಳುತ್ತಾ, ಇಷ್ಟೊತ್ತು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವ್ರಿಗೂ ಮತ್ತು ಜುಮ್ಮಾಗ್ ಪಾಲ್ಗೊಂಡಿರ್ತಕ್ಕಂಥ ಆತ್ಮ ಬಂದು, ಯೂಟ್ಯೂಬ್ ನಲ್ಲಿ ಇರ್ತಕ್ಕಂಥ ಆತ್ಮ ಬಂದು ನಮಸ್ಕರಿಸ್ಕೊಳುತ್ತಾ, ಈ ಒಂದು
ಪ್ರಸಂಗದಲ್ಲಿ ಏನನ್ನ ಲೋಪದೋಷ ಇದ್ರೆ ಅದನ್ನ ಬುದ್ಧಿ ದೋಷ ಅಂತ ಪರಿಗಣಿಸ್ರಿ. ಏನನ್ನ ಒಳ್ಳೆ ವಿಚಾರ ಇದ್ರೆ ಅದು ಸದ್ಗುರುವಿನ ವಾಣಿ ಅಂತೇಳಿ ಸ್ವೀಕರಿಸ ಅಂತ ತಿಳ್ಕೊಳ್ತಾ 2 ವಾಕ್ಪುಷ್ಪಗಳು ಗುರುಗಳ ಪಾದಕ್ಕೆ ಅರ್ಪಿಸುತ್ತಾ ಮಂಗಳವನ್ನು ಮಾಡುತ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು. ಅದ್ಭುತವಾದ ಈ ಸತ್ಸಂಗ ನಡೆಸಿಕೊಟ್ಟಿದ್ರಿ. ವಿಶ್ವಾಮಿತ್ರ ಋಷಿ ಬಗ್ಗೆ ಜೊತೆಗೆ ಇನ್ನೂ ಹಲವಾರು ವಿಷಯಗಳು ಜ್ಞಾನದ ಬಗ್ಗೆ, ಪ್ರತಿಯೊಂದು ಧ್ಯಾನದ ಬಗ್ಗೆ ಹಲವಾದ ವಿಷಯಗಳು ಹೇಳಿದ್ರಿ. ಇದೆಲ್ಲ ನಮ್ಗೆ ತುಂಬಾ ಸಹಾಯ ಆಗತ್ತೆ ಹೇಳ್ಬೇಕಂದ್ರೆ. ಇಂಥ ಅದ್ಭುತವಾದ ವಿಷಯಗಳು ಇವತ್ತು ನಿಮ್ಮಿಂದ ತಿಳ್ಕೊಂಡಿವಿ ಸರ್. ಸೊ ನೀವು ಇದೊಂದೇ ಅಲ್ಲ, ನಮ್ಮ ಊರುಗಟ್ಟೆ ಕಾರ್ಯಕ್ರಮ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದು ತುಂಬಾ ಜ್ಞಾನ ಹಂಚ್ತಾ ಇದ್ರಿ. ಅದಕ್ಕೂ ನಾವು ಆಭಾರಿ ಮತ್ತೆ ಪ್ರತ್ಯೇಕ ಧನ್ಯವಾದಗಳು ತಮಗೆ. ಸೊ ಎಷ್ಟೋ ಸೆಷನ್ಸ್ ನೀವು ಕೊಡ್ತಾ ಇದ್ರಿ ನಮ್ಮ ಮಾತಾ ಟಿವಿಯಲ್ಲಿ. ಇದಕ್ಕೂ ತುಂಬಾ ಧನ್ಯವಾದಗಳು ನಮ್ಗೆ. ಸೊ ಇದು ಮುಂದಿನ ದಿವಸದಲ್ಲಿ ನಾವು ಇದೇ ತರ ನಡ್ಸ್ಕೊಂಡು ಹೋಗೋಣ. ಇನ್ನು ಹೆಚ್ಚು ಧ್ಯಾನ ಪ್ರಚಾರ ತಮ್ಮ ಸಹಕಾರದಿಂದ ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಈಗ ನೋಡಿ, ಇಷ್ಟುವರೆಗೂ ನಾವು ಅದ್ಭುತವಾದ ಜ್ಞಾನ ತಿಳ್ಕೊಂಡಿದ್ವಿ. ಅದ್ಭುತವಾದ ಮಾತುಗಳು ಬಾಲಕೃಷ್ಣ ಸರ್ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ರು. ಇದು ಸೊ ನಿಜವಾಗಿ ನಾವು ಪಾಲನೆ ಮಾಡ್ಬೇಕಾಗತ್ತೆ, ಮತ್ತೆ ನಿತ್ಯವಾಗಿ ನಾವು ಪಾಲನೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ರೈಟ್. ನಿಮ್ಮ ಅನುಭವ ಹಂಚಿಕೆ ಮತ್ತೆ ಪ್ರಶ್ನೆಗಳು ದಯವಿಟ್ಟು ಕೈ ಎತ್ತಿ. ಈಗ ದೀಪಾ ಮೇಡಮ್ ಅವರೇ ನಿಮ್ಗೆ ಪೋಸ್ಟ್ ಮಾಡ್ತಾ ಇದ್ವಿ, ದಯವಿಟ್ಟು ಈ ಪ್ರಶ್ನೆ ಬಿಡಿಸ್ಕೊಡಿ ದಯವಿಟ್ಟು. ರೈಟ್. ನಮಸ್ತೆ ಗುರುಜಿ. ಇವತ್ತು ನಾವೊಂದೆರಡು ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಅನ್ಕೊಂಡಿದ್ವಿ ಗುರುಜಿ. ಏನು ಅಂತಂದ್ರೆ ಇವತ್ತು ಪರಿಸರ ದಿನಾಚರಣೆಯನ್ನ ನಾವು ಈ ಝೂಮ್ ಕ್ಲಾಸ್ ಅಲ್ಲಿ ಆಚರಿಸ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೋಸ್ಕರ ಫಸ್ಟ್ ಈಗ ನಮ್ಮ ನಂದಿನಿ ಮೇಡಮ್ ಸ್ವಲ್ಪ ಪರಿಸರದ ಬಗ್ಗೆ ಒಂಚೂರು ಮಾತಾಡ್ತಾರೆ. ನಾನು ಒಂದು ಹಾಡ್ ಹೇಳ್ಬಿಟ್ಟು ಒಂದು ಗಿಡವನ್ನ ಪ್ಲಾಂಟೇಶನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಪ್ರಶ್ನೋತ್ತರ ಮುಗಿಸಿ ಆಮೇಲೆ ಮಾಡೋಣ ಪ್ರಶ್ನೋತ್ತರ. ಯಾಕಂದ್ರೆ ಈಗ ಸಬ್ಜೆಕ್ಟ್ ಆಯ್ತಲ್ಲ, ಸ್ವಲ್ಪ ಪ್ರಶ್ನೆಗಳು ಇರ್ತದೆ, ಅದು ಮುಗಿಸ್ಕೊಂಡು ರೈಟ್. ಓಕೆ ಗುರುಜಿ. ಓಕೆ. ಪ್ರಶ್ನೋತ್ತರ ಓಂಕಾರ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನಮಸ್ಕಾರಗಳು. ಹಾಗೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಸಮಯ ಕಡಿಮೆ ಇದೆ ಇವತ್ತು, ಕ್ಲುಪ್ತವಾಗಿ. ಆಯ್ತು ಸರ್. ಬಾಲಕೃಷ್ಣ ಅವ್ರ ಇವತ್ತು ವಿಶ್ವಾಮಿತ್ರ ಬಗ್ಗೆ ಅವರ ಜೀವನ ಚರಿತ್ರೆ ಯಾವ ರೀತಿಯಾಗಿ ಬಂತು ಅಂತಂದು ತಿಳಿಸ್ಕೊಟ್ಟಿದ್ರೆ, ಅಂದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ತಾನೇನೇನ್ ಸಾಧನೆ ಮಾಡ್ತಾನೆ, ಆ ಸಾಧನೆಯನ್ನ ಯಾವ್ದಕ್ ಬಳಕೆ ಮಾಡ್ಬೇಕು, ಅವರ ಎನರ್ಜಿ ಯಾವ ರೀತಿ ಅದನ್ನ ನಾವು ತಗೊಂಡಿರ್ತೇವೆ, ಅದನ್ನ ಯಾವ್ದಕ್ಕೋಸ್ಕರ ಬಳಕೆ ಮಾಡ್ಬೇಕು ಅನ್ನೋದೇ ಇದು ಈ ಒಂದು ಮೂಲ ಉದ್ದೇಶ ಅಂತ. ಅದೇ ರೀತಿ ಅದು ಜೀವನದಲ್ಲಿ ಆ ಒಂದ್ ಸತ್ಕಾರ್ಯಗಳಿಗೆ ಅದನ್ನ ಬಳಕೆ ಮಾಡ್ಬೋದಿತ್ತು. ವಿಶ್ವಾಮಿತ್ರ ಅವ್ರಿಗೆ ವರ್ಷಾನುಗಂಟ್ಲೆ ಕುತ್ಕೊಂಡು ಆ ಒಂದ್ ಜ್ಞಾನವನ್ನ ಪಡೆದು ಆ ಜ್ಞಾನದಿಂದ ಅವರು ಅತಿ ಆಸೆಗೆ ಅದನ್ನ ಬಲಿ ಕೊಟ್ಟು ಅವರ ಒಂದು ಅಷ್ಟೊಂದು ವರ್ಷಗಳ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಂಡ್ರು. ಅದನ್ನೇ ಒಂದು ಲೋಕ ಕಲ್ಯಾಣಕ್ಕ ನಾನು ಒಳ್ಳೆ ರೀತಿಯಲ್ಲಿ ಆಸೆ ಪಡದೇ ಇದ್ದಿದ್ರೆ ಅದನ್ನ ಇನ್ನೊಂದು ಯಾವ್ದೋ ಸಾಧನೆ ಮಾಡ್ಬೋದಿತ್ತು ಅನ್ನೋ ಒಂದು ಈ ಮೂಲ ಉದ್ದೇಶ ಇದು ಈ ಒಂದು ಇದರಲ್ಲಿದೆ. ಅದು ಬಹಳ ಉತ್ತಮವಾಗಿ ತಿಳಿಸ್ಕೊಟ್ರು. ಅದೇ ರೀತಿ ಅವ್ರು ಇನ್ನೊಂದು ಹೇಳಿದ್ರು, ಅದು ಇನ್ನೊಂದ್ಸರ ದಯವಿಟ್ಟು ಅದು ತಪ್ಪಾಗಿರ್ಬೋದು, ನೋಡ್ಕೊಳ್ರಿ ಬಾಲಕೃಷ್ಣ ಸರೇ. ಅದು ಯಯಾತಿ ಮಹಾರಾಜ್ ಇರ್ತದ, ಅಯಾತಿ ಅಲ್ಲ. ದಯವಿಟ್ಟು ಅದೊಂದು ಕರಪ್ಷನ್ ಆಗಿದೆ ಅನಿಸ್ತದೆ. ಯಯಾತಿ ಮಹಾರಾಜ ಹೌದು. ಅದು ಒಂದು ನೋಡ್ರಿ, ಎಲ್ಲಾ ಹುಟ್ಟಿನಿಂದ ಮನುಷ್ಯ ಸಾಯೋ ತನಕ ಅನ್ನೋದ್ರೊಳಗೆ ಬಾಲ್ಯದಿಂದ ಯೌವನ, ನಮ್ದು ಈ ಶರೀರ ಹುಟ್ಟಿನಿಂದ ಆ ಎಲ್ಲಾ ವ್ಯವಸ್ಥೆಗಳನ್ನು ತಡೆಕೊಂಡೆ ನಮಗೆ ಸಾವು ಅಂತದ್ದು ಬರ್ತದೆ. ಆದ್ರೆ ಮನುಷ್ಯನಿಗೆ ಆಸೆಯಲ್ಲಿ ಮತ್ತೆ ನಾನು ಇನ್ನು ಯೌವನವಾಗಿ ಇರ್ಬೇಕು ಅಂತ ಹೇಳಿ, ಆದ್ರೆ ಅದು ಪ್ರಕೃತಿ ಆ ಪರಮಾತ್ಮನ ಸೃಷ್ಟಿಯಲ್ಲಿ ಅದು ಸಾಧ್ಯವಿಲ್ಲ ಅನ್ನೋದನ್ನ ಸೃಷ್ಟಿಗೊಳಿಸ್ಲಿಕ್ಕೆ ಯಾರು ನಾವು ಮುಪ್ಪನ್ನು ತಗೊಳ್ಲಿಕ್ಕೆ ಇಷ್ಟಪಡಲ್ಲ. ಹಾಗೆ ಅದು ಒಂದು ನಾವು ಅದನ್ನ ತಿಳ್ಕೋಬೇಕು. ಯೌವನ ಯಾವತ್ತು ಶಾಶ್ವತ ಅಲ್ಲ. ಇರೋ ಆತ್ಮಜ್ಞಾನಕ್ಕಾಗಿ ಜ್ಞಾನದಿಂದನೇ ನಾವೇನಾರ ಕಂಡ್ಕೋಬೇಕು ಅನ್ನೋದು ತಾವೆಲ್ಲ ತಿಳಿಸ್ಕೊಟ್ರೆ. ಹಾಗೆ ನಮ್ಮ ಆತ್ಮಗಂಧುಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡೋರಿದ್ದಾರೆ. ಇಲ್ಲಿ
ಏನಂದ್ರೆ ಇಲ್ಲಿ ಸರ್ ಕೇಳೋದ್ರಿಂದ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಚರಣೆ ಹೌದು. ಸತ್ಯಸಾಯಿ ಹೌದು. ಬಾಬಾ ಒಂದು ಮಾತು ಹೇಳ್ತಾನೆ, ಕೋಟಿ ಪ್ರಸಂಗ ಕೇಳೋದೊಂದೇ, ಗಂಟೆ ಗಂಟ್ಲೆ ಒಂದು ಪುಸ್ತಕಗಳನ್ನು ಓದಿದ್ರು ಎಷ್ಟು ಜ್ಞಾನ ಬರುತ್ತೋ, ಒಂದು ಸಲಿ ಆಚರಣೆ ಮಾಡಿದ್ರೆ ಅಷ್ಟು ಪುಣ್ಯ ಅಷ್ಟು ಜ್ಞಾನ ನಮಗೆ ಬರುತ್ತದೆ. ಹೌದು. ಅದಕ್ಕಾಗಿ ಇಲ್ಲಿ ಆಚರಣೆ ಈಸ್ ವೆರಿ ಇಂಪಾರ್ಟೆಂಟ್. ನಿಜ ಸರ್, ಹೇಳೋದೊಂದು ನಿಜ ಸರ್. ಮಾಡ್ಬಾರ್ದು ನಾವು. ನಾವೇ ಬೇರೆ, ಯೋಗಿಗಳು ಪಂಡಿತರೇ ಬೇರೆ, ಯೋಗಿಗಳೇ ಬೇರೆ. ಯೋಗಿ ಹೇಳಿದ್ದನ್ನ ಆಚರಣೆ ಮಾಡ್ತಾನೆ, ಪಂಡಿತರು ಹೇಳಿದ್ದನ್ನ ಆಚರಣೆ ಮಾಡೋದಿಲ್ಲ. ಅದಕ್ಕೂ ಯೋಗಿಗೂ ಪಂಡಿತರಿಗೂ ಅಜಗದ ಬಹಳ ವ್ಯತ್ಯಾಸಗಳು ಬಹಳ ಇದೆ. ಪಂಡಿತರು ಮಣಿಪೂರಕ ಚಕ್ರದಲ್ಲಿ ಇರ್ತಾರೆ, ಯೋಗಿಗಳು ವಿಶುದ್ಧ ಆಜ್ಞಾ ಸಹಸ್ರದಲ್ಲಿ ಇರ್ತಾರೆ. ಹೌದು ಸರ್, ಹೌದು ಸರ್, ನಿಜ. ಬಹಳ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಎಲ್ಲಾ ಆತ್ಮ ಬಂಧುಗಳಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಉಮಾಮ ಮಾತಾಡಿ, ಅಡ್ಮಿಟ್ ಮಾಡ್ತೀನಿ. ಮಾತಾಡಿ ಮಾ. ಹಲೋ ಗುರುಗಳೇ, ನಮಸ್ಕಾರ. ಬಾಲಕೃಷ್ಣ ಸರ್ಗೂ ನಮಸ್ಕಾರ. ಇವತ್ತಿನ ವಿಶ್ವಾಮಿತ್ರ ಅವರ ಪರಿಚಯ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅವರಿಗೆ ಒಂದೇ ಒಂದು ಆಶೆ, ವಸಿಷ್ಠ ಋಷಿಗಳಿಂದ ಬ್ರಹ್ಮಶ್ರೀ ಅನಿಸ್ಕೊಳ್ಬೇಕು ಅನ್ನುವಂತ ಆಶೆಯನ್ನ ಇವತ್ತು ತಾವು ಪರಿಪೂರ್ತಿಯಾಗಿ ಮಾಡುವಂತಹ ಕೆಲಸವನ್ನು ಮಾಡಿದ್ದೀರಾ. ಅದನ್ನು ಕೇಳಿ ಬಹಳಷ್ಟು ಆನಂದವಾಯಿತು. ಹಾಗೂ ಕೆಲವು ಉಸಿರಾಟ, ಅದರಲ್ಲಿ ಋಷಿ ಅಂದ್ರೆ ಹೇಗೆ, ಮಹರ್ಷಿ ಅಂದ್ರೆ ಹೇಗೆ, ಬ್ರಹ್ಮರ್ಷಿ ಹಂಗೆ, ಯೋಗಿ ಧ್ಯಾನಿ ಬಗ್ಗೆ ಕೂಡ ಮತ್ತೊಮ್ಮೆ ತಾವು ಮನನ ಮಾಡಿಕೊಂಡು ಇವತ್ತು ಹೇಳಿದಂತ ಈ ವಿಷಯ ತುಂಬಾ ಅದ್ಭುತವಾಗಿತ್ತು. ನಾನು ಕೂಡ ಸಾಕಷ್ಟು ಸಲ ಕೇಳಿದ್ದೀನಿ, ಓದಿದ್ದೀನಿ, ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ನಮಸ್ತೆ ನಮಸ್ತೆ. ಇದಕ್ಕೆಲ್ಲ ಮೂಲ ಕಾರಣವೇ ಧ್ಯಾನ ಅನ್ನುವುದನ್ನು ಕೂಡ ತಾವು ಕೊನೆಗೆ ತಿಳಿಸಿದೆ. ನಮಸ್ತೆ ನಮಸ್ತೆ ನಮಸ್ತೆ. ದೀಪಾ ಮೇಡಮ್, ತಮಗೂ ನಮಸ್ತೆ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇನ್ ಯಾರಾದ್ರೂ ಮಾತಾಡೋರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ನೈನ್ 90362655 ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓನ್ಲಿ ನಂಬರ್ ಇದೆ ನೋಡ್ರಿ, ಅವ್ರ ಹೆಸರಿಲ್ಲ. 555 ಸರ್. 555 ಮೇಡಮ್. ಮತ್ತೆ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದೀನಿ, ಮಾತಾಡಿ. 555. ನಮಸ್ತೆ ಗುರುಗಳೇ, ನಮಸ್ತೆ. ಮೇಡಮ್ ಹೆಸರನ್ನೇ ಬರಿಬೇಕು, ನಂಬರ್ ಬರಿಬಾರ್ದು. ಹೌದಾ, ಗೊತ್ತಾಗ್ತಾ ಇಲ್ಲ ನನ್ಗೆ. ಹಾಗಾಗಿ ನಾನು ಇದಕ್ಕೆ ಹೊಸಬ್ಳು, ಹಾಗಾಗಿ ನಾನು ಬಂದು 1 ಮಂತ್ ಆಗಿದೆ. ಆದ್ರೆ ಇನ್ನು ಕರೆಕ್ಟ್ ಆಗಿ ಒಂದೊಂದಾಗಿ ಪ್ರತಿದಿನ ಒಂದೊಂದು ತಿಳ್ಕೊಳ್ತಾ ಇದ್ದೀನಿ. ಸೊ ಧ್ಯಾನ ಅನ್ನೋದ್ರಲ್ಲಿ ಕರೆಕ್ಟ್ ಆಗಿ ಕುತ್ಕೊಂಡು ಸರಿಯಾಗಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನಿಮ್ಮ ಮಾತಿನಿಂದ, ನಿಮ್ಮ ಈ ಒಂದು ಕಥೆಯಿಂದ ನನಗೆ ಸ್ಟ್ರಾಂಗ್ ಬಿಲೀಫ್ ಬಂದಿದೆ. ಅಂದ್ರೆ ನಾನೆಲ್ಲ ಕುತ್ಕೊಂಡ್ ಮಾಡ್ಲೇಬೇಕು ಸ್ಟ್ರಾಂಗ್ ಆಗಿ. ಸೊ ಯಾರ್ಯಾರೋ ತಗೊಳ್ತಾ ಇದಾರೆ ಅಂದ್ರೆ ನಾನ್ ಯಾಕೆ ತಗೊಳಕ್ ಆಗ್ತಾ ಇಲ್ಲ ಅಂದ್ರೆ ಅದ ನನ್ ಮನ್ಸ್ ಒಳಗಡೆಯಿಂದ ನಾನ್ ತಗೊಳಕ್ ಆಗ್ತಾ ಇಲ್ಲ, ಅದ್ರಿಂದ ನಂಗೆ ಈ ತರ ಆಗ್ತಾ ಇದೆ ಅಂತ ಅನ್ಬಿಟ್ಟು ಅಂತ ನಿಮ್ಮ ಈ ವಿಶ್ವಾಮಿತ್ರ ಮತ್ತೆ ಯಯಾತಿ ಅವರಿಂದ. ಯಾಕಂದ್ರೆ ನಾವು ಒಂದು ವೃದ್ಧಾಪನ ತರ್ತಾ ಇದ್ದಂಗೆನೆ ನಾವು ಈ ಒಂದು ಯೌವನನ ಬಿಡಕ್ಕೆ ರೆಡಿ ಇಲ್ಲ. ಸೊ ಅದ್ರಲ್ಲೇ ಮುಳುಗ್ತಾ ಇರ್ತೀವಿ. ಅದಕ್ಕೆ ಯೌವನನ ನಾವು ಕಳ್ಕೊಂಡು ನಾವ್ ವೃದ್ಧಾಪನ ಸ್ವೀಕರಿಸಿದಾಗ ನಮ್ಗೆ ಈ ಧ್ಯಾನ ಅನ್ನೋದು ಫಲಿಸುತ್ತೆ ಅಂತ ನನ್ನ ಒಂದು ಥಾಟ್ಸ್ ಇವತ್ತು ಓಪನ್ ಆಗಿದೆ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. ತುಂಬಾ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ನೋಡ್ರಿ, ಶಿಶುವಾಗಿರ್ತಾನೆ, ತಾಯಿ ಗರ್ಭದಲ್ಲಿ ಪಿಂಡವಾಗಿ ಬರ್ತಾನೆ, ಪಿಂಡದಿಂದ ಶಿಶು ಆಗ್ತಾನೆ, ಬಾಲಕನಾಗ್ತಾನೆ, ಯೌವನ ಆಗ್ತಾನೆ, ಮತ್ತು ಪ್ರೌಢನಾಗ್ತಾನೆ, ವೃದ್ಧಾಪ್ಯ, ಆಮೇಲೆ ಮುಪ್ಪು. ಈ ಶರೀರ ಅಂತಕ್ಕಂಥದ್ದು ಅಶಾಶ್ವತ, ಈ ಪ್ರಪಂಚ ಅಂತಕ್ಕಂಥದ್ದು ಅಶಾಶ್ವತ. ಕಣ್ಣಿಗೆ ಕಾಣ್ತಕ್ಕಂಥದ್ದು ಏನಿದೆ ಈ ಜಗತ್ತು, ಇದು ಅಶಾಶ್ವತ. ದೃಶ್ಯಂ ತನ್ನಶ್ವರಂ, ಅಂದ್ರೆ ಕಣ್ಣಿಗೆ ಕಾಣ್ತಕ್ಕಂಥದ್ದೆಲ್ಲ ನಶ್ವರನೇ. ಯಾವುದು ಈ ಪ್ರಕೃತಿನಲ್ಲಿ, ಈ ಪ್ರಪಂಚದಲ್ಲಿ ಬದಲಾವಣೆ ಆಗ್ತಾ ಇದೆನೋ ಅದೆಲ್ಲ ಅಶಾಶ್ವತನೇ. ನೋಡ್ರಿ, ಮೊದಲು ಶಿಶುವಾಗಿತ್ತು, ತಾಯಿ ಗರ್ಭದಲ್ಲಿ ಪಿಂಡವಾಗಿತ್ತು, ಶಿಶುವಾಯ್ತು, ಬಾಲಕನಾಯ್ತು, ಯೌವನ ಆಯ್ತು, ಪ್ರೌಢವಾಯ್ತು, ವೃದ್ಧಾಪ್ಯ ಆಯ್ತು, ಮತ್ತೆ ಮುಪ್ಪಾಗ್ತಾನೆ. ಅಂದ್ರೆ ಇದು ಅಶಾಶ್ವತ. ಇದು ಯಾರು ತಿಳಿತೈತೆ? ಒಬ್ಬ ಜ್ಞಾನಿ ತಿಳಿತೈತೆ, ಅರ್ಥ ಮಾಡ್ಕೊಂತಾನೆ. ಓ, ನಾನು ಐ ಆಮ್ ನಾಟ್ ಬಾಡಿ, ಐ ಆಮ್ ಎ ಸೋಲ್. ಸೋಲ್ ಬದಲಾವಣೆ ಇಲ್ಲ. ಅದಕ್ಕಾಗಿ ನಾವು ಆತ್ಮಸ್ವರೂಪಿಗಳು.
ಆ ತತ್ವವನ್ನ ನಾವು ತಿಳ್ಕೊಬೇಕು. ಇವಾಗಾದ್ರೆ ಶರೀರವತ್ ಜೀವನ ಮಾಡ್ತಾನೋ ಅವನಿಗೆಲ್ಲ ದುಃಖನೇ, ಮರಣ ಭಯ ಇರುತ್ತೆ, ಸಂಸಾರದ ದುಃಖ ಇರುತ್ತೆ, ನೋವು ಇರುತ್ತೆ, ಬಾಧೆ ಇರುತ್ತೆ. ಬಿಕಾಸ್ ಆಫ್ ದಿ ಬಾಡಿ ಅಂತ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ, ನಾನು ದೇಹ ಅಂತ ಅನ್ಕೊಂಡ್ಬಿಡ್ತಾನೆ. ಅದಕ್ಕೆ ನಮಗೆ ದುಃಖದಿಂದ ಬಿಡುಗಡೆ ಆಗ್ಬೇಕು, ನಿರ್ವಾಣ ಆಗ್ಬೇಕಯ್ಯ ಅಂತಂದ್ರೆ ನಾವು ಯೋಗಿಗಳಾಗ್ಬೇಕು. ಸತ್ಯವನ್ನ ತಿಳ್ಕೋಬೇಕು. ಮರಣ ಶರೀರಕ್ಕೆ, ಆತ್ಮಕ್ಕೆ ಇಲ್ಲ. ಈ ಬಟ್ಟೆ ಹೆಂಗತೆ ಇದು ಜೀರ್ಣ ಆಗಿದೆ ಬಟ್ಟೆ, ಈ ಬಟ್ಟೆ ತೆಗೆದು ಹೊಸ ಬಟ್ಟೆ ಹೆಂಗ್ ಹಾಕೊಂತೀನಿ ಜೀರ್ಣ ಆದ್ಮೇಲೆ, ಅದೇ ರೀತಿಯಾಗಿ ಇದು ಶರೀರ ಅಂತಕ್ಕಂಥದ್ದು ಜೀರ್ಣ ಆದ್ಮೇಲೆ ಇದನ್ನ ತ್ಯಜಿಸಿ ಮತ್ತೆ ಹೊಸ ಬಟ್ಟೆ, ಹೊಸ ಶರೀರ ತಗೋತೀವಿ. ಅಷ್ಟೇ ಮರಣ ಅಂದ್ರೆ. ಅದಕ್ಕಾಗಿ ನಾವು ದುಃಖ ಪಡ್ತಕ್ಕಂಥ ವಿಷಯ ಅಲ್ಲ, ಇದು ಸಂಭ್ರಮ ಪಡ್ತಕ್ಕಂಥ ವಿಷಯ. ಮರಣ ಒಂದು ಸಂಭ್ರಮ, ಸೆಲೆಬ್ರೇಷನ್ ಇದು ಮರಣ ಅಂದ್ರೆ. ಎಸ್, ತುಂಬಾ ಧನ್ಯವಾದಗಳು ಗುರುಗಳೇ. ಯಾಕಂದ್ರೆ ನಮ್ಗೆ ಇವತ್ತು ಒಂದು ರಿಯಲೈಸ್ ಆಯ್ತು, ಏನೋ ಗೊತ್ತಿಲ್ಲ. ಸೊ ತುಂಬಾನೇ ಫೀಲ್ ಆಗ್ತದೆ, ಯಾಕೆ ನನ್ ಕರೆಕ್ಟ್ ಆಗಿ ಮಾಡಕ್ ಆಗ್ತಾ ಇಲ್ಲ, ಯಾಕೆ ನನ್ ಕರೆಕ್ಟ್ ಆಗಿ ತಗೊಳಕ್ ಆಗ್ತಾ ಇಲ್ಲ ಅಂತ. ಸೊ ಒಂದೊಂದು ಅಳವಡಿಸ್ಕೊಳ್ತಾ ಇದೀನಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮೇಡಮ್, ಆಹಾರ ನಿಯಮಗಳನ್ನ ಕಠಿಣವಾಗಿ ಪಾಲನೆ ಮಾಡ್ಬೇಕು. ಬೆಳ್ಳುಳ್ಳಿ ಇಲ್ಲದೆ ಇರ್ತಕ್ಕಂಥ ಆಹಾರ ತಗೋಬೇಕು. ನೋಡ್ರಿ, ನಾವು ಸಾಧನೆ ಗಂಟೆ ಗಂಟೆ ಮಾಡ್ತೀವಿ, ಆಹಾರದಲ್ಲಿ ನಿಯಮ ಪಾಲನೆ ಮಾಡಿದ್ರೆ ಏನಾಗ್ತದೆ ನೋಡ್ರಿ. ಇಲ್ಲಿ ಈ ಚೊಂಬನಾಗಿ ನೀರ್ ಹಾಕಿನಿ, ಬೊಕ್ಕೆ ಇಟ್ರೆ ಏನಾಗ್ತದೆ, ನೀರೆಲ್ಲ ಸೋರ್ಬಿಡ್ಬೇಕು. ಈ ಪಾತ್ರೆ ಚೆನ್ನಾಗಿದ್ರೆ ನೀರ್ ಹಾಕಿದ್ರು ಹಂಗೆ ಇರ್ತದೆ. ಅದೇ ರೀತಿಯಾಗಿ ನಾವು ಧ್ಯಾನ ಮಾಡ್ತೀವಿ. ನಾವು ದೇಹ ಅಂತಕ್ಕಂಥ ಪಾತ್ರೆಯಲ್ಲಿ ಬೊಕ್ಕೆ ಇಟ್ಕೋಬಾರ್ದು. ಅಂದ್ರೆ ಅವು ನಾನ್ ವೆಜ್ ತಿನ್ನೋದಾಗ್ಲಿ, ಕೇಕ್ಗಳು ತಿನ್ನೋದಾಗ್ಲಿ, ಬೆಳ್ಳುಳ್ಳಿ ತಿನ್ನೋದಾಗ್ಲಿ, ಮಾಂಸಾಹಾರಿ ಕೈಗಳಿಂದ ಮಾಡಿರ್ತಕ್ಕಂಥ ಅಡಿಗೆ ತಿನ್ನೋದಾಗ್ಲಿ, ಆ ರೀತಿ ತಿಂದ್ರೆ ನೆಗೆಟಿವ್ ಎನರ್ಜಿ ಅದು. ಆ ಒಂದು ತಿಂದಾಗ ಎಲ್ಲ ಬಿದ್ದ್ಬಿಡ್ತವೆ, ಅಂದ್ರೆ ಲೀಕ್ ಆಗ್ಬಿಡ್ತವೆ ಎನರ್ಜಿ ಎಲ್ಲ. ಈ ಚೊಂಬೆಗೆ ಬೊಕ್ಕೆ ಬಿಟ್ಟರೆ ಲೀಕ್ ಆಗುತ್ತೋ ಅದೇ ರೀತಿಯಾಗಿ ನಾವು ಧ್ಯಾನ ಮಾಡಿರ್ತಕ್ಕಂತಹ ಶಕ್ತಿ ಈ ಒಂದು ಆಹಾರ ನಿಯಮಗಳ ಪಾಲನೆ ಇಲ್ಲದೆ ಇರೋದ್ರಿಂದ ಶಕ್ತಿ ಎಲ್ಲ ಲೀಕ್ ಆಗುತ್ತೆ, ಖರ್ಚಾಗ್ಬಿಡ್ತದೆ. ಮತ್ತೆ ಇನ್ನೊಂದು ಏನಯ್ಯ ಅಂತಂದ್ರೆ, ಧ್ಯಾನದಲ್ಲಿ ಸಂಕಲ್ಪಗಳು ಇಟ್ಕೋಬಾರ್ದು, ಕೋರಿಕೆಗಳು ಇಟ್ಕೋಬಾರ್ದು. ಒಂದು ಸಂಕಲ್ಪದಿಂದ ನಾವು ಇಡೀ ಇಷ್ಟು ದಿನ ಮಾಡಿದ್ದ ಶಕ್ತಿ ಎಲ್ಲ ಖರ್ಚಾಗ್ಬಿಡ್ತದೆ. ಒಂದು ಸಂಕಲ್ಪ. ಮತ್ತೆ ಸಂಕಲ್ಪ ಮಾಡಿ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಗುರುಗಳು. ಹೇಳ್ತೀನಿ. ಆ ಸಂಕಲ್ಪದಿಂದ ಏನಾಗುತ್ತಂದ್ರೆ, ಆ ಸಂಕಲ್ಪ ನೆರವೇರ್ಬೋದು, ಆದ್ರೆ ಎನರ್ಜಿ ಎಲ್ಲ ಲಾಸ್ ಆಗ್ಬಿಡ್ತದೆ. ಮತ್ತೆ ನಾರ್ಮಲ್ ಆಗ್ಬಿಡ್ತಾನ ಅವನು. ಮಾನವನು ಮಾಧವ ಸ್ಥಿತಿ ಮೇಲೆ ಇರ್ತಾನೆ, ಆಗ್ತಿರ್ತಾನೆ. ಒಂದು ಸಂಕಲ್ಪದಿಂದ ಎನರ್ಜಿ ಎಲ್ಲ ಲಾಸ್ ಆಗುತ್ತೆ. ಅದಕ್ಕಾಗಿ ಸಂಕಲ್ಪಗಳು ಬೇಕಾಗಿಲ್ಲ ಮೇಡಮ್, ಆತ್ಮ ಜೊತೆಗೆ ಇರ್ಬೇಕಷ್ಟೇ. ಭಗವದ್ಗೀತೆದಲ್ಲಿ ಒಂದು ಮಾತು ಹೇಳಿದ್ದಾರೆ, ಅನನ್ಯ ಚಿಂತೆಯಂತೋ ಮಾಂ ಯೋಜನೆ ಪರ್ಯುಪಾಸತೆ ದೇಶಾಭಿ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ಮಹಾಮ. ಅಂದ್ರೆ ಎಲ್ಲಾ ಚಿಂತನೆಗಳನ್ನು ಬಿಟ್ಟು ನನ್ನ ಚಿಂತನೆ ಮಾಡು, ಅಂದ್ರೆ ಪರಮಾತ್ಮನ ಒಂದು ಧ್ಯಾನ ಮಾಡು. ಅವಾಗ ನಿನ್ನ ಯೋಗ, ನಿನ್ನ ಕ್ಷೇಮ ನಾನೇ ನೋಡ್ತೀನಿ ಅಂತ. ಇಲ್ಲಿ ಯೋಗ ಅಂದ್ರೆ ಏನು? ಆಧ್ಯಾತ್ಮಿಕ. ಕ್ಷೇಮ ಅಂದ್ರೆ ಏನು? ಪ್ರಾಪಂಚಿಕ. ಎರಡೂ ನಾನೇ ನೋಡ್ತೇನೆ ಅಂತ ಭಗವಂತ. ಎದಕ್ಕೆ ಕೋರಿಕೆಗಳು, ಎದಕ್ಕೆ ಸಂಕಲ್ಪಗಳು? ಶ್ರದ್ಧೆ ಅಷ್ಟೇ. ರಮಣ ಮಹರ್ಷಿಗೆ ಬಂದಿಲ್ವಾ? ನಮ್ಮ ಗುರುಗಳು ಪತ್ರಿ ಸಾರಿಗೆ ಬಂದಿಲ್ವಾ? ಎಲ್ಲವೂ ಸಿಗ್ತವೆ, ಯಾವ್ದು ಬೇಕಾಗಿಲ್ಲ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಾವ್ ಯಾರ ಆತ್ಮಕ್ಕಾಗಿ ನಾವ್ ಏನೋ ಲಾಭ ಮಾಡಕತ್ತೀವ ಇಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ದೇಹದ ಬಗ್ಗೆ ಇದು ಅಶಾಶ್ವತ. ದೇಹದ ಬಗ್ಗೆ ಎದಕ್ಕೆ ಸಂಕಲ್ಪಗಳು, ಎದಕ್ಕೆ ಕೋರಿಕೆಗಳು? ಅಶಾಶ್ವತವಾಗಿರ್ತಕ್ಕಂಥ ಪ್ರಪಂಚಕ್ಕೆ ಮತ್ತೆ ಎದಕ್ಕೆ ಸಂಕಲ್ಪ? ಏನು ಬೇಕಾಗಿಲ್ಲ. ನಾರು ಪೆಟ್ಟಿನವಾಡು ನೀರು ಪೋಸ್ತಾಡು. ಜನ್ಮ ಕೊಟ್ಟ ನೋಡ್ಕೊಂತಾನೆ, ಎದಕ್ಕೆ ಚಿಂತನೆ? ಅದ ಅರ್ಥ ಮಾಡ್ಕೋಬೇಕು. ಉಳ್ ಬೆಳೆಸ್ತಾನು, ನೀರ್ ಹಾಕ್ತಿರ ಇರ್ತಾನ ಅನ್ನೋ ಕರೆಕ್ಟ್ ಹೌದಲ್ವಾ? ಹೌದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ಏನಂದ್ರೆ ನನಗ್ ಗೊತ್ತಿರೋ ಹಾಗೆ, ಈಗ ಧ್ಯಾನ ಮಾಡ್ಬೇಕಾದ್ರೆ ಪ್ರಪಂಚಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಕುತ್ಕೊಳ್ಳಿ ಮೇಡಮ್, ಅವಾಗ ಧ್ಯಾನ ಚೆನ್ನಾಗಾಗುತ್ತೆ. ಸಂಕಲ್ಪ ಇರಬಾರ್ದು, ಪ್ರಪಂಚಕ್ಕೆ ನಂಗೆ ಸಂಬಂಧ ಇಲ್ಲ, ನಾನು ಆತ್ಮ ಅಷ್ಟೇನೆ, ಆತರ ಅನ್ಕೊಂಡ್ ಕುತ್ಕೊಳ್ಳಿ, ಧ್ಯಾನ ಚೆನ್ನಾಗಾಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾವ್ ಯಾವ ರೀತಿ ಭಾವನೆ ಮಾಡ್ತೇವೆ ಆ ರೀತಿ ಆಗ್ತದೆ. ಓಕೆ, ಜಗದೀಶ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಸರ್. ಜಗದೀಶ್ ಸರ್ ವಿಡಿಯೋ ಆನ್ ಮಾಡ್ಬೇಕು ಸರ್. ಬಾಲಕೃಷ್ಣ ಸರ್ ವಿಡಿಯೋ ಆನ್ ಮಾಡ್ರಿ ಸರ್. ನಮಸ್ತೆ ಸರ್. ನಮಸ್ತೆ. ನಾಗರಾಜ್ ರಣ್ಣ, ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಈ ಒಂದು ಇವತ್ತಿನ ಕಾರ್ಯಾಗಾರದಲ್ಲಿ ತುಂಬಾ ಒಂದು ವಿಷಯ ಚೆನ್ನಾಗಿ ತಿಳಿಸ್ಕೊಟ್ರಿ ನೀವು, ಅದ್ಭುತವಾಗಿತ್ತು. ವಿಶ್ವಾಮಿತ್ರರು
ವಶಿಷ್ಠ ವಿಶ್ವಾಮಿತ್ರರ ಅವರ ನಡುವೆ ನಡೀತಕ್ಕಂತ ಒಂದು ವಿಷಯ, ಮತ್ತೆ ಅವರು ಜ್ಞಾನವನ್ನ ಹೇಗೆ ಪಡೆದ್ರು, ಎಷ್ಟೋ ವರ್ಷಗಳ ತಪಸ್ ಮಾಡಿದ್ರು, ಆ ತಪಸ್ಸನ್ನ ಹೇಗೆ ವ್ಯರ್ಥ ಆಯ್ತು, ಮತ್ತೆ ತಪಸ್ ಮಾಡಿದ್ರು. ಅವರು ಪಟ್ಟು ಬಿಡದೆ ವೇಗಿ ವ್ಯೋಮನ ಹೇಳಿದ ಹಾಗೆ ಪಟ್ಟು ಬಿಡದೆ ಪಟ್ಟು ಬಿಟ್ಟರೆ ಸಾವೇ ಅಂತಂದು ಅವರು ಅದೇ ಇರ್ಬೇಕಂತ ಹೇಳಿದ್ರು ಅಂತ ಒಂದು ಒಳ್ಳೆ ವಿಷಯ ತಿಳಿಸ್ಕೊಟ್ರು. ಹಾಗೆ ಯಯಾತಿ ಮಹಾರಾಜ ಅವನು ಎಲ್ಲವನ್ನು ಅನುಭವಿಸ್ತಿರ್ತಾನೆ. ಅನುಭವಿಸಿ ಅವನಿಗೆ ಇನ್ನೂ ಅವನಿಗೆ ಆಸೆ ಇರುತ್ತೆ. ಹಾಗಾಗಿ ಅವನು ಯೌವನ ಬೇಕು ಅಂತೇಳಿ ಮತ್ತೆಲ್ರಿಗೂ ಕೇಳ್ತಾನೆ, ಯಾರು ಕೊಡಲ್ಲ. ಆದ್ರೆ ತನ್ನ ಮಗನಾದ ಪುರು ಆ ಒಂದು ಯೌವನ ಅವನಿಂದ ಪಡೆದು ಮತ್ತೆ ಭೋಗಗಳನ್ನ ಅನುಭವಿಸ್ತಾನ. ಅದರಿಂದನ ಅವನಿಗೆ ತೃಪ್ತಿ ಸಿಗಲ್ಲ. ಅದನ್ನ ದೇಶಕ್ಕೆ ಅಂದ್ರೆ ಈ ಪ್ರಪಂಚಕ್ಕೆ ಒಂದು ಸಂದೇಶ ನೀಡೋದು. ಯಾವ ರೀತಿ ಅಂದ್ರೆ ಈ ರೀತಿ ಬದುಕಿದ್ರೆ ಈಗ ಆಗುತ್ತೆ ಅನ್ನೋ ಒಂದು ಸಂದೇಶ ನೀಡ್ಲಿಕ್ಕಾಗಿ ಅವ್ರೆಲ್ಲಾ ಒಂದು ಘಟನೆಗಳು ನಡೆದವೆ. ಅವನ್ನೆಲ್ಲ ನಾವು ತಿಳ್ಕೋಬೇಕು. ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ನಾವು ನಮ್ಮಲ್ಲಿ ಬದಲಾವಣೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಒಳ್ಳೆ ಅದ್ಭುತವಾದ ಒಂದು ವಿಷಯ ತಿಳಿಸ್ಕೊಡ್ರಿ ಸರ್. ತಮಗೆ ಅನಂತವಾದ ಧನ್ಯವಾದಗಳು. ಇಲ್ಲಿ ಜಗದೀಶ್ ಸರ್ ಏನಂದ್ರೆ, ಇಲ್ಲಿ ಎಷ್ಟು ಜನ್ಮಗಳು ಎತ್ತರೂ ಯೋಗಿ ಆಗ್ಲೇಬೇಕು, ಆತ್ಮಜ್ಞಾನಿ ಆಗ್ಲೇಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೇಬೇಕು, ಅವಾಗ್ಲೇ ಮೋಕ್ಷ. ಎಷ್ಟು ಜನ್ಮಗಳು ಎತ್ತರೂ ಈ ಮಾರ್ಗ ಬರಲೇಬೇಕು. ಇದನ್ನ ಬಿಟ್ಟಿವಪ್ಪ ಅಂದ್ರೆ ಮತ್ತೆ ಈ ಸಾಧನೆ ಮಾಡ್ಲೇಬೇಕು. ತಾನು ಎನ್ಲೈಟ್ಮೆಂಟ್ ಮಾಸ್ಟರ್ ಆಗೋವರೆಗೂ ಜನ್ಮ ತಗೊಂತಾನೆ ಇರ್ತಾನೆ, ಪುನರಪಿ ಜನನ ಪುನರಪಿ ಮರಣ. ಅದಕ್ಕಾಗಿ ಈ ಮಾರ್ಗ ಇದೆ, ಪಟ್ಟು ಬಿಡಬಾರ್ದು. ಕಷ್ಟನೇ ಬರ್ಲಿ, ದುಃಖನೇ ಬರ್ಲಿ, ನೋವೇ ಬರ್ಲಿ, ಅದೇ ಬರ್ಲಿ, ಏನಾಗ್ತತೆ? ಹೋದ್ರೆ ಏನಾಗ್ತತಿ? ಶರೀರ ಹೋಗ್ತದೆ ಅಷ್ಟೇ. ನಾವ್ ಏನ್ತೀವಲ್ಲ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಒಂದ್ ಸೆಕೆಂಡ್ ಕೇಳ್ರಿ. ಯೋಗಿ ಆಗಿರ್ತಕ್ಕಂಥವ್ರು ಮಧ್ಯದಲ್ಲಿ ಶರೀರವನ್ನು ತ್ಯಜಿಸಿದ್ರು ಕೂಡ, ಇನ್ಕಂಪ್ಲೀಟ್ ಆಗಿರ್ತದೆ ಸಾಧನೆ ಮಾಡ್ಬೇಕಾದ್ರೆ, ಅವ್ರ ಶರೀರವನ್ನು ತ್ಯಜಿಸಿದ್ರು ಕೂಡ ಅವ್ರ ಆತ್ಮ ತಪೋಲೋಕಕ್ಕೆ ಹೋಗುತ್ತೆ. ಎಲ್ಲಾ ಲೋಕಗಳಿಂದ ಶ್ರೇಷ್ಠ ಆಗಿರ್ತಕ್ಕಂಥ ತಪೋಲೋಕಕ್ಕ, ಅಂದ್ರೆ ಭುವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕಕ್ಕೆ ಹೋಗುತ್ತೆ ಆತ್ಮ. ಅಲ್ಲಿಗೆ ಹೋಗಿ ಮತ್ತೆ ಯೋಗಿಗಳ ಅಲ್ಲಿ ಪರಲೋಕದಲ್ಲಿ ಇರ್ತಕ್ಕಂಥ ಸತ್ಯಲೋಕದಲ್ಲಿ ಇರ್ತಕ್ಕಂಥ ವಾಸಿಗಳು ಅವ್ರ ಗೈಡ್ ಮಾಡಿ ಮತ್ತೆ ಭೂಲೋಕ ಕಳಿಸ್ತಾರ. ಆ ಆತ್ಮ ಎಲ್ಲಿಗೆ ಬರ್ತದೆ ಗೊತ್ತಾ? ಯೋಗಿಯ ಕುಟುಂಬದಲ್ಲಾಗಿ ಹುಡ್ತತೆ, ಅಥವಾ ಶ್ರೀಮಂತರ ಕುಟುಂಬದಲ್ಲಾಗಿ ಹುಡ್ತತೆ. ಹುಟ್ಟಿ ಎಲ್ಲಿವರೆಗೆ ಇನ್ಕಂಪ್ಲೀಟ್ ಆಗಿತ್ತೋ ಆ ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಸಾಧನೆ ಮತ್ತೆ ಸಾಧನೆ ಮಾಡಿ ಪರಿಪೂರ್ಣ ಮಾಡಿಕೊಂಡು ಎಲ್ಲರಿಗೆ ನಮ್ಮ ರಂಗನಾಥ್ ಸರ್ ತರ ಹಂಚಿ ಅವರು ಪರಿಪೂರ್ಣ ಆಗ್ತಾರೆ, ಸತ್ಯಲೋಕಕ್ಕೆ ಹೋಗ್ತಾರೆ. ನೋಡ್ರಿ ಎಷ್ಟು ಸೇವೆ ಮಾಡ್ತಿದಾರೆ ರಂಗನಾಥ್. ಅವ್ರಿಗೇನ್ ಬೇಕಾಗಿತ್ತು ಇದೆಲ್ಲ? ಪತ್ರಿ ಸರ್ ಇನ್ಸ್ಪಿರೇಷನ್ ತಗೊಂಡಿದ್ರು. ಎಸ್, ವೆರಿ ಗುಡ್ ಸರ್. ಜಗದೀಶ್ ಸರ್ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸರ್. ಉತ್ತಮ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದ್ಭುತ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಹಲವಾರು ಭಾಷೆಗಳಲ್ಲಿ ಎಷ್ಟು ಸರ್ವಿಸ್ ಮಾಡ್ತಿದ್ದಾರೆ. ಗ್ರೇಟ್ ಮಾಸ್ಟರ್ ಅವರು. ಓಕೆ, ಥ್ಯಾಂಕ್ ಯು ಜಗದೀಶ್ ಸರ್. ಅಶ್ವಿನಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ನಮಸ್ಕಾರ ಸರ್. ರಂಗನಾಥ್ ಸರ್ಗೆ, ಸಾವಿತ್ರಿ ಮೇಡಮ್ಗೆ, ಬಾಲಕೃಷ್ಣ ಸರ್ಗೆ ನಮಸ್ತೆ. ಸಾವಿತ್ರಿ ಅಮ್ಮ, ನೀವು ಸಿದ್ದೇಶ್ವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಆದ್ರೆ ನೆಟ್ವರ್ಕ್ ಇಶ್ಯೂ ಇಂದ ಆಗ್ಲಿಲ್ಲ. ಮತ್ತೆ ನಿಮ್ಮ ಒಂದು ಪ್ರವಚನ ನಾವು ಕೇಳ್ತೀವಿ ಅಂತ ನಾನು ಭಾವಿಸ್ತಾ, ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ವಿಶ್ವಾಮಿತ್ರ ಮೇನ್ಕೆ ಅವರ ಒಂದು ಇದ್ರ ಬಗ್ಗೆ, ಋಷಿ ಬ್ರಹ್ಮರ್ಷಿ ಧ್ಯಾನಿ ಇದ್ರ ಬಗ್ಗೆ ಎಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಈಗಾಗ್ಲೇ ಹೆಚ್ಚಿಗೆ ಸಮಯ ಇಲ್ಲ, ಹಾಗಾಗಿ ಬೇಗನೆ ನಾನು ಮುಗಿಸ್ತೀನಿ. ಇನ್ನು ಮಾಸ್ಟರ್ಸ್ ಇದ್ದಾರೆ. ಸರ್, ಒಂದ್ ಚಿತ್ರ ಸರ್, ನೀವ್ ಹೇಳಿದ್ರಿ, ಈ ಚಿತ್ರ ವೀಕ್ಷಿಸಿದಾರದಲ್ಲ ಸರ್ ನೀವು? ಸರ್, 7th ಅಲ್ಲಿ ಇದ್ದಾಗ ಈ ಚಿತ್ರ ಬಿಡಿಸಿ ಇಟ್ಟಿದ್ದೆ. 7th ಅಲ್ಲಿ ಇದ್ದೆ, ಆಕ್ಚುಲಿ 1997ರಲ್ಲಿ. ನನ್ಗೆ ಗೊತ್ತಿಲ್ಲ ನೋಡಿ, ವಿಶ್ವಾಮಿತ್ರ ಇಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ, ಮೇನಕ್ಕೆ ಆ ಧ್ಯಾನನ ಭಂಗ ಮಾಡ್ತಾ ಇದ್ದಾರೆ. ನನಗ್ ಗೊತ್ತಿಲ್ಲ, ಆ ಚಿತ್ರ ನಾನು ಬಿಡಿಸಿಟ್ಕೊಂಡೆ ಅಷ್ಟೇ, ಜಸ್ಟ್. ಇವಾಗ ಭಯ ಆಯ್ತು ಮೇಡಮ್. ಸರ್, ನಿಮ್ಮ ಒಂದು ಇವತ್ತಿನ ಮಾರ್ನಿಂಗ್ ಕ್ಲಾಸ್ ಕೇಳಿ ಅದ್ರದ್ದು ಒಂದು ಜೀವ ಕಳೆ ಬಂತು ಅಂತ ನಾನು ಇಷ್ಟಪಡ್ತೀನಿ ಹೇಳೋದಕ್ಕೆ. ಓಕೆ ಸರ್, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಮೇಡಮ್. ಸುಜಾತ ಕಲ್ಕೂರ್ಕರ್. ಸುಜಾತ ಕಲ್ಕೂರ್ ಅಮ್ಮ ಮಾತಾಡಿ. ಸುಜಾತ ಕಲ್ಲೂರ್ಕರ್ ಸರ್ ನಮ್ಮ ಹೆಸರು. ನಾವು ಥ್ಯಾಂಕ್ ಯು ಸರ್. ರಂಗನಾಥ ಗುರೂಜಿ ಅವರಿಗೆ, ಎಲ್ಲರಿಗೂ, ದೀಪಾ ನಿಮಗೂ, ನಾನು ಬಾಲಕೃಷ್ಣ ಅವ್ರ ಸರ್ಗೂ ಎಲ್ಲರಿಗೂ ನನ್ನ ಮನಪೂರ್ವಕವಾಗಿ ನಮಸ್ಕಾರ. ವಿಶ್ವಾಮಿತ್ರರನ್ನು
ತುಂಬಾ ಸರಳ ರೀತಿಯಿಂದ ನೀವು ಬಿಡಿಸಿಕೊಟ್ಟಿದ್ದಕ್ಕೆ, ನಮಗೆ ಬಾಲ್ಯದಲ್ಲಿ ಕತಿ ಓದಿದ್ದನ್ನು ಇವಾಗ ಪೂರ್ಣ ಮನನ ಆಯಿತು ಆ ಸ್ಟೋರಿ. ಆಮೇಲೆ ಸಾವಿತ್ರಿ ಅಮ್ಮನವರು ಸೋಲಾಪುರ ಸಿದ್ದರಾಮೇಶ್ವರ ಚರಿತ್ರೆ ಹೇಳಿದಾರಲ್ಲ, ನಾವು ಅಕ್ಕಲ್ಕೋಟ ಸೋಲಾಪುರದಲ್ಲೇ ಇದ್ದು ಆಮೇಲೆ ಪುಣಾದಲ್ಲಿ ಬಂದಿದ್ದೇನೆ ಸರ್. ಆ ರೇವಣ ಸಿದ್ದೇಶ್ವರ ಅವರ ಚರಿತ್ರೆ ಏನು ನನಗೂ ತುಂಬಾ ಗುರ್ತಿದೆ, ಆದ್ರೆ ನೀವು ಮನನ ಮಾಡಿಕೊಂಡಿರಲಿಲ್ಲ. ಇವಾಗ ಅವರಿಗೂ ನನ್ನ ಮನಪೂರ್ವಕ ನಮಸ್ಕಾರಗಳು. ನೀ ತುಂಬಾ ಚೆನ್ನಾಗಿ ಹೇಳುತ್ತಿದ್ದರು. ಅದು ಇದು ಆಗಿ ಇಫೆಕ್ಟ್ ಆಗಿ ಅವರದು ಪೂರ್ಣ ವಾಕ್ಯ ಕೇಳಲಿಕ್ಕೆ ಆಗಲಿಲ್ಲ. ಅದನ್ನು ಪೂರ್ಣ ಮಾಡಬೇಕೆಂದು ನಾನು ಮನನ ಮಾಡಿಕೊಳ್ಳುತ್ತೇನೆ. ಸರ್, ನೀವು ತುಂಬಾ ವಿಶ್ವಾಮಿತ್ರರನ್ನು ಒಂದೊಂದು ಎಳೆಯಾಗಿ ಬಿಡಿಸಿಕೊಟ್ಟಿದ್ದಕ್ಕೆ ತಮಗೂ ಪ್ರಣಾಮಗಳು ಸರ್. ಎಲ್ಲ ಮಾಸ್ಟರ್ಸ್ಗೂ ನನ್ನ ನಮಸ್ಕಾರಗಳು ಸರ್. ದೀಪಾ ಮೇಡಮ್, ನಾಳೆ ನಾನು ಶನಿವಾರ ನನ್ನ ಏನಂತಾರ ಅದಕ್ಕ, ನನ್ನ ಜೀವನದಲ್ಲಿ ನಡೆದ ಘಟನೆಯನ್ನು ಸ್ವಲ್ಪ 5 ಕಿಂವಾ 10 ನಿಮಿಷದಲ್ಲಿ ಹೇಳುತ್ತೇನೆ. ಹೆಸರನ್ನು ಬರೆದುಕೊಳ್ಳಿ ಅಮ್ಮ ದೀಪಾ. ಥ್ಯಾಂಕ್ ಯು. ನನಗೆ ಮೊಬೈಲದಲ್ಲಿ ಬರೀಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಹೇಳುತ್ತೇನೆ. ಕನ್ನಡ ತರಿಸುದ್ದ ನನ್ನ ರಂಗನಾಥ್ ಅವರು, ಅಣ್ಣನವರು ತುಂಬಾ ನನ್ನನ್ನು ಹೊರಗೆ ತಂದು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ರಂಗನಾಥ್ ಗುರೂಜಿ ಅವರಿಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ತಾಯಿ. ನಿಮ್ದು ಸುಜಾತ ಕಲೂರ್ಕರ್ ಅಂತ ಹಾಕೊಂಡ್ಬಿಟ್ಟು ನಿಮ್ಮ ಜೀವನದ ಒಂದು ಅನುಭವಗಳನ್ನ ನೀವು ನಾಳೆ ಹೇಳ್ತೀರಾ ಅಂತ ನಾವು ಬರ್ಕೊಂಡಿದ್ದೀವಿ. ಸಣ್ಣದು ಹೇಳುತ್ತೇನೆ, ತುಂಬಾ ಇವೆ, ಅದರಲ್ಲಿ ಒಂದು ಸಣ್ಣದು ಚಿಕ್ಕದನ್ನು ಹೇಳುತ್ತೇನೆ. ಸರಿ ತಾಯಿ, ಆಯ್ತು. ಓಕೆ, ಥ್ಯಾಂಕ್ ಯು. ದೊಡ್ಡೇಗೌಡ ವಿಡಿಯೋ ಆನ್ ಮಾಡ್ರಿ ಸರ್. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ದೊಡ್ಡೇಗೌಡ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ರಾಮಕೃಷ್ಣ ಸರ್ಗೆ, ರಂಗನಾಥ್ ಸರ್ಗೆ, ದೀಪು ಮೇಡಮ್ಗೆ, ಎಲ್ಲಾ ಮಾಸ್ಟರ್ಸ್ ನಮ್ಮ ನಮಸ್ಕಾರ ತಿಳಿಸ್ತಾ, ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ವಿಶ್ವಾಮಿತ್ರರ ಬಗ್ಗೆ. ಏನಂದ್ರೆ ವಿಶ್ವಾಮಿತ್ರ ಭಂಗ ಆಗಿದ್ದಂತ ಪ್ರಪಂಚಕ್ಕೆ ಹೆಂಗ್ ತೋರ್ಸಿದ್ರಂದ್ರೆ, ಈಗ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ನಮ್ಮ ಮನಸ್ಸೇ ಆತರ ಮೇನಕ ತರನೇ ಆಡ್ತಾ ಇರ್ತದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಎಷ್ಟೇ ಜ್ಞಾನಿ ಆದ್ರೂನು ಈ ಪ್ರಾಪಂಚಿಕ ಇದ್ರಲ್ಲಿ ಈ ಬಂದಾಗ ಮನಸ್ಸು ಆತರ ಆಡುತ್ತೆ. ಅದನ್ನ ಜ್ಞಾನಿ ಆದ್ರೂ ಸಹ ಅದನ್ನ ಅನುಭವಿಸ್ಲೇಬೇಕು. ಅದನ್ನ ಮೀರಿ ದಾಟಿದ್ರೇನೆ ಸಾಧನೆ ಆಗೋದು ಅಂತ ವಿಶ್ವಾಮಿತ್ರರು ತೋರ್ಸ್ಕೊಟ್ರು. ಸರ್, ವಶಿಷ್ಠ ಮುನಿ ಮಹರ್ಷಿ ಒಂದ್ ಮಾತು ಹೇಳ್ತಾನೆ, ಮಾಯದಿಂದ ಜಯಿಸ್ಬೇಕಂದ್ರೆ ಆಧ್ಯಾತ್ಮಿಕ ತೀವ್ರತೆಗಳನ್ನ ಡೈಲಿ ಆಚರಣೆಯಲ್ಲಿ ಇಟ್ಕೋಬೇಕಂತೆ, ಪ್ರಾಕ್ಟೀಸ್ ಮಾಡ್ತಿರ್ಬೇಕಂದ್ರೆ. ಅಭ್ಯಾಸಂ ಕೌಂತೆಯ, ಯಾವಯ ಅಂತಂದ್ರೆ ಧ್ಯಾನ, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪುಸ್ತಕಗಳು ಸ್ವಾಧ್ಯಾಯ ಮಾಡೋದು, ಮತ್ತೆ ಈ ರೀತಿ ಸಜ್ಜನ ಸಾಂಗತ್ಯ ಮಾಡೋದು, ಸತ್ಯವನ್ನು ತಿಳ್ಕೊಂಡಿರ್ತಕ್ಕಂಥ ಸತ್ಪುರುಷರ ಅಂದ್ರೆ ಮಾಸ್ಟರ್ಗಳ ಜೊತೆಗೆ ಸಾಂಗತ್ಯ ಮಾಡೋದು, ಮತ್ತೆ ಪತ್ರಿ ಸಾರು ವಿಡಿಯೋ, ತಟವರ್ತಿ ರಾಮರಾವ್ ವಿಡಿಯೋ, ರಾಜಲಕ್ಷ್ಮಿ ಅವರ ವಿಡಿಯೋ, ಈ ರೀತಿ ವಿಡಿಯೋಸ್ಗಳು ಕೇಳ್ಬೇಕು. ಈ ರೀತಿ ಮೂರನ್ನ ಯಾರು ದಿನನಿತ್ಯ ಆಚರಣೆ ಮಾಡ್ತಾರೋ ಅಂದ್ರೆ ಧ್ಯಾನ, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಓದೋದು ಮತ್ತು ಸಜ್ಜನ ಸಾಂಗತ್ಯ, ಈ ಮೂರು ಯಾರು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾರೋ ಮಾಯದಿಂದ ಬಿಡುಗಡೆ ಆಗ್ತಾರೆ ಸರ್. ಸತ್ಯ ಸರ್, ಸತ್ಯ. ಈ ನಾವು ಸೇರೋ ಮುಂಚೆ ಅದೇ ತರ ಇದ್ದಿದ್ದು. ಈಗ ಸೇರಿದ್ಮೇಲೆ ನೀವ್ ಹೇಳಿದ್ರೆ ಸಜ್ಜನ ಸಂಗತಿವೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಏನೇ ಆದ್ರೂನು ಪ್ರಾಪಂಚಿಕವಾಗಿ ಅಂದ್ರೆ ಸಾವು ನೋವಾದ್ರೂನು ನಮ್ಗೆ ಅಷ್ಟು ಭಯ ಮೊದ್ಲೆಲ್ಲ ಅಯ್ಯೋ ಪಾಪ ದೇವ್ರ ಒಳ್ಳೇದ್ ಅದೆಲ್ಲ ಏನಿಲ್ಲ. ಪ್ರಪಂಚದಲ್ಲಿ ನಮಗ್ ನಾವು ಫಸ್ಟ್ ನಮ್ಮ ಆತ್ಮ ತೃಪ್ತಿಗೆ ಏನೇನ್ ಮಾಡ್ಬೇಕೋ ಅದನ್ನ ಮಾಡ್ಕೊಂಡ್ರೆ ಭಯ ಅನ್ನೋದಿರಲ್ಲ ಮನುಷ್ಯನಿಗೆ. ಅದ್ನ ಕಾಮ ಅಂದ್ರೆ ಎಲ್ಲಾರಲ್ಲೂ ಇರುತ್ತೆ ಕಾಮ. ಆ ಕಾಮನ ಪ್ರೀತಿಗೆ ಬದಲಾವಣೆ ಮಾಡೋದೇ ಜ್ಞಾನ, ಈ ಧ್ಯಾನ. ಇದು ಸರ್, ಕಾಮ ಮನುಷ್ಯ ಇಲ್ಲಿ ಒಂದು ಪ್ರಾಣಿ ಪಕ್ಷಿ ಪ್ರತಿ ಒಂದ್ರಲ್ಲೂ ಕಾಮ ಅನ್ನೋದಿರುತ್ತೆ. ಅದು ಎಚ್ಚೆತ್ತವಾಗಿದ್ದಾಗ ಅದು ಆ ದೇಹ ಅಂತ ಅನ್ಕೊಂಡಾಗ ಕಾಮ ಅಂತ ಬರುತ್ತೆ. ಇಲ್ಲ ಆತ್ಮ ಅಂತ ಅನ್ಕೊಂಡಾಗ ಅದು ಧ್ಯಾನಕ್ಕೆ ನಾವು ತೀರ್ಸ್ಕೊಂಡಾಗ ಅದು ಪ್ರೀತಿ ಆಗುತ್ತೆ. ಪ್ರೀತಿ ಅನುಕಂಪ ಅನ್ನೋದು ಎಲ್ಲಾ ಜೀವಿಗಳ ಮೇಲೂ ತೋರುತ್ತೆ. ಅದನ್ನ ನಾವು ಮಾಡ್ಬೇಕಷ್ಟೇ. ಅದನ್ನ ಈ ವಿಶ್ವಾಮಿತ್ರ ಸರ್ ಗುರುಗಳು ಮಾಡಿ ಅವರು ಸಾಧನೆ ಮಾಡಿದ್ರು. ಅದನ್ನೇ ಪ್ರಪಂಚಕ್ಕೆ ಅಂದ್ರೆ ಜ್ಞಾನ, ಎಷ್ಟೇ ಯೋಗಿ ಆದ್ರೂನು ಕಾಮಕ್ಕೆ ಬಲಿ ಆದ್ರೆ ನಂತರನೇ ಆಗ್ತಾರೆ. ಅದನ್ನ ಬಿಟ್ಟು ನೀವು ಕಾಮನ ಪ್ರೀತಿಗೆ ವಾತ್ಸಲ್ಯಕ್ಕೆ ಬದಲಾವಣೆ ಮಾಡಿದ್ರೆ ಮಾತ್ರ ಸಾಧನೆ ಮಾಡಕ್ ಆಗೋದು. ನಮ್ಮ ಉಸಿರಾಟದ ಮೇಲೆ ಗಮನ ಇಡ್ಬೇಕು ಅನ್ನೋದು
ವಿಶ್ವಾಮಿತ್ರರು ಅಂದ್ರೆ ಪ್ರಪಂಚಕ್ಕೆ ಕೊಟ್ರು ಸರ್. ಗೌಡ ಸರ್ ಇಲ್ಲಿ ನೋಡ್ರಿ, 1 hour ಧ್ಯಾನ ದೇಹಕ್ಕೆ ಲಾಭ, 2 hour ಮೆಡಿಟೇಷನ್ ಮನಸ್ಸಿಗೆ ಲಾಭ, 3 hour ಮೆಡಿಟೇಷನ್ ಆತ್ಮಕ್ಕೆ ಲಾಭ. ನಾವು ಮಾಸ್ಟರ್ ಆಗ್ಬೇಕಂದ್ರೆ ಒಂದ್ ಸಿಟ್ಟಿಂಗ್ ನಲ್ಲಿ 3 hours ಕುತ್ಕೊಂತೀವ ಇಲ್ಲ ಅಂಬೋದು ನಾವು ತಿಳ್ಕೊಬೇಕು. ನಾವು ಕುತ್ಕೊಂಡಿವಿ ಅಂದ್ರೆ ನಾವು ಮಾಸ್ಟರ್ ಆಗಿದ್ದೀವಿ ಅಂತ ಅರ್ಥ. ಸರಿ, ಹೌದು ಸರ್, ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್ ಆಯ್ತು. ಗಂಗಾ ಶೆಟ್ಟಿ ಮೇಡಮ್ ವಿಡಿಯೋ ಗಂಗಕ್ಕ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ವಿಡಿಯೋ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ ರಂಗನಾಥ್ ಸರ್ ಅವರಿಗೆ ನಮಸ್ತೆ. ನಮಸ್ತೆ ಮೇಡಮ್ ಅವರಿಗೂ ನಮಸ್ತೆ. ಬಂದಿರುವಂತಹ ಎಲ್ಲ ಇಲ್ಲಿ ಏನ್ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದೀರಲ್ಲ ಪ್ರತಿಯೊಬ್ಬರಿಗೂ, ಎಲ್ಲ ಮಾಸ್ಟರ್ಸಿಗೂ ನಮಸ್ತೆ. ನಾನು ಇವತ್ತು ನಿಜವಾಗ್ಲೂ ನಂಗೆ ಸ್ವಲ್ಪ ಟೈಮ್ ಇತ್ತು, ನಾನು ಸ್ವಲ್ಪ ಹೊತ್ತು ಜಾಯಿನ್ ಆದೆ. ನಾನು ರಂಗನಾಥ್ ಸರ್ ಅವರಿಗೆ ಮಾತಾಡ್ಸೋಗುವ ಅಂತ ಹೇಳಿ ಇವಾಗ ಅನ್ಮ್ಯೂಟ್ ಮಾಡಿದ್ನಾಗಿತ್ತು, ನಾನು ಹ್ಯಾಂಡ್ ಮಾಡಿದೆ. ನನ್ ತುಂಬಾ ಟೈಮ್ ಆಯ್ತು, ನನ್ ಕ್ಲಾಸಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನಿಮ್ಮನ್ನೆಲ್ಲ. ಮತ್ತೆ ತುಂಬಾ ಅಂದ್ರೆ ಎಲ್ಲರೂ ಸೇರಿ ಏನು ಕಮ್ಯುನಿಕೇಶನ್ ಮಾಡಿ ಒಳಗೆ ನಾವು ಧ್ಯಾನವನ್ನ ಮಾಡ್ತಾ ಇರ್ತೀವಲ್ಲ, ಆ ಶಕ್ತಿ ಏನಿದೆ ಅಂತ ಅನ್ನೋದು ಇದ್ರಲ್ಲಿ ಗೊತ್ತಾಗ್ತಾ ಇರ್ತದೆ. ಯಾಕಂದ್ರೆ ಎಲ್ಲೂ ನಮ್ಗೆ ಈ ತರ ಧ್ಯಾನದಲ್ಲಿ ಶಕ್ತಿ ಸಿಗೋದಿಲ್ಲ. ನಾವು ಒಬ್ಬರೇ ಆಗಿ ಧ್ಯಾನ ಮಾಡ್ತಾ ಇದ್ರೆ ಈ ಶಕ್ತಿಯನ್ನ ನಾವು ಪಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇರ್ತದೆ. ಆದ್ರೆ ಇಲ್ಲಿ ಸಮೂಹ ಧ್ಯಾನದಲ್ಲಿ ಸಿಗುವಂತ ಶಕ್ತಿ ಅದ್ಭುತವಾಗಿದೆ. ಈ ಪ್ರತಿಯೊಬ್ರು ಈ ಧ್ಯಾನವನ್ನ ಮಾಡ್ರಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ತುಂಬಾ ವಿಷಯಗಳು ತಿಳ್ಕೊಳ್ಳಲಿಕ್ಕೆ ಸಾಧ್ಯ. ಪ್ರತಿಯೊಂದು ವಿಷಯಗಳನ್ನ ಇಲ್ಲಿ ತುಂಬಾ ಅದ್ಭುತವಾಗಿ ಅಮೋಘ ಪ್ರತಿಯೊಬ್ರು ಹೇಳ್ತಾ ಇರ್ತಾರೆ. ಇಲ್ಲಿ ಎಲ್ಲ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಮಾತಾಡ್ಲಿಕ್ಕೆ ರಂಗನಾಥ್ ಸರ್ ಅವರಿಗೂ ಮತ್ತೆ ಎಲ್ಲ ಮಾಸ್ಟರ್ಸ್ ಗಳಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನನಗೆ ಸ್ವಲ್ಪ ಸಮಯದ ಅಭಾವ ಇದೆ, ಅದಕ್ಕಾಗಿ ಪುನಃ ನಾನು ಹೋಗ್ತಾ ಇದ್ದೀನಿ. ನಾನು ಮಾತಾಡ್ಸೋಗು ಅಂತಾನೆ ಬಂದಿದ್ದೆ, ನಿಮ್ಗೆ ನೋಡ್ಬೇಕು ಅಂತಾನೆ ಸರ್. ತುಂಬಾ ಸರ್ ಧನ್ಯವಾದಗಳು ಸರ್. ಮತ್ತೆ ಯೂಟ್ಯೂಬ್ ನಲ್ಲಿ ರೆಕಾರ್ಡ್ ಆಗುತ್ತೆ ಮೇಡಮ್, ರೆಕಾರ್ಡ್ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ಕೇಳ್ರಿ ಅವಾಗ ಫ್ರೀ ಇದ್ದಾಗ. ಓಕೆ ಸರ್. ನಂಗೆ ಇವತ್ತು ಕಾರ್ಯಕ್ರಮ ಕೇಳಲಿಕ್ಕೆ ಆಗ್ಲಿಲ್ಲ, ಆದ್ರೂ ನಾನು ಒಂದು 10 ನಿಮಿಷ ಕೇಳ್ದೆ ಇರಬಹುದು. ಮತ್ತೆ ಇವಾಗ ಎಲ್ಲ ಕ್ವಶನ್ ಅಂಡ್ ಆನ್ಸರ್ ಬರ್ತಾ ಇರ್ತದಲ್ಲ, ಆ ಟೈಮಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇರ್ತದೆ. ಯಾಕಂದ್ರೆ ಏನು ಅಲ್ಲಿ ಸ್ವಲ್ಪ ಕ್ಲಿಷ್ಟವಾಗಿತ್ತು, ಅದೆಲ್ಲ ಇಲ್ಲಿ ಅವರು ಕೇಳಿದಾಗ ಪುನಃ ಅದು ರಿಪೀಟ್ ಆಗ್ತಾ ಇದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು ಸರ್. ಮೇಡಮ್ ಸಬ್ಜೆಕ್ಟ್ ನಲ್ಲಿ ಸ್ವಲ್ಪ ನಾಲೆಜ್ ಇರುತ್ತೆ, ಹಿಂಗ್ ಡಿಸ್ಕಷನ್ ಅಲ್ಲಿ ಬಹಳ ನಾಲೆಜ್ ಇರುತ್ತೆ. ಹೌದು ಸರ್, ಅದ್ರಲ್ಲೇ ಬರುವಂತಹ ಜ್ಞಾನಗಳು ಅದ್ಭುತವಾಗಿರ್ತದೆ ಸರ್. ಡಿಸ್ಕಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕ್ಲಾಸ್ ಒಂದೆಲ್ಲ ಕೇಳೋದಲ್ಲ, ಈ ಡಿಸ್ಕಷನ್ ಗಳು ಪಾರ್ಟಿಸಿಪೇಟ್ ಮಾಡ್ಬೇಕು. ಹೌದು ಸರ್. ಈಗ ಸರ್ ನಾನು ನಿಮ್ಗೆ ಒಂದು ಸಜೆಷನ್ ಅನ್ನ ಹೇಳ್ತಾ ಇದ್ದೀನಿ ಸರ್. ನಾನು ಒಂದು ತಿಳ್ಕೊಂಡಿರೋ ಒಂದು ಜ್ಞಾನದಲ್ಲಿ ನೀವು ಸರ್ ಆಧ್ಯಾತ್ಮಿಕದಲ್ಲಿ ತುಂಬಾ ಮುಂದುವರಿತೀರಾ ಸರ್ ನೀವು. ಮತ್ತೆ ಆಧ್ಯಾತ್ಮಿಕ ಅಂತ ಅನ್ನುವಂತ ಶಕ್ತಿ ಸರ್ ನೀವು ಅಂದ್ರೆ ಏನ್ ಅಂದ್ಕೊಂಡಿದೀರಲ್ಲ ಸರ್, ಅದಕ್ಕಿಂತ ಮೇಲ್ಮಟ್ಟದಲ್ಲಿ ರೀಚ್ ಆಗ್ತೀರಾ. ಮತ್ತೆ ಪ್ರಪಂಚದಲ್ಲಿ ಸರ್ ಅಂದ್ರೆ ತುಂಬಾ ಜನ ನಿಮ್ಮನ್ನು ನೋಡ್ತಾರೆ ಸರ್. ಮತ್ತೆ ನಿಮ್ಮ ಒಂದು ಏನು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ತುಂಬಾ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್. ನಿಮ್ಮಲ್ಲಿ ಆ ಪವರ್ ಸರ್ ತುಂಬಾ ಬಿಲ್ಡಪ್ ಆಗಿದೆ ಸರ್, ತುಂಬಾ ಕಾಣಿಸ್ತಾ ಇದೆ. ಅದು ತುಂಬಾ ಸರ್ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು ಸರ್. ಎಲ್ಲಾ ಆತ್ಮಜ್ಞಾನಿಗಳು ಎಲ್ಲರೂ ಫುಲ್ ಮೇಡಮ್ ಅವ್ರಿಗೆ ಈ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಇಸ್ ಗ್ರೇಟ್. ಹೌದಾ? ಯಾರು ಮಾಡ್ತಾರೋ ಎಲ್ಲರೂ ಗ್ರೇಟ್. ಎಲ್ಲರೂ ವಿವೇಕಾನಂದರುಗಳೇ, ಎಲ್ಲರೂ ಪತ್ರಿ ಸಾರೆ. ಈ ಸಾಧನೆ ಇರ್ತಕ್ಕಂಥವ್ರು ಎಲ್ಲರೂ, ನೀವು ಕೂಡ ಅಷ್ಟೇ, ನಿಮ್ಗೆ ಕೂಡ ಎಲ್ಲ ಕಮ್ಯುನಿಕೇಟ್ ಮಾಡ್ತಾರೆ ಮೇಡಮ್. ಯಾರಿಗೇನ್ ಕಡಿಮೆ ಇಲ್ಲ, ಗ್ರೇಟ್ ಮಾಸ್ಟರ್. ಹೌದು ಸರ್. ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಹೆಚ್ಚಾದಾಗ ನಮ್ಮ ಔರಾದಲ್ಲಿ ಅದು ಕಾಣಿಸ್ತದೆ ಸರ್. ನಮ್ಮ ಔರಾದಲ್ಲಿ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ತದೆ. ಔರವನ್ನ ನೋಡಿ ನಾನು ನಿಮ್ಗೆ ಹೇಳಿರೋದು ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಹೆಂಗಂದ್ರೆ ಆತ್ಮದಲ್ಲಿ ಜನ್ಮಾಂತರ ಒಳಗ್ ಜ್ಞಾನ ಅಡಗಿರ್ತದೆ. ಅದಕ್ಕ ಮಾಯೆ ಅಂತಕ್ಕಂಥ ಪದ್ರ ಮುಚ್ಕೊಂಡ್ಬಿಟ್ಟಿದೆ. ಆ ಮಾಯೆ ಒಂದು ಕಿತ್ತಾಕ್ಬಿಟ್ಟಿವಂದ್ರೆ, ಅಂದ್ರೆ ಮನಸ್ಸಿನಿಂದ ಜಯಿಸ್ಬಿಟ್ಟಿವಂತಂದ್ರೆ, ಆತ್ಮ ಜೊತೆಗೆ ಇದೀವಂದ್ರೆ ಸಮಸ್ತ ಜ್ಞಾನ ಹೊರಗಡೆ ಬಂದ್ಬಿಡುತ್ತೆ. ತುಂಬಾ ಇದೆ, ಸಮುದ್ರದಷ್ಟೈತೆ, ಬೆಟ್ಟದಷ್ಟೈತೆ ಜ್ಞಾನ ಆತ್ಮದಲ್ಲಿ. ಯಾವ ಪುಸ್ತಕದಲ್ಲಿ ಇಲ್ಲ ಅಂತ ಜ್ಞಾನ ಆತ್ಮದಲ್ಲಿ ಐತೆ. ಅದ್ರ ಜೊತೆಗೆ ಇರ್ಬೇಕು, ನಾವು ಕನೆಕ್ಟ್ ಆಗ್ಬೇಕು, ಅವಾಗ ಸಮಸ್ತ ಜ್ಞಾನ ಹೊರಗಡೆ ಬರುತ್ತೆ. ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಂದಾ ಮೇಡಮ್ ಮಾತಾಡ್ರಮ್ಮ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿತ್ತು. ಕಾರ್ಯಕ್ರಮದ ಬಗ್ಗೆ ಅಂತೂ ಎಲ್ಲರೂ ಮಾತಾಡಿದರೆ, ನಾನ್ ಅನ್ಕೊಂಡಿದ್ದು ನಾವು ಪ್ರತಿದಿನ ಒಬ್ಬೊಬ್ರು ಜ್ಞಾನ ಯೋಗಿಗಳನ್ನ ಕರೆದು ನಮ್ಗೆ ಜ್ಞಾನವನ್ನು ಹಂಚ್ತಾ ಇದ್ದಾರೆ ರಂಗನಾಥ್ ಸರ್. ನಾವು ಸರ್ವರಲ್ಲಿ ಒಂದೊಂದು ಕಲಿತು ಈಗ ಸರ್ವಜ್ಞಾನ ಕಡೆ ಸಾಗ್ತಾ ಇದ್ದೇವೆ ಅಂತ ಅನ್ಕೊಂತೇನೆ. ಅಂದ್ರೆ ಪ್ರತಿಯೊಬ್ಬರ ಕಡೆ ನಾವು ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ನಾವು ಇಲ್ಲಿ ಕ್ಲಾಸ್ ನಲ್ಲಿ ಅಟೆಂಡ್ ಆಗಿದ್ದು ಸತ್ಪಾತ್ರ ಆಗುತ್ತೆ ಅಂತ ನಂದು ಅನಿಸಿಕೆ. ಅದಕ್ಕೆ ನಾವು ಈಗ ಧ್ಯಾನದಲ್ಲಿ ಅವರು ಕುಡಿಸ್ತಾ ಇದ್ದಾರೆ. ಅಂದ್ರೆ ಯೋಗಿ ಏನ್ ತಾವ್ ಹೇಳಿದ್ರೆ ಹಂತ ಹಂತವಾಗಿ ಬ್ರಹ್ಮಸ್ಥಿ ಆಗ್ಬೇಕಂತಂದ್ರೆ
ಅವರು ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಅವ್ರು ಎಷ್ಟು ಅವ್ರನ್ನ ಇದು ಮಾಡಿದ್ರು ಮತ್ತು ಆ ಹಠವನ್ನು ಬಿಡ್ಲಿಲ್ಲ. ಅದೇ ರೀತಿ ನಾವು ಕೂಡ ಏನೇ ಸಣ್ಣ ಸಣ್ಣ ಸಮಸ್ಯೆಗಳು ಬಂದ್ರು ಅದಕ್ಕೆ ಲೆಕ್ಕಿಸದೆ ನಾವು ಧ್ಯಾನಕ್ಕೆ ಬೆಲೆ ಕೊಟ್ಟಾಗ ಅದು ನಾವು ಇಲ್ಲಿ ಬ್ರಹ್ಮಶ್ರೀ ಆಗೋದಕ್ಕೆ ಸಂಶಯ ಇಲ್ಲ ಅಂತ ತಿಳ್ಕೊಂಡೆ. ನಂತರ ತಾವು ಹೇಳಿದ್ರಿ ಸರ್ 3 ತಾಸು ಕೂಡ್ಬೇಕಂದ್ರೆ ಕಂಟಿನ್ಯೂ 3 ತಾಸು ಕೊಡ್ಬೇಕಾ ಅಥವಾ ನಮಗ್ ಸಮಯ ಇದ್ದಾಗ 3 ಇವಾಗ ಸ್ಟಾರ್ಟಿಂಗ್ ಪೀರಿಯಡ್ ಮಾಡ್ತಿರ್ಬೇಕಾದ್ರೆ 1 ತಾಸು, ಅರ್ಧ ತಾಸು, 1.25 ತಾಸು, 2 ತಾಸು ಮಾಡ್ಕೊಂತಿರ್ಬೋದು ಮೇಡಮ್, ಸಮಯ ತಕ್ಕಂಗ ಬೆಳಿಗ್ಗೆಲಿಂದ ಸಾಯಂಕಾಲವರೆಗೆ. ನೈಟ್ ಟೈಮ್ ನಮ್ಗೆ ಫ್ರೀ ಸಿಗುತ್ತಲ್ಲ, ಅರ್ಲಿ ಮಾರ್ನಿಂಗ್ ಫ್ರೀ ಸಿಗುತ್ತಲ್ಲ, ಕಂಟಿನ್ಯೂ 3 ತಾಸು ಕೊಡ್ಬೇಕು. 3ರಿಂದ 6 ಏನ್ ಕೆಲಸ ಇರಲ್ಲ. ಅವಾಗ ಬೇಗ ಎದ್ದೋಳಿ ನಾವು ಕುತ್ಕೊಳ್ಬೇಕು ಸಾಧನೆಗೆ. ಅಥವಾ ಸಾಯಂಕಾಲ ನೈಟ್ ನಾವು ಮಲಗಬೇಕಾದ್ರೆ ಅವಾಗ ಧ್ಯಾನ ಕುತ್ಕೊಳ್ಬೇಕು. ಇವಾಗ ಗುರುಗಳು ಏನ್ ಹೇಳ್ತಾರಂದ್ರೆ, ಒಬ್ಬ ಯೋಗಿಗೆ ರಾತ್ರಿ ಹಗಲಾಗುತ್ತಂತೆ, ರಾತ್ರಿ ಹಗಲಾಗುತ್ತೆ, ಹಗಲು ರಾತ್ರಿ ಅಂತೆ ಯೋಗಿಗೆ. ರಾತ್ರಿ ಎಲ್ಲ ಸಾಧನೆ ಮಾಡ್ಬೇಕು. ಅದೇ ಈ ಗುರುಜಿಯವ್ರು ನಮ್ಗ ಆ ದಾರಿ ತೋರಿಸ್ಕೊಟ್ರ. ಈಗ ನಿದ್ದೆ ಬರೋದ್ರ ಆದ್ರೆ ನಿದ್ದೆ ಬರ್ಲಿಲ್ಲ ಅಂದ್ರೆ ನಾವು ಬುಕ್ ಗಳನ್ನ ಓದೋದು ಅದು ರೂಢಿ ಆಗ್ಬಿಟ್ಟಿದೆ. ಮೊದ್ಲಾದ್ರ ಅದು ಅಭಿರುಚಿ ಇದ್ದಿದ್ದಿಲ್ಲ. ಅಂದ ಮೇಡಮ್, ಅರ್ಧ ಗಂಟೆ ಧ್ಯಾನ 8 ತಾಸು ನಿದ್ದೆ ಸಮಾನ. ನಿದ್ದೆ ಹೋಗ್ಬಿಡ್ತದೆ, ನಿದ್ದೆ ಇರಲ್ಲ. ಇನ್ನ ಅವೇರ್ನೆಸ್ ಇದ್ಬಿಡ್ತದೆ, ಶಕ್ತಿ ಬಂದು ಏನಾಗ್ತದೆ ಅಂದ್ರೆ ನಿದ್ದೆ ನಮ್ಗೆ ಬರಲ್ಲ ಜಾಸ್ತಿ. ಅರ್ಧ ಗಂಟೆ ಧ್ಯಾನ 8 ತಾಸು ನಿದ್ದೆಗೆ ಸಮಾನ ಅಂದ್ರೆ ಇನ್ನ ನಿದ್ದೆಯಲ್ಲಿ ಬರುತ್ತೆ ಮೇಡಮ್, ಕಡಿಮೆ ಆಗ್ಬಿಡ್ತೈತಿ. ಅದೇ ಈ ಕೆಲವು ಅನುಭವಿಸ್ತಾ ಇದ್ದೇವಿ. ರಂಗನಾಥ್ ಗುರುಜಿಯ ಆಶೀರ್ವಾದದಿಂದ ತಮ್ಮೆಲ್ಲರ ಈ ಪ್ರತಿದಿನ ತಮ್ಮ ಇದನ್ನ ಕೇಳ್ತಾ ಆ ಹಾದಿಯಲ್ಲಿ ಇದ್ದೇವೆ ಅಂತೇಳಿ 100% ಅಂತ ಆಗೋದ್ರ ಕಡೆ ನಾವು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೊತೆಗೆ ಪುಸ್ತಕಗಳನ್ನು ಓದಬೇಕು. ಹಿಂಗ ರೀತಿ ಸಜ್ಜನ ಬರೀ ಧ್ಯಾನ ಒಂದಿದ್ರೆ ನಾವ್ ಎಂಟರ್ಟೈನ್ಮೆಂಟ್ ಮಾಸ್ಟರ್ ಆಗಲ್ಲ. ಥ್ಯಾಂಕ್ ಯು. ನಂದಿನಿ ಪ್ರಸನ್ನ ಮೇಡಮ್. ಆಯ್ತು, ನಂದಿನಿ ಪ್ರಸನ್ನ ಅನ್ಮಿಟ್ ಮಾಡಿ. ಗ್ರೇಟ್ ಮಾಸ್ಟರ್. ಅನ್ಮಿಟ್ ಕೊಡ್ರಿ ಮೇಡಮ್. ದೀಪಾ ಮೇಡಮ್ ಕೊಟ್ಟಿದ್ದೀನಿ ಸರ್. ನಮಸ್ತೆ ಸರ್. ಸರ್, ಹಿಂದಿನ ಸೆಷನ್ ಎಲ್ಲ ನಾನು ಕೇಳಿದ್ದೀನಿ ಸರ್. ಇವತ್ತು ನೀವು ಮತ್ತೆ ವಿಶ್ವಾಮಿತ್ರ ಮತ್ತೆ ಅವ್ರದ್ದು ಮೇನಕಾ ಬಗ್ಗೆ ಮನಸ್ಸು ಮತ್ತೆ ಧ್ಯಾನದ ಹೋಲಿಕೆ ಮಾಡಿ ಮಾತಾಡಿದ್ದು ತುಂಬಾ ಚೆನ್ನಾಗಿತ್ತು ಸರ್. ಕ್ಲಾಸಸ್ ಅಂತೂ ತುಂಬಾ ಲೈವ್ ಆಗಿತ್ತು. ಮತ್ತೆ ಎಲ್ಲರಿಗೂನು ತುಂಬಾ ಆಳವಾಗಿ ಮನಸ್ಸಿಗೆ ಮುಟ್ಟ ತರ ಹೇಳ್ತೀರ ಸರ್ ನೀವು ತುಂಬಾ. ಹಾಗಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ಮತ್ತೆ ಇವತ್ತು ಎಲ್ಲಾ ಕೇಳಿದ ಕ್ವಶನ್ಸ್ ಇಂದನೂ ತುಂಬಾ ಚೆನ್ನಾಗಿ ನಾಲೆಡ್ಜ್ ಸಿಕ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ನಂದಿನಿ ಮೇಡಮ್. ದೀಪಾ ಮೇಡಮ್, ಸಬ್ಜೆಕ್ಟ್ ಬಗ್ಗೆ ಏನ್ ಹೇಳಿಲ್ಲ ನೀವು. ನಾನು ಲಾಸ್ಟ್ ಹೇಳ್ತೀನಿ ಸರ್. ಸಾವಿತ್ರಿ ಅಮ್ಮ ಒಬ್ರು ಮಾತಾಡ್ತಾರೆ, ಅವ್ರದ್ದಾದ್ಮೇಲೆ ನಾನು ಮಾತಾಡ್ತೀನಿ. ಗುರುಜಿ ಗೀತಾ ಅಂತ ರೈಸ್ ಮಾಡಿದ್ದಾರೆ. ಗೀತಾ ಗೀತಾ ಆರ್ ಅನ್ಮಿಟ್ ಮಾಡಿದೀನಿ, ಮಾತಾಡಿ ಮೇಡಮ್. ಯಾರು ಮಾತಾಡ್ತಾರೋ ಅವ್ರದ್ದು ರೈಸ್ ಆಗಿರೋ ಹ್ಯಾಂಡ್ ಲೋಯರ್ ಮಾಡಿ. ನಮಸ್ತೆ ಬಾಲಕೃಷ್ಣ ಸರ್ ಅವ್ರೆ. ತುಂಬಾ ಹಸನ್ಮುಖವಾಗಿ ನಗುತ್ತಾ ಎಷ್ಟ್ ಚೆನ್ನಾಗಿ ಕತೆ ಹೇಳಿದ್ರಿ. ಯಯಾದ್ರಿ ಸ್ಟೋರಿ ನಮ್ಗೆ ಗೊತ್ತಾ ಸರ್? ಮಾತಾಡಿ. ಹಸನ್ಮುಖವಾಗಿ ನಗುತ್ತಾ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಸರ್. ತುಂಬಾ ಸಂತೋಷ ಆಯ್ತು. ಬೆಳಿಗ್ಗೆ ಈ ಒಳ್ಳೆ ಯಯಾದ್ರಿ ಕತೆ, ವಿಶ್ವಾಮಿತ್ರ ಧ್ಯಾನನೇ ಎಲ್ಲದಕ್ಕೆ ಇಂಪಾರ್ಟೆಂಟ್. ಧ್ಯಾನದಿಂದ ಋಷಿ, ಮಹರ್ಷಿ, ಬ್ರಹ್ಮರ್ಷಿ ಧ್ಯಾನ ಹೆಚ್ಚು ಮಾಡ್ಬೋದಲ್ಲ ಸರ್? ಎಲ್ಲಾ ಮಾನವರು ಧ್ಯಾನಿಗಳಾಗ್ಬೇಕು, ಎಲ್ಲಾ ಮಾನವರು ಸಸ್ಯಾಹಾರಿಗಳಾಗ್ಬೇಕನ್ನೋ ಸಂಕಲ್ಪ ಮಾಡ್ಕೊಂಡ್ ಮಾಡ್ಬೋದು. ಇದು ಕೌಟುಂಬಿಕದ್ದು ಸಂಕಲ್ಪಗಳು ಮಾಡ್ಕೋಬಾರ್ದು, ಸ್ವಾರ್ಥಕ್ಕೆ ಮಾಡ್ಬಾರ್ದು ಅಂತ ಅನ್ಕೊಂತೀನಿ ನಾನು. ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಸರ್ ನಿಮ್ ಕ್ಲಾಸ್. ಗೀತಾ ಮೇಡಮ್, ಧ್ಯಾನನೇ ಎಲ್ಲದಕ್ಕೂ ಇಂಪಾರ್ಟೆಂಟ್. ಧ್ಯಾನವನ್ನ ಹೆಚ್ಚಿಸ್ಬೇಕು. ಕೇಳಿಸ್ತಾ ಇಲ್ಲ ಸರ್? ಹೇಳ್ರಿ ಸರ್. ಕೇಳಿಸ್ತಾ ಇಲ್ಲ ನಿಮ್ಮ ಅಯ್ಯೋ ರಾಮ. ಸಂಕಲ್ಪಗಳು ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಸಂಕಲ್ಪಗಳು ಇಟ್ಕೊಂಬದ್ ಬೇಕಾಗಿತ್ತು. ಸುಮ್ನೆ ಸಾಧನೆ ಮಾಡ್ಬೇಕಷ್ಟೇ ನಾವು. ಅಲ್ಲ, ವಿಶ್ವ ಕೂಡ ಇಟ್ಕೋಬಾರ್ದಾ? ವಿಶ್ವ ಕಲ್ಯಾಣಕ್ಕೆ ಇಟ್ಕೋಬಾರ್ದೇವ್ ಸರ್? ಇಲ್ಲಿ
ಕೋರಿಕೆಗಳು ಸಂಕಲ್ಪಗಳಿದ್ರೆ ಏನು ಕೆಲಸ ನಡೆಯಂಗಿಲ್ಲ ಮೇಡಮ್. ಕೃಷಿ ಮಾಡ್ಬೇಕು. ಕೃಷಿ ಮಾಡಿದ್ರೇನೆ ಏನೇನ್ ಆಗ್ಬೋದು. ಸುಮ್ನೆ ಸಂಕಲ್ಪಗಳು ನಮ್ ಎನರ್ಜಿ ಲಾಸ್ ಆದ ಹೊರತು ಏನು ಆಗಂಗಿಲ್ಲ. ಕೃಷಿತೋ ನಾಸಿ ದುರ್ಭಿಕ್ಷಂ, ಕಷ್ಟೇ ಫಲಿ. ಕಷ್ಟ ಮಾಡ್ಬೇಕು, ಕೃಷಿ ಮಾಡ್ಬೇಕು, ಅವಾಗ್ಲೇ ನಮ್ಗೆ ಏನಾಗಲ್ಲ ಆಗೋದು. ಪತ್ರಿ ಸರ್ ಸಂಕಲ್ಪ ಇಟ್ಕೊಂಡ್ರೆ ಆಗ್ತಿತ್ತ ಮೇಡಮ್? ಕೃಷಿ ಮಾಡಿದ್ರೆ ಅವರು ಊರ್ ತಿರುಗಿರು, ಒಬ್ಬೊಬ್ಬರಿಗೋಸ್ಕರ ಎಲ್ಲೆಲ್ಲೋ ಹೋದ್ರು. ಹಂಗ ಕೃಷಿ ಮಾಡ್ಬೇಕು, ಅವಾಗ ಆಗುತ್ತೆ ನಮ್ಮ ಲೋಕ ಕಲ್ಯಾಣ. ಮಾಸ್ಟರ್ ಅದೇ ಮಾಡೋದು. ಇವಾಗ ನಮ್ಮ ರಂಗನಾಥ್ ಸರ್ ಸಂಕಲ್ಪ ಬಿಟ್ಕೊಂಡ್ರೆ ಆಗ್ತಿತ್ತ? ಕೃಷಿ ಮಾಡ್ತಿದಾರ ಅವರು, ಕಲ್ಸ್ಬೇಕಂತ ಎಲ್ಲರಿಗೆ ಆ ರೀತಿ. ಎಸ್ ಮೇಡಮ್. ಥ್ಯಾಂಕ್ ಯು. ಒಂದು ಸಾವಿತ್ರಿ ಅಮ್ಮ ಮಾತಾಡ್ಬೇಕು ಅಂತ ಕೇಳ್ಕೊಂತೀನಿ. ಶರಣಾರ್ಥಿಗಳು. ಎಲ್ಲರಿಗೂ ಕ್ಷಮೆ ಇರಲಿ, ಕಾರಣ ಇವತ್ತು ಏನೋ ಮಳೆ ಕಾರಣ ಸ್ವಲ್ಪ ಅಡಚಣೆ ಆಯ್ತು ನನ್ನ ಮೊಬೈಲ್ದಲ್ಲಿ. ಆದ್ರೂ ಸಹಿತ ನಮ್ಮ ಬಾಲಕೃಷ್ಣ ಅಣ್ಣರು ಅದನ್ನ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಇವತ್ತಿನ ತಮ್ಮ ವಿಷಯ ಬಹಳ ಒಂದು ಮಹತ್ವಪೂರ್ಣವಾಗಿರ್ತಾರೆ. ಬಿಟ್ಟೇನೆಂದೆಡೆ ಬಿಡದಿ ಮಾಯೆ, ಸವಣಂಗೆ ಸವಣಿಯಾಯಿತ್ತು ಮಾಯೆ, ಯೋಗಿಗೆ ಯೋಗಿನಿಯಾಗಿತ್ತು ಮಾಯೆ, ಈ ಮಾಯೆಗೆ ನಾನು ಅಂಜುವಳಲ್ಲ. ಇದನ್ನು ನಾವು ಹಿಡದಂತ ಗುರಿಯನ್ನು, ಬೇಕಾದಂತ ಕಷ್ಟಗಳನ್ನು ಬಂದರೂ ಸಹಿತ ನಾನು ಗುರಿಯನ್ನು ತೀರಿಸುತ್ತೇನೆ. ಅದಕ್ಕೆ ಏನಾಗುತ್ತೆ, ಮಾಯಿ ಅನ್ನುವಂಥದ್ದನ್ನು ನಮ್ಮನ್ನು ಅರಿವಿನಿಂದ ಮರು ಮಾಡ್ಲಿಕ್ಕೆ ಅವು ಎಷ್ಟೇ ನಮ್ಮ ಬೆಂಬತ್ತಿ ಬಂದಿದ್ರು ಸಹಿತ ಆ ವಿಶ್ವಾಮಿತ್ರನಂಥವರನ್ನು ನಾವು ಏನು ಮಾಡ್ಬೇಕು, ನಾವು ಅವರನ್ನು ನೆನೆಸಿ ಹಿಡಿದ ಗುರಿಯನ್ನು ಬಿಡಲಾರದೆ ಮುನ್ನುಗ್ಗಬೇಕು ಅಂತ ಏಕಶಿಂದ ಇವತ್ತಿನ ತಮ್ಮ ಸಂಪೂರ್ಣವಾದ ಮಾತಿನ ಅರ್ಥ ಗರ್ಭಿತವಾದದ್ದನ್ನು ಆಳವಾಗಿ ಹೃದಯದ ಭಾಷೆ, ಹೃದಯಕ್ಕೆ ಮುಟ್ಟುವಂತೆ ತುಂಬಾ ಸೊಗಸಾಗಿ ಹೇಳಿದ್ದಾರೆ ಬಾಲಕೃಷ್ಣಣ್ಣರ. ಅದಕ್ಕಾಗಿ ತಮಗೆ ಒಂದು ತುಂಬಾ ಹೃದಯದ ಒಂದು ಅನಂತ ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು. ಅಷ್ಟೇ ಅಲ್ದ ದೀಪಾ ಮೇಡಮ್ ಅವರಾಗ್ಲಿ ಅಥವಾ ರಂಗನಾಥ್ ಸ್ವಾಮಿಗಳಾಗ್ಲಿ, ನನ್ನ ಮೊಬೈಲ್ದಲ್ಲಿ ಸಮಸ್ಯೆ ಉಂಟಾಯ್ತು ಅಂದ ಕೂಡಲೇ ಒಂದು ಕ್ಲೈಮೇಟ್ ಇದರಿಂದ ನನಗೆ ಮತ್ತೆ ಅವಕಾಶ ಕೊಟ್ಟಿದ್ದಾದ್ರೆ ನನ್ನ ಒಂದು ಶಿವಯೋಗಿ ಸಿದ್ದರಾಮೇಶ್ವರ ಶಿವಯೋಗಿ ಬಗ್ಗೆ ಕೇಳಲು ನನಗೆ ಅವಕಾಶ ಕೊಟ್ರೆ ಮಾತ್ರ ನಾನು ಹೇಳ್ತೇನೆ ಅಂತ ಏಕಶಿಂದ ನಾವು ತಮ್ಮೆಲ್ಲರಿಗೂ ಶರಣ. ಕೊಡ್ತಾಳಮ್ಮ ಮೇಡಮ್, ಸಾರ್ ಕೊಡ್ತಾರೆ, ಎಲ್ಲರಿಗೂ ಒಳ್ಳೆ ತರ ಮಾಡ್ತಾರೆ, ಮಾಸ್ಟರ್ ಮಾಡತಾರೆ. ಅದಕ್ಕೊಂದು ಯೋಗ ಬೇಕಲ್ರಿ, ಅದು ಒಂದು ಹೇಳಲಿಕ್ಕೆ ಏನು, ಇದು ಒಂದು ಮಾಯ ಇರೋದು. ಯಾಕಂದ್ರೆ ಈ ಜ್ಞಾನವನ್ನು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕಾದ್ರೆ ಇದು ನನಗೊಂದು ಸಿಕ್ಕಂತ ಅವಕಾಶಕ್ಕೆ ಇದು ಒಂದು ಮಾಯ ಅಡ್ಡರೂಪವಾಗಿ ಬಂತಿರೋದು. ಇದನ್ನು ಸಹಿತ ಮೆಟ್ಟಿ ನಿಲ್ಲಲು ನಮ್ಮಲ್ಲಿ ಒಂದು ಶಕ್ತಿ ಬೇಕಲ್ರಿ, ಆ ಶಕ್ತಿಗೆ ಒಂದು ಏನಾಗ್ಬೇಕಾಯ್ರಿ, ಇದು ಪ್ರೋತ್ಸಾಹ, ಒಂದು ಪರಮಾತ್ಮನ ಕರುಣೆ, ಒಂದು ಹೃದಯ ಭಾವಗಳ ಸಮ್ಮಿಲನ ಆದಾಗ ಮಾತ್ರ ಆಗುತ್ತೆ ಇರೋದು. ಹೌದಲ್ರಿ? ಧನ್ಯವಾದಗಳು. ಸ್ವಾಮಿ ವಿಡಿಯೋ ಆನ್ ಮಾಡ್ರಿ ಸರ್. ಸ್ವಾಮಿ ಸರ್ ಹ್ಯಾಂಡ್ ರೈಸ್ ಮಾಡಿದ ತಕ್ಷಣ ವಿಡಿಯೋ ಆನ್ ಮಾಡ್ಬಿಡತ್ ಸರ್. ಅನ್ಮಿಟ್ ಮಾಡ್ರಿ ಮೇಡಮ್, ದೀಪಾ ಮೇಡಮ್. ಅನ್ಮಿಟ್ ಮಾಡಿದೀನಿ ಸರ್. ಸರ್ ನಮಸ್ಕಾರ ಸರ್. ಬಾಲಕೃಷ್ಣ ಸರ್ ನಮಸ್ಕಾರ. ರಂಗನಾಥ್ ಸರ್ ತುಂಬಾ ಧನ್ಯವಾದಗಳು. ಇವತ್ತ ತುಂಬಾ ವಿವರವಾಗಿ ನಮ್ಗೆ ಹೇಳ್ಕೊಟ್ಟಿದ್ರ. ಸರ್, ಈ ಮನುಷ್ಯರಿಗೆ ಆಸೆ ಅನ್ನೋದು ಇರ್ಬಾರ್ದು. ಈಗ ನಾವು ಸಂಸಾರದಲ್ಲಿ ಇದ್ಕೊಂಡೆ ಕೆಲವು ಹೆಣ್ರು ಮಕ್ಳು ಕೆಲವೆಲ್ಲ ಏನೋ ಒಂದ್ ಮಾಡ್ಬೇಕು ಅನ್ಕೊಂಡಿರ್ತೀವಲ್ಲ ಸರ್, ಅದನ್ನ ಮಾಡ್ಕೊಂಡೆ ನಾವು ಧ್ಯಾನ ಮಾಡ್ಬೋದಲ್ವಾ ಸರ್? ಬರೀ ಮಾಡ್ತಾ ಸರ್, ಧ್ಯಾನ ಮಾಡ್ತಾ ಇದೀವಿ ಸರ್ ಬೆಳಿಗ್ಗೆ ಎದ್ದು. ಸಂಸಾರದಲ್ಲಿ ನಿರ್ಮಾಣ. ಹಾಂ ಸರ್ ಅಂಟಿಕೋಬಾರ್ದು ಈಗ. ಹಾಂ ಸರ್, ಈಗ ಆಗ್ಲಿ ಎಲ್ಲ ಅಂಗೀಕಾರ ಭಾವನೆ ಇರಬೇಕು. ಓಕೆನಾ? ಅಟ್ಯಾಚ್ಮೆಂಟ್ ಇರಬಾರ್ದು, ಡಿಟ್ಯಾಚ್ಮೆಂಟ್, ಎಲ್ಲ ಅಕ್ಸೆಪ್ಟೆನ್ಸ್. ಎಲ್ಲ ನಾನು ಒಳ್ಳೇದಕ್ಕೆ, ಎಲ್ಲದಕ್ಕೂ ಏನೇ ಆಗ್ಲಿ ನಾನು ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸಂಸಾರದಾಗಿದ್ರು ಏನ್ ತೊಂದ್ರೆ ಇಲ್ಲ ಸರ್. ಅಂಟಿಕೊಳ್ಳಾರ್ದ ಕಮಲದ ಹೂ ತರ ಇರ್ಬೇಕು, ಕೆಸರಲ್ಲಿ ಇರ್ತಕ್ಕಂಥ ಕಮಲದ ಹೂ ತರ ಇರ್ಬೇಕು. ತಾಮರದ ಮೇಲೆ ಹೊರಗಡೆ ಅಂಟಿಲಾರ್ದಂಗ್ ಹೊರಗಡೆ ಬಂದ್ಬಿಡ್ದತ್ತು, ಆ ರೀತಿ ನಾವು ಜೀವನವನ್ನು ಅಷ್ಟೇ, ಏನು ತೊಂದ್ರೆ ಇಲ್ಲ ಸರ್. ಸಂಸಾರದ ಮಾಸ್ಟರ್ ಅಂತಾರೆ, ಸನ್ಯಾಸಿಗಳಾಗಿ ಮಾಡ್ತಕ್ಕಂಥದ್ದು ಬೇರೆ ಮಾತು. ಬಹಳ ಅದು ಅದೇ ಇರ್ತಾರ ಅವರು. ಈಗ ನಾವು ಸಂಸಾರ ಏನಿದೆ ಇದು ನೋಡ್ರಿ, ಆಶ್ರಮಗಳಲ್ಲಿ 4 ಆಶ್ರಮಗಳು. ಒಂದು ವಾನಪ್ರಸ್ಥಾಶ್ರಮ, ಗೃಹಸ್ಥಾಶ್ರಮ, ಮತ್ತು
ಈ 3 ಬ್ರಹ್ಮಚಾರಿ ಆಶ್ರಮಕ್ಕೂ, ವಾನಪ್ರಸ್ಥಾಶ್ರಮಕ್ಕೂ ಮತ್ತು ಸನ್ಯಾಸಿ ಆಶ್ರಮಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಗೃಹಸ್ಥಾಶ್ರಮ. ಎಲ್ಲ ಅನ್ನ ಕೊಡ್ಬೇಕಂದ್ರೆ ಗೃಹಸ್ಥ, ಎಲ್ಲ ಯೋಗಿಗಳಿಗೂ ಊಟ ಕೊಡ್ಬೇಕು, ಬಡವರಿಗೂ ಹಿರಿಯರಿಗೂ ಎಲ್ಲರಿಗೂ ಕೊಡ್ಬೇಕಂದ್ರೆ ಗೃಹಸ್ಥಾಶ್ರಮದಿಂದಾನೆ. ಪಶು ಪಕ್ಷಾದಿಗಳು ಕೊಡ್ಬೇಕಂದ್ರೆ ಗೃಹಸ್ಥಾಶ್ರಮ. ಅದಕ್ಕೆ ಎಲ್ಲದಕ್ಕಿಂತ ಶ್ರೇಷ್ಠ ಗೃಹಸ್ಥಾಶ್ರಮ. ಅದಕ್ಕಾಗಿ ಈ ಒಂದು ಮಾರ್ಗ ಗೃಹಸ್ಥಾಶ್ರಮದಲ್ಲಿದ್ದು ಸಾಧನೆ ಮಾಡ್ತಿದ್ದೇವೆ ಅಂದ್ರೆ ಗೃಹಸ್ಥಾಶ್ರಮ 1 ವರ್ಷ 10 ವರ್ಷಕ್ಕೆ ಸಮಾನ. ಸನ್ಯಾಸಿ ಮಾಡಿದ್ರೆ ಎಷ್ಟು ಬರುತ್ತೋ ಗೃಹಸ್ಥಾಶ್ರಮದಲ್ಲಿದ್ದು ಸಾಧನೆ ಮಾಡಿದ್ರೆ ಅಷ್ಟು ಎನರ್ಜಿ ಬರುತ್ತೆ. ಬಹಳ ಡೆಡಿಕೇಟೆಡ್ ಬೇಕು ಸರ್ ಇದಕ್ಕ ಗೃಹಸ್ಥಾಶ್ರಮಕ್ಕ. ಅದೆಲ್ಲ ಮಾಡ್ಕೊಂಡು ಎಷ್ಟು ಶ್ರದ್ಧೆ ಐತೆ, ಎಷ್ಟು ತಪನೆ ಐತೆ, ತಾನು ಎಂಡೇಟ್ಮೆಂಟ್ ಮಾಸ್ಟರ್ ಆಗಿದೆ. ಅದಕ್ಕಾಗಿ ಗೃಹಸ್ಥಾಶ್ರಮ ಇಸ್ ಗ್ರೇಟ್. ತುಂಬಾ ಚೆನ್ನಾಗಿ ವಿವರ ಹೇಳ್ಕೊಟ್ರು ಸರ್. ತುಂಬಾ ಥ್ಯಾಂಕ್ಸ್. ರಂಗನಾಥ್ ಸರ್ ಅವರು ತುಂಬಾ ನಮ್ಗೆ ವಿವರವಾಗಿ ಜ್ಞಾನ ಕೊಡ್ತಾರೆ ಬೆಳಗ್ಗೆ ಪ್ರತಿದಿನನು. ಅವ್ರಿಗೂ ತುಂಬಾ ಧನ್ಯವಾದಗಳು. ಅದು ನಮ್ಮ ರೇಣುಕಾ ಮೇಡಮ್ ಅವ್ರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ ಸರ್. ಈ ಆಹಾರ ಪದ್ಧತಿ ಅಂತೂ ತುಂಬಾ ಚೇಂಜ್ ಮಾಡಿದ್ವಿ ಸರ್. ನಾನು ಈ ಧ್ಯಾನಕ್ಕೆ ಬಂದು ಫೆಬ್ರವರಿ 20 ಬಂದಿದ್ದೆ. ನಾನ್ ವೆಜ್ ಅಂತೂ ಅವತ್ತೇ ನಾನು ತೀರ್ಮಾನ ಮಾಡ್ಬಿಟ್ಟೆ. ಬಟ್ ಪ್ರತಿದಿನ ಅವ್ರನ್ನ ಕೇಳ್ದಂಗೆ ಈ ಎಲ್ಲಾ ಆಹಾರ ಪದ್ಧತಿಗಳು ಬದಲಾವಣೆ ಮಾಡ್ತಾ ಇದ್ದೀವಿ ಸರ್. ನಮ್ಮ ಮನೆಗೆ ಏನ್ ದಿನ ಒಂದೊಂದೇ ಆಗ್ಬಿಡ್ತಾ ಇದೆಯಲ್ಲ ಅಂತಾರೆ. ಈ ಸಕ್ಕರೆ ಪ್ರತಿದಿನ ಟೀ ಕುಡ್ತಾ ಇದ್ದೆ. ಈ ಸಕ್ಕರೆಯಲ್ಲಿ ಏನಾಗ್ತಾರೆ ಅಂತ ಅವತ್ತೇ ನಮ್ಮ ಮನೆ ಸಕ್ಕರೆ ನಾನ್ ತಂದು ಕೊಟ್ರು ಕೂಡ ನಾನಂತೂ ಕಾಫಿ ಟೀ ಅಂತೂ ಮುಟ್ಟಲ್ಲ ಸರ್. ಬೇರೆ ಎಲ್ಲೂ ಮುಟ್ತಾ ಇಲ್ಲ. ದಿನ 2 ಟೈಮ್ 3 ಟೈಮ್ ಕುಡಿತಾ ಇದ್ದೆ. ಅದು ಅವ್ರು ದಿನ ಆಹಾರ ಪದ್ಧತಿ ನಮ್ಗೆ ಏನ್ ಹೇಳ್ಕೊಡ್ತಾರ ಅದನ್ನ ಫಾಲೋ ಮಾಡ್ತಾ ಇದೀನಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾಗರಾಜು, ಅಶ್ವಿನಿ ಮೇಡಮ್ ನ ಕೋ ಹೋಸ್ಟ್ ಮಾಡಿ ಗುರುಜಿ. ನಾಗರಾಜ್ ಸರ್ ಲಾಸ್ಟ್ ಮಾತಾಡ್ಸ್ತಾರೆ ಮೇಡಮ್, ಏನ್ ಬೇಡ? ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ತಿದ್ದೀನಿ. ಟೈಮ್ ಆಯ್ತು. ಸಾರ ಗೋಪಗಿರಿಂದ ಕೇಳಕತ್ತಾರ ರಂಗನಾಥ್ ಸರ್ ಸಪೋರ್ಟ್ ಮಾಡಕತ್ತಾನ. ಮಾಡಿದೀನಿ ನಾಗರಾಜ್ ಗುರುಜಿ ಮಾತಾಡ್ಬೇಕಂತ ಕೇಳ್ಕೊಂತೀನಿ. ಅನ್ಮಿಟ್ ಮಾಡ್ಕೊಡ್ರಿ ಸರ್. ನಾನು ಈಗ ತಾನೇ ಬಂದ್ ಕುಂತಿದ್ದೀನಿ. ಇಷ್ಟೊತ್ತವರೆಗೂ ಏನ್ ನಡೀತು ಅಂತ ಗೊತ್ತಿಲ್ಲ. ನಾನ್ ಯೋಗಾಭ್ಯಾಸ ಮುಗಿಸ್ಕೊಂಡು ಈಗ ತಾನೇ ಬಂದ್ ಕೂತಿದ್ದೀನಿ. ಸರ್ ವಿಡಿಯೋ ನೋಡ್ರಿ ಸರ್. ಗ್ರೂಪ್ ನಲ್ಲಿ ಹಾಕ್ತಾರೆ ಸಾರು, ರಂಗನಾಥ್ ಸಾರು, ಅವಾಗ ನೋಡ್ರಿ. ಬಾಲಕೃಷ್ಣ ನಾಗರಾಜ್ ಸರ್ ಬಂದು ಸೀನಿಯರ್ ಮಾಸ್ಟರ್. ಅವರು ನಮ್ಮ ನಾಗರಾಜ್ ಸರ್ ಸೀನಿಯರ್ ಮಾಸ್ಟರ್ ಆಗಿದ್ರು. ಮತ್ತೆ ಮಾತಾರ್ ಫೌಂಡೇಶನ್ ಅಲ್ಲಿ ಅತಿ ಹೆಚ್ಚು ಸೇವೆ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿ ದಿವಸ ಅವರು ಬೆಳಗ್ಗೆ ನಾವು ಒಂದು ಬೀಜ ಮಂತ್ರದ ಒಂದು ಪ್ರಾಕ್ಟೀಸ್ ಮಾಡ್ತೀವಿ, ಅಭ್ಯಾಸ ಮಾಡ್ತೀವಿ. ಅದ್ರ ಜೊತೆಗೆ ಮನೆ ಮದ್ದುಗಳು ಮತ್ತೆ ಹಲವಾದ ಜ್ಞಾನ. ತಮ್ಮ ತರನೇ ಹಲವಾದ ಜ್ಞಾನ ಇಷ್ಟುವರೆಗೂ ಹಂಚ್ತಾ ಇದ್ದಾರೆ. ಅದು ನಿರಂತರ ಸೇವೆ ಆಗ್ತಾ ಇದೆ. ಒಂಥರ ಅನಂತ ಜ್ಞಾನ. ಅವರು ಅನಂತ ಜ್ಞಾನವಂತರು ಆಕ್ಚುಲಿ ಹೇಳ್ಬೇಕಂದ್ರೆ. ಅವ್ರ ಹತ್ರ ನಿಮ್ ತರನೇ ನಿಮ್ಗೆ ಎಷ್ಟು ಆಳವಾದ ಜ್ಞಾನ ಇದೆಯೋ ಸಾರ್ ಅಷ್ಟೇ. ತುಂಬಾ ಸೀನಿಯರ್ ಮಾಸ್ಟರ್ ಅವರು ನಾಗರಾಜ್ ಸರ್ ಅವರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೊದಲನೇದಾಗಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಆಮೇಲೆ ಅವ್ರು ಮತ್ತೆ ಯೋಗಾಭ್ಯಾಸನ ಹೇಳ್ಕೊಡ್ತಾರಲ್ವಾ, ಅಲ್ಲಿಗೆ ಹೋಗಿ ತದನಂತರ ಮತ್ತೆ ಕೊನೆಯದಾಗಿ ಒಂದ್ಸರಿ ಜಾಯ್ನ್ ಆಗ್ತಾರೆ. ಪ್ರತಿ ಆತರ ಅವರು ನಿರಂತರ ಸೇವೆ ಅನ್ನೋದು ಅದಕ್ಕೂ ನಾವೆಲ್ಲರೂ ಆಭಾರಿ. ಅದಕ್ಕೆ ಆ ವಯಸ್ಸಿನಲ್ಲಿ ಕೂಡ ತೇಜವಾಗಿ ಕಾಣ್ತಾರೆ ಸಾರ್, ನಾಗರಾಜ್ ಸರ್ ಮುಖದಲ್ಲಿ ತೇಜಸ್ ಕಾಣ್ತಾ ಇದೆ. ಎಲ್ಲ ಗುರುಗಳ ಆಶೀರ್ವಾದ ಸರ್ ನಮ್ದೇನಿದೆ. ಹಾ ಸರ್. ನಮ್ಮ ಗುರು ಪರಂಪರೆ ಏನಿದೆ, ಆ ದಿವ್ಯ ಚೈತನ್ಯಗಳು, ನಾವು ನಿರಂತರವಾಗಿ ಅವರನ್ನ ಸ್ಮರಣೆ ಮಾಡ್ಕೊಳ್ತೀವಿ. ಮತ್ತೆ ಅವರು ತೋರ್ಕೊಟ್ಟಂತಹ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಜೀವನ ಸಂಪೂರ್ಣವಾಗಿ ಸಮಾಜಮುಖಿಯಾಗಿ ಹೋದಾಗ ಈ ಸಮಾಜವೇ ಒಂದು ಗುರು ಸಮಾನ ಅಲ್ವಾ? ಯಾಕಂದ್ರೆ ನಾವು ಶಾಲೆಗಳಲ್ಲಿ ಕಲಿಯುವಂತದ್ದು ಬಹಳ ಕಡಿಮೆ, ಎಲ್ಲೋ ಅಲ್ಪ. ಈ ಸಮಾಜವೇ ನಮಗೆ ಗುರುವಿನ ರೂಪದಲ್ಲಿ ಕುತ್ಕೊಂಡು ನಮ್ಗೆ ಸಾಕಷ್ಟು ವಿಷಯಗಳನ್ನ, ಜ್ಞಾನವನ್ನ ಕೊಡ್ತಾ ಹೋಗುತ್ತೆ. ಅದಕ್ಕೆ ಈ ಜಗತ್ತೇ ಒಂದು ದೊಡ್ಡ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯದಲ್ಲೇ ನಾವು ಕಲಿಯೋದು ಜಾಸ್ತಿ. ಈಗ ತಮ್ಮಂತವರೆಲ್ಲರೂ ಒಬ್ಬೊಬ್ರು ಒಂದೊಂದು ವಿಷಯವನ್ನ ಸಾಕಷ್ಟು ಗ್ರಹಣ ಮಾಡಿರ್ತೀರಿ. ಅದಕ್ಕೆ ಇದೊಂದು ವೇದಿಕೆ. ಆ ವಿಷಯಗಳನ್ನ ನಾವು ಜಗತ್ಗೆ ಹಂಚ್ಕೊಂಡಾಗ
ನಿಮ್ಮಲ್ಲಿದ್ದಂತಹ ಒಂದು ಆ ಸುಮದ ಪರಿಮಳ ಜಗತ್ಗೆ ಹರಡುತ್ತೆ. ಹಾಗೆ ನಾವೆಲ್ಲ ಒಂದೊಂದು ಹೂಗಳಿದ್ದ ಹಾಗೆ ನಮ್ಮೆಲ್ಲರನ್ನ ಒಂದು ಮಾಲೆ ಮಾಡಿ ಪತ್ರೇಜಿ ಮಹರ್ಷಿಗಳಿಗೆ ಹಾರ ಹಾಕ್ತಾ ಇದ್ದಾರೆ ಯಾರೋ ರಂಗನಾಥ್ ಜಿಯವರು. ಹಾಗಾಗಿ ನಾವು ಈ ಒಂದು ಮಹಾವತಾರ್ ಫೌಂಡೇಶನ್ಗೆ ನಿರಂತರವಾಗಿ ಆಭಾರಿಯಾಗಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರಿಂದನೂ ಕೂಡ ನಾವು ಸಾಕಷ್ಟು ಕಲಿಯೋದಿದೆ. ಯಾರು ರಂಗನಾಥ್ ಜಿಯವರಿಂದ ಅವರೊಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಮತ್ತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಗುರುತಿಸಿ ಅವ್ರಿಗೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಅವರಲ್ಲಿರ್ತಕ್ಕಂಥ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದಾರಲ್ಲ. ಹಾಗಾಗಿ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದವ್ರು. ಅವರು ಇನ್ನಷ್ಟು ವರ್ಷಗಳ ಕಾಲ ಅವರ ಆಯಸ್ಸು ಆಯಸ್ಸು ಅನ್ನೋದಕ್ಕಿಂತ ಆರೋಗ್ಯ ವೃದ್ಧಿ ಆದ್ರೆ ಆಯಸ್ಸು ತಾನೇ ವೃದ್ಧಿ ಆಗುತ್ತೆ. ಹಾಗಾಗಿ ಅವರು ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಹೆಚ್ಚು ಹೆಚ್ಚು ಬಲಾಢ್ಯರಾಗ್ಬೇಕು, ರಾಕ್ಷಸರಾಗ್ಬೇಕು ಅವರು. ಜ್ಞಾನದಲ್ಲಿ ಪತ್ರಿ ಸರ್ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅವ್ರಿಗೆ. ಖಂಡಿತ. ಯಾವಾಗ ನಾವು ನಮ್ಮ ಹೃದಯಾಂತರಾಳದಲ್ಲಿ ಆ ಗುರುಗಳಿಗೆ ಒಂದು ಸ್ಥಾನ ಕೊಟ್ಬಿಟ್ರೆ ಅವರು ಒಳಗಡೆ ಕೂತ್ಕೊಂಡು ನಮ್ ಕೈಲಿ ಎಲ್ಲಾ ಕೆಲಸ ಮಾಡಿಸ್ತಾ ಹೋಗ್ತಾರೆ. ನಾವೇನ್ ಮಾಡೋದಿಲ್ಲ. ನಮ್ಮ ಬಾಯಿಂದ ಬರ್ತಕ್ಕಂತ ಪ್ರತಿಯೊಂದು ಶಬ್ದಗಳು ಕೂಡ ಗುರು ನನಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತ ತಿಳ್ಕೊಂಡು ಅದನ್ನ ನಾನು ಸಮಾಜಕ್ಕೆ ಹಂಚ್ತಾ ಇದ್ದೀನಿ ಅಂತಕ್ಕಂಥ ಭಾವನೆ ತಂದ್ಕೊಂಡ್ಬಿಟ್ಟಾಗ ನಾನು ಅಂತಕ್ಕಂಥ ಅಹಂಕಾರ ಹೊರಟೋಗುತ್ತೆ. ಅಹಂಕಾರ ಶೂನ್ಯವಾದ್ರೆ ನಂದೇನಿಲ್ಲ ಅಂತಕ್ಕಂಥದ್ದು ಬಂದ್ಬಿಟ್ರೆ ಗುರು ತಾನೇ ಎಲ್ಲ ಮಾಡಿಸ್ಕೊಂಡು ಹೋಗ್ತಾನೆ. ಕರೆಕ್ಟ್ ಸರ್, ಸೂಪರ್. ಧನ್ಯವಾದ. ಶರಣಾರ್ಥಿಗಳು. ಥ್ಯಾಂಕ್ ಯು ಸೋ ಮಚ್. ಶರಣ. ಇನ್ಯಾರಾದ್ರೂ ಹಂಚಿಕೆ ಹೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಸರ್ ನಾನು ಹೇಳ್ತೀನಿ, ಈಗ ಶ್ರೀ ಕೃಷ್ಣ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದ್ರು. ನಮ್ದು ವಸುದೈವ ಕುಟುಂಬ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದ್ರು ಭಗವದ್ಗೀತೆಯಲ್ಲಿ. ಈಗ ಶ್ರೀ ಕೃಷ್ಣ ಹೇಳ್ತಾರೆ, ಅವರು ತುಂಬಾ ಚಿಕ್ಕವರಿದ್ದಾಗ ಅವರ ಬಾಲ್ಯಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ನಮ್ಮ ಬಾಲಕೃಷ್ಣ ಸರ್ ನಗ್ನಾಗ್ತಾ ತುಂಬಾ ಅರ್ಥ ಆಗೋ ಹಾಗೆ ಪ್ರತಿಯೊಬ್ಬರಿಗೂ ಧ್ಯಾನ ಹೇಗ್ ಮಾಡ್ಬೇಕು. ವಿಶ್ವಾಮಿತ್ರ ಅವ್ರಿಗೆ ಎಷ್ಟು ಸಿಟ್ಟಿತ್ತು. ಎಲ್ಲಾರು ಹೇಳ್ತಾರೆ, ಯಾರಿಗಾದ್ರೂ ಸಿಟ್ಟು ಬಂದ್ರೆ ಹೇಳ್ತಾರೆ, ನೋಡು ವಿಶ್ವಾಮಿತ್ರ ಆಗಿದ್ಯಾ ಅಂತ ಹೇಳ್ತಾರೆ. ಅದೇ ನಾವ್ ಯಾಕೆ ಹಾಗಾದ್ರು, ಮತ್ತೆ ಅವ್ರಿಗೆ ಎಷ್ಟೊಂದು ಅಡೆತಡೆಗಳು ಬಂದ್ರು ಸಹ, ಮೇನಕೆ ಬಂದ್ರು, ರಂಬೆ ಬಂದ್ರು, ಊರ್ವಶಿ ಬಂದ್ರು, ಮತ್ತೆ ಅವ್ರಿಗೆ ತ್ರಿಶಂಕು ಸ್ಥಿತಿ ಇದ್ದಾಗ್ಲೂ ಸಹ ಅವರೆಲ್ಲ ಯಾವ ತರ ಅವ್ರು ಮತ್ತೆ ಧ್ಯಾನಕ್ ಬಂದು ಯಾವ ತರ ಅವ್ರು ಒಂದು ಬ್ರಹ್ಮರ್ಷಿ ಆದ್ರು, ಅವ್ರು ಒಬ್ರು ಯತಿ ಆದ್ರಲ್ಲ, ಅದನ್ನ ನಮ್ಮ ಬಾಲಕೃಷ್ಣ ಸರ್ ತುಂಬಾ ನಗ್ನಾಗ್ತಾ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಮ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಏನು ಅಂತಂದ್ರೆ ವಸುದೇವ ಕುಟುಂಬ ಪರಿವರ್ತನೆ ಜಗದ ನಿಯಮ ಅಂತ. ಇಲ್ಲಿ ನಮ್ಮ ಬಾಲಕೃಷ್ಣ ಸರ್ ಹೇಳಿರೋದು ಏನು ಅಂತಂದ್ರೆ ಎಲ್ಲರೂ ಧ್ಯಾನ ಮಾಡಿ 3 ಗಂಟೆ ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ. ಇವತ್ತಿಂದ ನಾವು ಎಲ್ಲಾರು ಒಂದು ಸಂಕಲ್ಪ ಮಾಡೋಣ, 3 ಗಂಟೆ ನಾವು ಧ್ಯಾನ ಮಾಡ್ತೀವಿ ಅಂತ. ಥ್ಯಾಂಕ್ ಯು ಬಾಲಕೃಷ್ಣ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ದೀಪಾ ಮೇಡಮ್, ಸಂಕಲ್ಪಗಳು ನೋ ಸಂಕಲ್ಪ, ಓನ್ಲಿ ಡೆಡಿಕೇಶನ್, ಓನ್ಲಿ ಕೃಷಿ ಮಾಡ್ಬೇಕಷ್ಟೇ. ಸಂಕಲ್ಪಗಳಿಂದ ಆಗೋ ಕಥೆ ಎಲ್ಲ ಇಲ್ಲಿ. 3 ಗಂಟೆ ಧ್ಯಾನ ಮಾಡ್ತೀವಿ ಅನ್ನೋದಷ್ಟೇನೆ. ಮಾಡಿಲ್ಲ, ಧ್ಯಾನದಲ್ಲಿ ಸಂಕಲ್ಪ ಮಾಡಲ್ಲ. ಇವತ್ತು ನಾವು 3 ಗಂಟೆ ಧ್ಯಾನ ಮಾಡ್ತೀವಿ ಅನ್ಕೊಳ್ಳೋದಷ್ಟೇನೆ, ಮನ್ಸಿಗೆ ಅನ್ಕೊಳ್ಳೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಗೆ ಸವಿತಾ ಮೇಡಮ್ ಕೊಟ್ಬಿಡ್ರಿ ಮೇಡಮ್, ಮಾತಾಡ್ಬಿಡೋಣ ಮೇಡಮ್. ಬಂದಾರ ಸವಿತಾ ಮೇಡಮ್ ಅವರು. ಆಯ್ತು ಸರ್, ಆಯ್ತು. ಮೇಡಮ್ ವಿಡಿಯೋ ಆನ್ ಮಾಡ್ರಿ. ಪರವಾಗಿಲ್ಲ ಸರ್. ನಮಸ್ತೆ ರಂಗನಾಥ್ ಸರ್ಗೆ ನಮಸ್ತೆ. ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಪರವಾಗಿಲ್ಲ ಸರ್. ವಿಡಿಯೋ ಆನ್ ಮಾಡಿ. ಆಯ್ತು, ಎಲ್ಲರೂ ನಿಮ್ಮ ವಿಡಿಯೋ ಆನ್ ಮಾಡಿ ಮೇಡಮ್. ವಿಡಿಯೋ ಆನ್ ಮಾಡಿ ಮಾತಾಡ್ಬೇಕು. ನಂದು ಫ್ರಂಟ್ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ, ಸೊ ಹಂಗಾಗಿ ಹೇಳ್ತಾರೆ, ಬಾಲಕೃಷ್ಣ ಸರ್ ಹೇಳ್ತಾರೆ ವಿಡಿಯೋ ಆನ್ ಮಾಡೋದು ಪಾಸಿಟಿವ್ ವೈಬ್ಸ್ ಅಂತ. ಅಲ್ಲಿ ನಾವು
ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಬ್ರಿಂದ ಒಬ್ರು ಈಗ ನಾವು ಗ್ರೂಪ್ ಮೆಡಿಟೇಷನ್ ಯಾಕೆ ಮಾಡ್ತೀವಿ ಹೇಳಿ, ಶಕ್ತಿ ಜಾಸ್ತಿ ಆಗ್ಲಿ ಅಂತ. ಹಾಗೇನೆ ನಾವು ಫೇಸ್ ಟು ಫೇಸ್ ಒಬ್ರನ್ನೊಬ್ರು ನೋಡ್ತಾ ಇದ್ರೆ ನಮ್ಗೂ ಅಲ್ಲಿ ಶಕ್ತಿ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಸವಿತಾ ಮೇಡಮ್ ನಾನು ಕೇಳ್ಕೊಂತಾ ಇದ್ದೀನಿ, ವಿಡಿಯೋ ಆನ್ ಮಾಡಿ ಪ್ಲೀಸ್. ಇನ್ನೊಂದು ಧ್ಯಾನದಲ್ಲೂ ಕೂಡ ಎಲ್ಲರೂ ವಿಡಿಯೋ ಆನ್ ಮಾಡ್ಬೇಕು. ತಟವರ್ತಿ ವೀರರಾವ್ ಸರ್ ವಿಡಿಯೋ ಅಲ್ಲಿ ಜೂಮ್ ಸೆಷನ್ ನಡೀತೈತೆ, 300 ಮಂದಿ ಜಾಯ್ನ್ ಆಗ್ತಾರ, ಪ್ರತಿಯೊಬ್ಬರು ವಿಡಿಯೋ ಆನ್ ಮಾಡ್ತಾರ. ಇಲ್ಲಾಂದ್ರೆ ಕ್ಲಾಸ್ ತಗಂತ ಅವ್ರಿಗೆ. ಇಲ್ಲಿ ನೋಡಿದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ತಾರ. ಹೇಳಿ ಸಾಕಾಯ್ತು ಸರ್, ರಂಗನಾಥ್ ಸರ್ ಕೂಡ ಹೇಳಿ ಅವ್ರಿಗೆ ಸಾಕಾಗ್ಬಿಡ್ತು. ವಿಡಿಯೋ ಆನ್ ಮಾಡ್ಬೇಕು, ಎಫೆಕ್ಟಿವ್ ಇರ್ತದೆ ನೋಡ್ರಿ. ಇವಾಗ ಓಂಕಾರ್ ಸರ್ ಮೊದಲಿಂದ ಆನ್ ಮಾಡಿದ್ರು, ನಾಗರಾಜ್ ಸಾರು, ನೀವು ಎಲ್ಲರೂ ಹಿಂಗ್ ಮಾಡಿದಾಗ ಒಂದು ರಿಲೇಷನ್ಸ್ ಬಿಲ್ಡಪ್ ಆಗುತ್ತೆ, ಎನರ್ಜಿ ಬಹಳ ಫ್ಲೋ ಆಗುತ್ತೆ. ನಾವು ಲೈವ್ ಆಗಿದೀವಿ ಅಂತ ಗೊತ್ತಾಗುತ್ತೆ. ವಿಡಿಯೋ ಆಫ್ ಮಾಡಿದ್ರೆ ಏನು ಗೊತ್ತಾಗಲ್ಲ, ಇದಾರೋ ಎಲ್ಲೋ ಏನ್ ಮಾಡ್ತಾರೋ ಒಂದು ಗೊತ್ತಾಗಲ್ಲ. ವಿಡಿಯೋ ಆನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಬಾಲಕೃಷ್ಣ ಸರ್, ಒಂದು ಟ್ರೈನ್ ಹೋಗ್ತಾ ಇದೆ ಅಂತ ಅನ್ಕೋಬಹುದು. ವಿಡಿಯೋ ಆಫ್ ಆಗಿದೆ ಅಂತಂದ್ರೆ ಟ್ರೈನ್ ಅಲ್ಲಿ ನಿಂತಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಟ್ರೈನ್ ಹೋಗ್ತಾನೆ ಇರ್ಬೇಕು, ದಿವಸ ಹೇಳ್ತೀನಿ ಎಲ್ಲಾ ಮಾಸ್ಟರ್ಸ್ ಹೇಳ್ತೀನಿ, ವಿಡಿಯೋ ಆನ್ ಮಾಡಿ ಕೂತ್ಕೊಳ್ಳಿ ಅಂದ್ರೆ ಅವರು ಬಹಳ ಕಡಿಮೆ ನೋಡಿ. ಈಗ ಒಂದು 10 ಜನ ಮಿಕ್ಕಿದವರೆಲ್ಲ ಸುಮಾರು ಇದಾರೆ. ಸೊ ಅವರೆಲ್ಲ ಆಫ್ ಮಾಡ್ಕೊಂಡೇ ವಿಡಿಯೋ ಆನ್ ಮಾಡಿದ್ರೆ ಚರ್ಚೆ ಆಗ್ತಾರೆ. ಇವಾಗ ನಾರಾಜ್ ಸರ್ ನಮ್ಗೆ ಬಂದ ತಕ್ಷಣ ಆನ್ ಮಾಡಿದ್ರು, ಲೇಟ್ ಬರ್ಲಿ ಬೆಳಿಗ್ಗೆ ಫಸ್ಟ್ ಗೆ ಜಾಯ್ನ್ ಆಗ್ಲಿ ಏನ್ ತೊಂದ್ರೆ ಇಲ್ಲ, ವಿಡಿಯೋ ಆನ್ ಮಾಡ್ಕೋಬೇಕು. ಪಾಪ ಅವ್ರಿಗೆ ನಮಗೆ ದರ್ಶನ ಕೊಡೋದಕ್ಕೆ ಅವ್ರಿಗೆ ಇಷ್ಟವಿಲ್ಲ. ಹಂಗೇನಿಲ್ಲ, ನಾವು ಎಲ್ಲರನ್ನ ದರ್ಶನ ಮಾಡ್ಬೇಕು, ನಿಮ್ಗಳ ಮೂಲಕ ಭಗವಂತನನ್ನ ದರ್ಶನ ಮಾಡ್ತೀವಿ ಅಂತಕ್ಕಂತ ಭಾವನೆನಲ್ಲಿ ಇರ್ತೀವಿ. ಭಗವಂತನ ದರ್ಶನ ಕೊಡಕ್ ನಿಮ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವ್ ಏನ್ ಮಾಡೋದು? ಬೆಳಿಗ್ಗೆ ಅಲ್ಲ ಸರ್, ಒಂಚೂರು ಹಂಗು ಹಿಂಗು ನೀವ್ ಹೆಂಗಾದ್ರೂ ಇರಿ, ನಾವೇನ್ ಮೇಕಪ್ ಮಾಡ್ಕೊಂಡ್ ಕೂತಿದ್ದೀವ? ಯೋಗಾಭ್ಯಾಸ ಮಾಡಿಸ್ತಿದ್ದೆ ಹಂಗೆ ಬಂದ್ ಕೂತಿದ್ದೀನಿ ನಾನ್ ಕೂಡ. ನಾವ್ ಯಾವ ಡ್ರೆಸ್ ಮೇಕಪ್ ಮಾಡ್ಕೊಳಲ್ಲ. ನಿಮ್ಮ ಒಳಗಡೆ ಭಗವಂತ ಆತ್ಮ ಸ್ವರೂಪಿಯಾಗಿ ನಿಮ್ ದರ್ಶನ ಮಾಡ್ತಾರೆ ಅಷ್ಟೇ. ಅಷ್ಟೇ, ಅವನ್ ದರ್ಶನ ಮಾಡ್ಬೇಕು. ನಿಮ್ಮ ಬಾಹ್ಯ ರೂಪ ಕಟ್ಕೊಂಡು ನಾವೇನ್ ಮಾಡೋದು? ಕರೆಕ್ಟ್. ನಿಮ್ಮ ಬಾಹ್ಯ ರೂಪ ನಿಮ್ ಮನೇಲಿರುವ ತಂದೆಗೋ ತಾಯಿಗೋ ಮಕ್ಕಳಿಗೋ ಗಂಡನಿಗೋ ಬಿಟ್ಬಿಡಿ, ನಿಮ್ಮ ಆತ್ಮ ದರ್ಶನ ಮಾಡಿಸಿ ಸಾಕು ಇಲ್ಲಿ. ಖಂಡಿತ ಸರ್, ನೆಕ್ಸ್ಟ್ ಟೈಮ್ ಇಂದ ವಿಡಿಯೋ ಆನ್ ಮಾಡೇ ಮಾತಾಡ್ತೀನಿ. ನೋಡಿ ತುಂಬಾ ಸಂತೋಷ ಆಯ್ತಮ್ಮ. ಇಷ್ಟೆಲ್ಲ ಆದ್ಮೇಲೆನು ಇನ್ನ ಯಾರು ಚಂದ್ರಕಲಾ ಮತ್ತೆ ಬಸವರಾಜ್ ಸರ್, ಅನಿತಾ, ಭಾಗ್ಯ ಇವರೆಲ್ಲಾನು ಇನ್ನೂ ಮಾಡಿಲ್ಲ. ಅವ್ರ ಮುಖಗಳನ್ನೇ ದರ್ಶನ ಮಾಡಿಲ್ಲ ಸರ್ ನಾವು ಇದುವರೆಗೂ. ರೈಟ್, ಈಗ ಮಾಡ್ತಾ ಇದ್ರು ನೋಡಿ. ಮಾಲತಿ ಮೇಡಮ್ನು ಪೂರ್ತಿಯಾಗಿ ನೋಡಿದ್ ಇವತ್ತೇ. ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಪ್ರತಿಯೊಂದ್ ದಿವ್ಸ ಅನುಭವ ಹಂಚ್ಕೊತಾರೆ. ರೈಟ್ ನೋಡಿ, ತುಂಬಾ ಒಳ್ಳೇದಾಯ್ತು. ಈಗ ಕ್ಲಾಸ್ ಹೆಂಗಿದೆ ಅಂದ್ರೆ ಲೈವ್ ಆಗಿದೆ, ಇಲ್ಲಾಂದ್ರೆ ಪ್ರತಿಯೊಂದ್ ದಿವ್ಸ ಆನ್ ಮಾಡಿ ಅಂತ ಹೇಳೋದು, ಮತ್ತೆ ನಾವು ಸಬ್ಜೆಕ್ಟ್ ಮುಂದುವರಿಸ್ತಾ ಇದ್ವಿ ಅಷ್ಟೇ. ಗುರುಜಿ, ನಾಳೆಯಿಂದ ಫಸ್ಟ್ ಗೆ ನಾವ್ ಅದನ್ನೇ ಹೇಳ್ಬಿಡೋಣ, ವಿಡಿಯೋ ಆನ್ ಮಾಡ್ಲೇಬೇಕು ಅಂತ. ವಿಡಿಯೋ ಆನ್ ಮಾಡಿದ್ರೇನೆ ಕ್ಲಾಸ್ ಅಂತ ಹೇಳೋಣ ಗುರುಜಿ ನಾಳೆಯಿಂದ. ಬಾಲಕೃಷ್ಣ ಸರ್, ನಿಮ್ಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು. ಯಾಕೆಂತಂದ್ರೆ ಪ್ರತಿನಿತ್ಯ ವಿಡಿಯೋ ಆನ್ ಮಾಡ್ಕೊಂಡ್ಲೇಬೇಕು ಪ್ರತಿಯೊಬ್ರು. ಯಾಕೆಂದ್ರೆ ನಾವು ಸರ್ ಎಲ್ಲಾ ಪಾಠ ಹೇಳ್ಕೊಡ್ತಾ ಇರ್ತಾರೆ, ನಾವ್ ಅದನ್ನ ಡೆಡಿಕೇಶನ್ ಆಗಿ ಕೇಳ್ತಾ ಇರ್ಬೇಕು. ಆಫ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಬದ್ಧತೆ ಅನ್ನೋದು ಕಾಣೋದಿಲ್ಲ. ಈಗ ನಾನು ಅಷ್ಟೇನೆ ಪಾಠ ಕೇಳೋವರೆಗೂ ಆನ್ ಮಾಡಿರ್ತೀನಿ, ಆಮೇಲೆ ತರಕಾರಿ ಹಚ್ಚೋದಿರುತ್ತೆ, ತಿಂಡಿ ಮಾಡೋದಿರುತ್ತೆ, ಮನೆ ಸದಸ್ಯರು ಬಟ್ಟೆ ಬರೋದು ಅದೆಲ್ಲ ಇರುತ್ತೆ, ಸರಿಯಾಗಿ ಹಾಕೊಂಡಿರೋದಿಲ್ಲ, ಇವೆಲ್ಲ ಮುಜುಗರ ಇರುತ್ತೆ. ಆಮೇಲೆ ನಾನು ಆಫ್ ಮಾಡ್ಬಿಡ್ತೀನಿ. ನಾನು ಕೂಡ ಆನ್ ಮಾಡ್ಕೊಂಡಿರ್ತೀನಿ, ತದನಂತರ ಆಫ್ ಮಾಡ್ಕೊಂತೀನಿ ಸರ್. ಬಾಲಕೃಷ್ಣ ಸರ್ ಮತ್ತೆ ನಾಗರಾಜ್ ಸರ್ ಮಾಡ್ರಿ, ಏನ್ ತೊಂದ್ರೆ ಇಲ್ಲ ನಮ್ಗೇನು. ಒಟ್ಟು ಈ ಮೇಡಮ್ ಆನ್ ಮಾಡಿದಾರೆ ಅಂತ ನಾವು ನೋಡ್ತೀವಿ, ಸಂತೋಷ ಆಗುತ್ತೆ ಅಷ್ಟೇ. ಇಲ್ಲಿ ಒಂದು ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಇದೆ. ಶಾಖ ಪ್ರಸಾರದಲ್ಲಿ ವಿಜ್ಞಾನ ಪಾಠ ಮಾಡುವಾಗ ನಾವು 3 ವಿಧಾನದಲ್ಲಿ ಶಾಖ ಪ್ರಸಾರವಾಗುತ್ತೆ ಅಂತ ಹೇಳ್ತೀವಿ. ಒಂದು ವಹನ, ಮತ್ತೊಂದು ಸಂವಹನ, ಮತ್ತೊಂದು ವಿಕಿರಣ ಅಂತೇಳಿ. ಇಲ್ಲಿ ಗುರು ಶಿಷ್ಯರ ಮಧ್ಯದಲ್ಲಿ, ಅಂದ್ರೆ ನಾವು ಮತ್ತು ನಿಮ್ಮಗಳ ಮಧ್ಯದಲ್ಲಿ ನಡೀತಕ್ಕಂಥ ವಿಚಾರಗಳು ಸಂವಹನ ಕ್ರಿಯೆ, ಅಂದ್ರೆ ಫೇಸ್ ಟು ಫೇಸ್.
ಮುಖವನ್ನ ದರ್ಶನ ಮಾಡುವಾಗ ಆ ಯಾರು ಫೆಸಿಲಿಟೇಟರ್ ಇಲ್ಲಿ ಇರ್ತಾರೆ ಅವರ ಮುಖವನ್ನ ನೋಡ್ತಾ ನೀವು ನಿಮ್ಮ ಮುಖವನ್ನ ಅಲ್ಲಿ ತೋರಿಸ್ತಾ ಅಲ್ಲಿ ವಿಚಾರದಲ್ಲಿ ನೀವು ಕೂತಾಗ ಅಲ್ಲಿ ಆಗ್ತಕ್ಕಂಥ ಕ್ರಿಯೆನೇ ಬೇರೆ. ಅಥವಾ ಮ್ಯೂಟ್ ಮಾಡ್ಬಿಟ್ಟು ವಿಡಿಯೋ ಆಫ್ ಮಾಡ್ಬಿಟ್ಟು ನಿಮ್ ಪಾಡಿ ನೀವು ಕೇಳಿಸ್ಕೊಳಕ್ ಹೋದಾಗ ಏನಾಗುತ್ತೆ, ನಿಮ್ಗೆ ಗಮನ ಆ ಕಡೆ ಬರಲ್ಲ, ಕಾನ್ಸಂಟ್ರೇಟ್ ಬರ್ಬೇಕು ವಿಚಾರದಲ್ಲಿ ಅಂತಂದಾಗ ಇಲ್ಲಿ ವಹನ ಕ್ರಿಯೆ ನಡಿಲೇಬೇಕು. ನೀವ್ ಏನಾದ್ರೂ ಕೆಲಸ ಮಾಡ್ತಾ ಇರಿ, ಹೇಗಾದ್ರೂ ಮಾಡ್ತಾ ಇರಿ, ನೀವ್ ಹೇಗಾದ್ರೂ ಇರಿ, ಖಂಡಿತವಾಗಿ ಅದ್ಯಾಕೆ ನೀವು ತಲೆ ಕೆದರ್ಸ್ಕೊಂಡಿದ್ದೀರಿ, ತಲೆ ಬಾಚಿಲ್ಲ ಅಂತ ಯಾರೂ ಕೇಳೋದಿಲ್ಲ. ನೀವ್ ಹೇಗಾದ್ರೂ ಇರಿ, ವಿಡಿಯೋ ಆನ್ ಮಾಡ್ಕೊಂಡಿರಿ, ಕೆಲಸನೂ ಮಾಡ್ತಾ ಇರಿ, ವಿಡಿಯೋನು ನೋಡ್ತಾ ಇರಿ, ಇಲ್ಲಿ ವಿಚಾರಗಳಿಗೂ ಗಮನ ಕೊಡಿ. ಸರ್ ಬೆಳಿಗ್ಗೆ ಹೊತ್ತು ಲುಂಗಿ ಮತ್ತೆ ಪ್ಯಾಂಟ್ ಅಲ್ಲಿ ಇರ್ಬೇಕು, ಬಟ್ ಆದ್ರೆ ಕೆಲವರು ಈ ಟವಲ್ ಎಲ್ಲ ಕಟ್ಕೊಂಡಿರ್ತಾರೆ ಎಕ್ಸೆಟ್ರಾ. ಹಾಗಾಗಿ ನಮ್ಗದು ಮುಜುಗರ ಇರುತ್ತೆ ಸರ್. ಬೆಳಿಗ್ಗೆ ಹೊತ್ತು ಎಲ್ಲಾರ ಮನೆಗಳು ಅದು ಇದ್ದೇ ಇರುತ್ತೆ ಸರ್. ಇರ್ಲಿ ಇರ್ಲಿ ಇರ್ಲಿ, ಏನ್ ತೊಂದ್ರೆ ಇಲ್ಲ. ಮಾಮೂಲಿ ಅದಕ್ಕೆಲ್ಲ ಅದೆಲ್ಲ ಏನ್ ಸರ್ವೇ ಸಾಮಾನ್ಯ. ತೀರ್ಥಯಾತ್ರೆಗೆ ಹೋಗ್ತಿರಲ್ಲ, ತೀರ್ಥ ಸ್ನಾನ ಮಾಡುವಾಗ ಏನ್ ಸೂಟ್ ಹಾಕೊಂಡ್ ಸ್ನಾನ ಮಾಡ್ತಾರ? ಗಂಡಸರು ಬೇರೆ ಹೆಂಗಸರು ಬೇರೆ ಮಾಡ್ತಾ ಇರ್ತಾರ? ಪಕ್ಕದಲ್ಲಿ ಎಲ್ಲ ಮುಳುಗಿ ಮುಳುಗಿ ಹೇಳ್ತಾ ಇರ್ತಾರಲ್ಲ, ಒಂದೊಂದ್ ಲುಂಗಿ ಸುತ್ಕೊಂಡು ಒಂದ್ ಲಂಗೋಟಿ ಹಾಕೊಂಡು ನೋಡ್ತಾ ಇರ್ತೀವಲ್ಲ, ಯಾವ ಭಾವನೆ ಬರುತ್ತೆ ಅಲ್ಲಿ? ಪವಿತ್ರವಾದ ಭಾವನೆನೇ ಇರುತ್ತೆ ಅಲ್ಲಿ. ಏನು ಯಾವುದೇ ರೀತಿಯ ಮುಜುಗರಕ್ಕೂ ಎಡೆ ಇರೋದಿಲ್ಲ. ಇವ್ರ ಗಂಡಸರು, ಇವ್ರ ಹೆಂಗಸರು, ಇವ್ರ ಯಂಗು, ಇವ್ರ ಓಲ್ಡು ಏನು ಇರಲ್ಲ. ಹಾಗೆ ನಾವು ಇಲ್ಲಿ ಕೂಡ ಅದೇ ಭಾವನೆಯಲ್ಲಿ ಇದ್ದಾಗ ಮಾತ್ರ ನಮ್ಮಲ್ಲಿ ಒಂದಿಷ್ಟು ಆಧ್ಯಾತ್ಮಿಕ ಸಾಧನೆ ಅಂತಕ್ಕಂಥದ್ದು ದೃಢವಾಗತ್ತೆ. ಆದ್ರಿಂದ ಇಲ್ಲಿ ನಾನು ಗಂಡು, ಇಲ್ಲಿ ನಾನು ಹೆಣ್ಣು, ಮತ್ತೆ ಈ ಮುದುಕ, ಸೌಂದರ್ಯ, ಕುರೂಪಿ, ಈ ಟವಲ್ ಸುತ್ಕೊಂಡಿದ್ದಾರೆ, ಲುಂಗಿ ಸುತ್ಕೊಂಡಿದ್ದಾರೆ, ಇದ್ಯಾವ ಭಾವನೆನೂ ಇಲ್ಲ. ಅದೇನ್ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಓಕೆ ಸರ್. ನಾಗೇಶ್ ಸರ್, ಇವತ್ತಿಂದ ಪ್ರತಿಯೊಬ್ಬ ಮಾಸ್ಟ್ರು ಕೂಡ ಪ್ರತಿಯೊಬ್ರು ಕೂಡ ವಿಡಿಯೋ ಆನ್ ಮಾಡ್ಕೊಳ್ತಾರೆ ಸರ್, ನನ್ನನ್ನು ಸೇರಿ. ಎಸ್ ಎಸ್, ವೆರಿ ಗುಡ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೊ ಮಚ್. ಇವತ್ತು ಒಂದು ಒಳ್ಳೆ ಮೆಸೇಜ್. ಯಾಕಂತಂದ್ರೆ ನಮ್ಮ ನಾಗರಾಜ್ ಗುರುಜಿ ಆಯ್ತು, ಮತ್ತೆ ನಮ್ಮ ಬಾಲಕೃಷ್ಣ ಸರ್ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದ್ವಲ್ಲ, ಹಾಗೆ ಇವತ್ತೊಂದು ಪರಿವರ್ತನೆ ಆಯ್ತು. ನಾಳೆಯಿಂದ ಎಲ್ಲರೂ ಝೂಮ್ ಕ್ಲಾಸ್ ಅಲ್ಲಿ ವಿಡಿಯೋ ಆನ್ ಮಾಡೋದು ಕಂಪಲ್ಸರಿ ಅಂತ ನಾನು